ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಃ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸರಸಿಜನಿಲಯೇ ಸರೋಜಹಸ್ತೆ ಧವಲಧರಾಂಕುಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ವಿಷ್ಣುಮನೋಜ್ಞೆ ತ್ರಿಭುವನಭೂಷಿತಕರಪ್ರಸೀದ ಮಖ್ಯಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಃ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಪ್ರದೃಶದೃಶನ್ನೋ ಜಯ ಜಯ. ಭವತಿ ಯದನುಭಾವಾತ್ ಏಡಮುಕೋಪವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ಮೈತ್ರದ್ಯವರಾನ್ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾತಪೌ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಪುಣ್ಯಶ್ರವಣಪಠಣಮಾತ್ರೇಣ ಕಥಾವ್ಯಕ್ತುಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೋದನಪಟುತರೆ ಧರ್ಮಾರ್ಥ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾಪಾರಂಭೆ ಸತಿ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ. ರಾಜೋವಾಚ ಬಲೆ ಪದತ್ರಯಂ ಭೂಮೇಃ ಕಸ್ಮಾದ್ಹರಿರ್ಯಾಚತ. ಭೂತೇಶ್ವರಃ ಕೃಪಣವತ್ ಲಬ್ಧಾರ್ಥೋಪಿ ಬಬಂಧತಂ. ಮಹಾನುಭಾವರಾದ ಶುಕಾಚಾರ್ಯರು ಪರಮಧಾರ್ಮಿಕನಾಗಿರತಕ್ಕಂತಹ ಪರೀಕ್ಷಿನ್ ಮಹಾರಾಜರಿಗೆ ಪರಮಾತ್ಮನ ಪರಮಾದ್ಭುತವಾಗಿರತಕ್ಕಂಥ ಅನೇಕ ಚರಿತ್ರೆಗಳನ್ನು
ಆ ಗಂಗಾ ತೀರದಲ್ಲಿ ಉಪದೇಶವನ್ನು ಮಾಡುತ್ತಾ ಅದರ ಆನಂದವನ್ನು ರಾಜರು ಅನುಭವಿಸ್ತಾ ಇದ್ದಾರೆ. ಮಧ್ಯೆ ಮಧ್ಯೆ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾ ತಮಗೆ ಬಂದಿರತಕ್ಕಂಥ ಸಂದೇಹವನ್ನು ಕೂಡ ಪರಿಹಾರವನ್ನು ಅಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅಂಥ ರಾಜರು ಪರಮಾತ್ಮ ಆ ಮೊಮ್ಮಗನಾಗಿರತಕ್ಕಂಥ ರುದ್ರದೇವರಿಗೋಸ್ಕರ ಮೋಹಿನಿ ಅವತಾರವನ್ನು ತಾಳಿ, ಎಷ್ಟು ಕಾರುಣ್ಯ ನೋಡೋದು ದೇವರು. ದೊಡ್ಡ ಸಂಗೀತಗಾರ ಇರ್ತಾರೆ ತಾತಂದ್ರ ಮನೆಯೊಳಗಡೆ. ತಾತ ಹಾಡು ಭಾಳ ಚೆನ್ನಾಗಿ ಹೇಳ್ತೀರಿ, ಹಾಡು ಹೇಳ್ರಿ, ಹೋಗೋ ಬೈದು ಕಳಿಸ್ಬಿಡ್ತಾರೆ. ತನ್ನ ಪ್ರೀತಿಯ ಮೊಮ್ಮಗನೇ, ಮೊಮ್ಮಗ ಕೇಳಿದ್ರು ಕೂಡ ಪಕ್ಕವಾದ್ಯ ಇಲ್ಲ, ಆಡಿಯನ್ಸ್ ಇಲ್ಲ, ಇವನಿಗೇನು ಅರ್ಥ ಆಗ್ತದೆ ಸಂಗೀತ ಅಂಥೇಳಿ ಬೈದು ಕಳಿಸ್ಬಿಡ್ತಾರೆ. ಆದರೆ ತಾತನಾದ ಪರಮಾತ್ಮ ಮೊಮ್ಮಗ, ತಾತ ಸ್ವಲ್ಪ ಸೀರೆ ಉಟ್ಕೊಂಬರ್ತೀಯ ಅಂದರೆ ಹೋಗಿ ಉಟ್ಕೊಂಬಂದಾರೆ ನಮ್ಮ ಸ್ವಾಮಿ ಅಲ್ವಾ. ಮೋಹಿನಿ ಅವತಾರ ನೋಡಿದ್ದಿಲ್ಲ, ರುದ್ರದೇವರು ಕೋಮಾಕ್ಕೆ ಹೋಗ್ಬಿಟ್ಟಿದ್ರು. ನಾರದರು ಬಂದರು, ವರ್ಣನೆ ಮಾಡಿದರು. ಏನು ರೂಪ ಸ್ವಾಮಿದು, ಛೇ 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 ಇಷ್ಟಂದು ಕೂಡ ಟೆಂಪ್ಟ್ ಆಗ್ಬಿಟ್ರು ರುದ್ರದೇವರು. ಹೋಗಿ ಕೇಳಿದರು, ರೂಪವನ್ನು ತೋರಿಸಬೇಕು, ನಿನಗೆ ಅದನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ ಇಲ್ಲ ಅಂತೇಳಿ ಹೇಳ್ತಾರೆ. ಇಷ್ಟಾದರೂ ಕೂಡ ಮೊಮ್ಮಗನ ಮೇಲೆ ಪ್ರೀತಿಯಿಂದ ಕಾರುಣ್ಯದಿಂದ ಮೋಹಿನಿ ಅವತಾರವನ್ನು ತೋರಿಸಿದ್ದಾರೆ. ಎಲ್ಲ ವೃತ್ತಾಂತವೆಲ್ಲ ಮುಗಿದ ಮೇಲೆ ರಾಜರು ಮತ್ತೆ ಪ್ರಶ್ನೆ ಮಾಡುತ್ತಾರೆ. ಬಲಿಚಕ್ರವರ್ತಿಗಳು ನಿರ್ವ್ಯಾಜವಾಗಿ ದಾನವನ್ನು ಕೊಟ್ಟ ಅಂತ ಹೇಳಿ ನೀವು ಹೇಳ್ತೀರಿ. ನಿರ್ವ್ಯಾಜವಾಗಿ ದಾನ ಮಾಡಿದ ಮೇಲೆ ಪರಮಾತ್ಮ ಅವನನ್ನು ಯಾಕೆ ಬಂಧನ ಮಾಡಿದ? ಇದು ಬಹಳ ಆಶ್ಚರ್ಯ ಆಗ್ತಾ ಇದೆ. ಕೇಳಿದ್ದು ಕೊಟ್ಟಿಲ್ಲ ಅಂತಂದರೆ ಬಂಧನ ಮಾಡಿದರೆ ಸರಿಯಪ್ಪ. ಪರಮಾತ್ಮ ಕೇಳಿದ, ಭಿಕ್ಷಾ ಬೇಡಿದ ಅಂತ ಕೂಡಲೇ ಎಲ್ಲ ಗೊತ್ತಿತ್ತು. ಗುರುಗಳಂತಾರೆ ಏನೂ ಉಳಿಸೋದಿಲ್ಲ ಅವನು, ಎಲ್ಲ ಸೂಚನೆಯನ್ನೂ ಕೊಡ್ತಾರೆ. ಇಷ್ಟು ಗೊತ್ತಿದ್ದೂ ಕೂಡ ನಿರ್ವ್ಯಾಜವಾಗಿ ದಾನವನ್ನು ಕೊಟ್ಟ ಮೇಲೂ ಕೂಡ ಪರಮಾತ್ಮ ಅವನನ್ನು ಬಂಧನ ಮಾಡಿದ್ನಲ್ಲ. ಏತದ್ವೇದಿತುಮಿಚ್ಛಾಮೋ ಮಹತ್ ಕೌತೂಹಲಂ ಹಿನಃ ಯಜ್ಞೇಶ್ವರಸ್ಯ ಪೂರ್ಣಸ್ಯ ಬಂಧನಂ ಚಾಪ್ಯನಾಗಸ. ಹಾಗಾಗಿ ಇದು ಬಹಳ ಆಶ್ಚರ್ಯ ಆಗಿದೆ ನನಗೆ. ಇದನ್ನು ಸ್ವಲ್ಪ ವರ್ಣನೆ ಮಾಡಿರಿ, ವಿಶೇಷವಾಗಿ ತಿಳಿಸ್ಕೊಡಬೇಕು ಅಂಥೇಳಿ ರಾಜರು ಶುಕಾಚಾರ್ಯಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ಪ್ರಶ್ನೆ ಬಂತು. ನಿರ್ವ್ಯಾಜವಾಗಿ ದಾನ ಮಾಡಿದ, ಯಾಕೆ ಬಂಧನ ಮಾಡಿದ ಒಂದು ಪ್ರಶ್ನೆ. ನಿರ್ವ್ಯಾಜವಾಗಿ ಅವನು ಯಾವಾಗ ದಾನ ಮಾಡಿದ ಅಂದರೆ ಭಿಕ್ಷಾ ಬೇಡದ ಮೇಲೆ ದಾನ ಮಾಡಿದ. ಹಾಗಾದರೆ ಮೊದಲನೇ ಪ್ರಶ್ನೆ ಏನು, ದೇವರ ಭಿಕ್ಷಾ ಯಾಕೆ ಬೇಡಿದ? ಭಿಕ್ಷಾ ಬೇಡ್ತಿರೋನು ಎಂಥವನು? ಸಾಕ್ಷಾತ್ ಲಕ್ಷ್ಮೀಪತಿ ನಾರಾಯಣ. ಫಿನಾನ್ಸ್ ಮಿನಿಸ್ಟ್ರೇ ಅವಳ ಕೈಯಲ್ಲಿ, ಪರಮಾತ್ಮನ ದೇಹದಲ್ಲೇ ಅವಳ ವಾಸ. ಹೀಗಿರಬೇಕಾದರೆ ಅಂಥ ಪರಮಾತ್ಮನಿಗೆ ಭಿಕ್ಷೆ ಬೇಡ್ತಕ್ಕಂಥ ಸಂದರ್ಭ ಯಾಕೆ ಒದಗಿ ಬಂತು? ಯಾಕಂದರೆ ಅವನು ಭಿಕ್ಷೆ ಬೇಡಬಾರ್ದು. ಯಾಕೆ? ವೇದ ಏನು ಹೇಳ್ತಾ ಇದೆ? ಆಪ್ತ ಕಾಮಸ್ಯ ಕಾ ಸ್ಪೃಹ. ಪರಮಾತ್ಮ ಸರ್ವಸಮರ್ಥ ಅಂತೆ. ಇಡೀ ಜಗತ್ತನ್ನು ಸೃಷ್ಟಿಸಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಮಾಡತಕ್ಕಂಥವನು ಅವನೇ ಅಂತೇಳಿ ಹೇಳ್ತೀರಿ. ಸರ್ವಸಮರ್ಥನಾದ ಪರಮಾತ್ಮ ಭಿಕ್ಷೆ ಯಾಕೆ ಬೇಡಿದ? ಇದು ಮೊದಲನೇ ಪ್ರಶ್ನೆ. ಅಥವಾ ದೇವರಿಗೆ ಅಸಾಮರ್ಥ್ಯ ಆಯಿತು ಅಂಥೇಳಿ ಭಿಕ್ಷೆ ಬೇಡಿದ್ನೋ? ಏನೂ ಅಲ್ಲ, ಸರ್ವಸಮರ್ಥ ಅಂತೇಳಿ ವೇದವೇ ಉತ್ತರ ಕೊಡ್ತಾ ಇದೆ. ಅಥವಾ ಸ್ವಭಾವ ಅಂಥೇಳಿ ದೇವರು ಭಿಕ್ಷೆ ಬೇಡಿದ್ನೋ? ಕೆಲವರಿಗೆ ಒಂದು ಚಟ ಇರ್ತದೆ, ತಾವು ಮನೆಯಲ್ಲಿ ಪೇಪರ್ ಹಾಸ್ಕೊಳ್ಳೋದಿಲ್ಲ. ಪಕ್ಕಿ ಮನೆಗೆ ಪೇಪರ್ ಬಾಯ್ ಬಂದು ಪೇಪರ್ ಹಾಕಿ ಓದ್ಕೊಳ್ಳೆ ಫಸ್ಟ್ ಓದೋದು ಇವರೇ. ಕಾಯ್ತಾ ಇರ್ತಾವೆ ಯಾವ ಪೇಪರ್ ಹಾಕ್ತಾರೋ ಆ ಟೈಮಿಗೆ ಸರಿಯಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಕೊಡೋದು. ಪೇಪರ್ ಓದಿ ಇಟ್ಟು ಬರೋದು. ಮನೆಯವ್ರು ಆಮೇಲೆ ಓದೋದು, ಫಸ್ಟ್ ಇವರೇ ಪೇಪರ್ ಓದೋದು. ಅಥವಾ ಕೆಲವ್ರಿಗೆ ಮನೆ ಕಾಫಿ ಸೇರೋದಿಲ್ಲ ರೀ, ಪಕ್ಕಿ ಮನೆಯವ್ರ ಕಾಫಿನೇ ಸೇರ್ತಾ ಇರ್ತದೆ. ಅವ್ರ ಟೈಮ್ ಎಷ್ಟು ಗಂಟೆಗೆ ಕಾಫಿ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟಿರ್ತದೆ. ಅದರ ಒಂದು 5 ನಿಮಿಷ ಮುಂಚೆ ಹೋಗಿ ಕೊಡೋದು.
ಅವ್ರು ಕಾಫಿ ಕೊಡೋವರೆಗೂ ಅವ್ರ ಮನೆ ಬಿಟ್ಟು ಹೋಗೋದೇ ಇಲ್ಲ. ಹೀಗೆ ದೇವರಿಗೆ ಅದೇನಾದರೂ ಸ್ವಭಾವ ಹೋಗಿತ್ತ ಭಿಕ್ಷೆ ಬೇಡೋದು ಅಂಥೇಳಿ ಎರಡು ಪ್ರಶ್ನೆ. ಇವ್ರು ಹಾಗೆ ಮಾಡ್ತಾ ಇರ್ತೀರಿ, ಮನೆ ಊಟ ಮಾಡೋದಿಲ್ಲ, ಮಠಕ್ಕೆ ಹೋಗ್ಬಿಟ್ರೆ ವಿಶ್ವರೂಪ ತೋರಿಸ್ಬಿಡ್ತಾರೆ. ಹಾಗೆ ದೇವರು ಏನಾದರೂ ಸ್ವಭಾವನ ಇದು ಭಿಕ್ಷೆ ಬೇಡೋದು ಅಂಥೇಳಿ ಅಲ್ಲ. ಮತ್ತು ಯಾಕೆ ಭಿಕ್ಷೆ ಬೇಡಿದ? ಬಲಿಚಕ್ರವರ್ತಿ ಹತ್ರ ಹೋಗಿ ಬಲಿ ಇಂದನ್ ರಾಜ್ಯ ಕೊಡು ಅಂಥೇಳಿ ಕೇಳಿದ್ರೆ ಕೊಡ್ತಾ ಇದ್ದ. ಕೊಟ್ಟಿಲ್ಲ, 4 ಏಟು ಹೊಡೆದ, ತದಕಿದ, ಇಸ್ಕೊಂಡು ಬಂದ. ಯುದ್ಧ ಮಾಡು ಇವನಂತೂ ಯುದ್ಧ ಮಾಡ್ತಾ ಇದ್ದಿಲ್ಲ, ಸಾಕ್ಷಾತ್ ದೇವರ ಸಾರ ತನ್ನ ರೂಪದಿಂದಲೇ ಹೋಗಿದ್ರೆ ಯುದ್ಧ ಮಾಡ್ತಾ ಇದ್ದಿಲ್ಲ, ಅವ ಕೊಟ್ಬಿಡ್ತಾ ಇದ್ದ. ಹೀಗಿದ್ದರೂ ದೇವರು ಭಿಕ್ಷೆ ಯಾಕೆ ಬೇಡಿದ? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ, ಅವನು ನಿರ್ವ್ಯಾಜವಾಗಿ ದಾನ ಮಾಡಿದ ಮೇಲೂ ಕೂಡ ದೇವರು ಯಾಕೆ ಅವನನ್ನು ಕಟ್ಟಿ ಹಾಕಿದ? ಇದಕ್ಕೆ ಉತ್ತರ ರೂಪವಾಗಿ ಅಷ್ಟಮ ಸ್ಕಂದದಲ್ಲಿ ವಾಮನಾವತಾರ ಚರಿತ್ರೆಯನ್ನು ಶುಕಾಚಾರ್ಯರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶುಕಾಚಾರ್ಯ ಅಂತಾರೆ, ರಣರಂಗದಲ್ಲಿ ಎಲ್ಲ ದೈತ್ಯರು ಮಡಿದು ಬಿಟ್ಟಿದ್ದಾರೆ. ಶುಕ್ರಾಚಾರ್ಯ ಬಂದು ನೋಡುತ್ತಾರೆ, ಎಲ್ಲಿ ನೋಡು ದೈತ್ಯರ ಹೆಣಗಳ ರಾಶಿ. ಬಲಿಚಕ್ರವರ್ತಿ, ನಮೂಚಿ, ಶಂಬರಾಸುರ ಎಲ್ಲರ ಹೆಣ. ಯಾಕೆ? ಪರಮಾತ್ಮ ಮೋಹಿನಿ ಅವತಾರದಿಂದ ಎಲ್ಲ ದೇವತೆಗಳಿಗೂ ಕೂಡ ಅಮೃತ ಪ್ರಾಶನವನ್ನು ಮಾಡಿಸಿಬಿಟ್ಟ. ಅದರಿಂದ ಅವರಿಗೆ ಬಲ ಬಂತು, ಯುದ್ಧವನ್ನು ಮಾಡಿದರು. ಯುದ್ಧದಲ್ಲಿ ಸ್ವಯಂ ಭಗವಂತನ ಅನುಗ್ರಹ ಇತ್ತು, ಅಮೃತದ ಬಲವಿತ್ತು. ಎಲ್ಲ ರೈತರನ್ನು ಕೊಂದು ಹಾಕಿಬಿಟ್ಟಿದ್ದ. ಒಬ್ಬರೂ ಬದುಕಿಲ್ಲ. ತಮ್ಮ ಶಿಷ್ಯರ ಈ ಅವಸ್ಥೆಯನ್ನು ನೋಡಿ ಮರಗ್ತಾರೆ ಶುಕ್ರಾಚಾರ್ಯ. ಎಂಥ ಅವಸ್ಥೆ ಬಂದನ್ನ ಶಿಷ್ಯಂದ್ರಿಗೆ, ಏನು ಮಾಡಬೇಕು ಆಲೋಚನೆ ಮಾಡಲೇ ಇಲ್ಲ. ಮೃತ ಸಂಜೀವನಿ ವಿದ್ಯಾ ಇತ್ತು, ಆ ವಿದ್ಯಾವನ್ನು ಉಪಯೋಗವನ್ನು ಮಾಡಿದರು. ಸತ್ತೋದ ಪ್ರತಿಯೊಬ್ಬರು ಬದುಕಿಬಿಟ್ರು, ಎಲ್ಲರೂ ಬದುಕಿಬಿಟ್ರು. ಆವಾಗ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ, ಸೇವಾ ಮಾಡ್ತಾರೆ. ವಿಶೇಷವಾಗಿ ಬಲಿಚಕ್ರವರ್ತಿ ಶುಕ್ರಾಚಾರ್ಯನ ಸೇವೆ ಮಾಡಿ ಅವರ ಅನುಗ್ರಹವನ್ನು ಪಡಿತಾನೆ. ತಂ ಬ್ರಾಹ್ಮಣ ಭೃಗವ ಪ್ರೀಯಮಾಣ ಅಯಾಜಯನ್ನಿಶ್ವಜಿತಾತ್ರಿಣಾಕಂ ಜಿಗೇಶಮಾಣಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇಣ ಮಹಾನುಭಾವಾಃ ಅಂತಾರೆ. ಬಲಿಚಕ್ರವರ್ತಿ, ನಿನ್ನ ಸಾಮರ್ಥ್ಯದಿಂದ ಇಂದ್ರನ ಪದವಿಯಲ್ಲಿ ಕೂಡಬೇಕು ಅಂಥೇಳಿ ನೀ ಪ್ರಯತ್ನ ಮಾಡಿದೆ, ಕೂಡಲಿಕ್ಕಾಗಲಿಲ್ಲ. ನಿನ್ನ ಬಲದಿಂದ ಆಗಲಿಲ್ಲ. ಇನ್ನು ನನ್ನ ಬಲ, ಮಂತ್ರಶಕ್ತಿಯ ಬಲ ನೋಡ್ತೀಯ ನೀನು? ಸ್ವಾಮಿ ನಿಮ್ಮ ಅನುಗ್ರಹ ಅಂತ ಮತ್ತೊಂದು ಮಾತಾಡಲಿಲ್ಲ. ನೋಡು ನನ್ನ ಮಂತ್ರಶಕ್ತಿಯ ಬಲ. ಸಾಯಂತ್ರಂ ಸೂರ್ಯಾಸ್ತಂ ಲೋಪಲ ಇನ್ನು ಇಂದ್ರುಡಿ ಸಿಂಹಾಸನ ಪೈದ ಕುಚ್ಚೋ ಪೆಡ್ತಾನಂದ್ಬಿಟ್ರು ಶುಕ್ರಾಚಾರ್ಯ. ಏನವ್ರ ಕಾನ್ಫಿಡೆನ್ಸ್ ನೋಡ್ರಿ. ಇವತ್ತು ಸಾಯಂಕಾಲ ಸೂರ್ಯಾಸ್ತ ಆಗೋದ್ರೊಳಗೆ ನೀನು ಕೂಡಿಸ್ಬಿಡ್ತೀನೋ, ನಿಮ್ಮ ಅನುಗ್ರಹ ಅಂತಂದು. ಆಗಿಂದ ಹಾಗೆ ವಿಶ್ವಜಿತ್ ಮಹಾಯಜ್ಞವನ್ನು ಮಾಡಿಸಿ ಎಲ್ಲ ನೀರಿನಿಂದ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ತಾರೆ. ಆ ಯಜ್ಞದಲ್ಲಿ ವಿಶೇಷವಾಗಿ ಆ ಪರಮಾತ್ಮನನ್ನು ಪೂಜೆಯನ್ನು ಮಾಡಿದಾಗ ಅದ್ಭುತವಾಗಿರ್ತಕ್ಕಂತಹ ಬಂಗಾರ ರಥ ಬಂದ್ಬಿಡ್ತು. ಒಳ್ಳೆ ಧನಸ್ಸು, ಅಕ್ಷಯವಾಗಿರ್ತಕ್ಕಂತಹ ಬತ್ತಳಿಕೆ, ಅದ್ಭುತವಾಗಿರ್ತಕ್ಕಂತಹ ಕಮಲದ ಮಾಲೆ, ಬಾಡದೇ ಇರತಕ್ಕಂತಹ ಕಮಲದ ಹೂವಿನ ಹಾರ ಆ ಬ್ರಹ್ಮದೇವರೇ ಕೊಡ್ತಾರೆ, ವಿಶೇಷವಾಗಿ ಧಾರಣೆಯನ್ನು ಮಾಡಿಸ್ತಾರೆ ಅಂತೇಳಿ ಹೇಳ್ತಾರೆ. ಹೀಗೆ ಬ್ರಾಹ್ಮಣರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜಗತ್ಪಿತನಾಗಿರ್ತಕ್ಕಂಥ ಬ್ರಹ್ಮದೇವರ ಆಶೀರ್ವಾದ ಇವೆಲ್ಲವನ್ನೂ ಕೂಡ ಸ್ವೀಕಾರವನ್ನು ಮಾಡಿಕೊಂಡು ದಿಗ್ವಿಜಯಕ್ಕೆ ಹೊರಟಿದ್ದಾರೆ. ಹೊರಡಬೇಕಾದರೆ ಎದುರಿಗೆ ಪ್ರದಕ್ಷಿಣೀಕೃತ್ಯ ಕೃತ ಪ್ರಣಾಮ ಪ್ರಹ್ಲಾದ ಮಾಮಂತ್ರ ನಮಶ್ಚಕಾರ. ಎದುರಿಗೆ ತಾತಂದರಾಗಿರ್ತಕ್ಕಂಥ ಪ್ರಹ್ಲಾದರಾದರು ಬರ್ತಾರೆ. ಆ ಬಂಗಾರದ ರಥದಲ್ಲಿ ಕುಳಿತುಕೊಂಡಿದ್ದ ಬಲಿಚಕ್ರವರ್ತಿಗಳು ದೈತ್ಯರಾಗಿದ್ದರೂ ಕೂಡ ಸಾತ್ವಿಕ ಗುಣ, ಸಾತ್ವಿಕ ಚೇತನ. ಆ ರಥದಿಂದ ಚಂಗನೆ ಹಾರಿ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು ಪ್ರಹ್ಲಾದರಾಜರಿಗೆ. ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿದಾಗ ಆ ಪ್ರಹ್ಲಾದರಾದರು ಆಗ ತಾನು ನರಸಿಂಹದೇವರ ಪೂಜೆಯನ್ನು ಮಾಡಿಕೊಂಡು ಬಂದಿದ್ದರು. ಆಮ್ಲಾನ ಕಂಜನ ಮಾಲೆಯನ್ನು ತೆಗೆದುಕೊಂಡು ಬಂದಿದ್ದರು. ಅದನ್ನು ಮೊಮ್ಮಗನ ಕರುಳಿಗೆ ಹಾಕಿ ವಿಜಯೀಭವ ಅಂತ ಹೇಳಿ ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ತಾತ ಅನುಗ್ರಹವನ್ನು ಮಾಡಬೇಕು ಯುದ್ಧಕ್ಕೆ
ಅಂಥೇಳಿ ಹೇಳಿದಾಗ ಪ್ರಹ್ಲಾದರಾದರ ಆಶೀರ್ವಾದವನ್ನು ಪಡೆದುಕೊಂಡು ಆ ಸ್ವರ್ಗಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಏನು ಈ ಬಲಿಚಕ್ರವರ್ತಿ ಅವರ ಸೈನ್ಯ ಸಮೇತವಾಗಿ ಆ ಅಮರಾವತಿಗೆ ಹೋಗ್ತಾ ಇದ್ದರೆ ಪರಿದ್ಭಿರಿವಕಂ ದೃಗ್ಭಿಹಿ ದೃಹದ್ಭಿಹಿ ಪರಿಧೀರಿವ ಅಂತಂದರು. ಅವರ ಬೆಳಕು ಅವರ ತೇಜಸ್ಸು ಭೂಮಿ ಆಕಾಶದ ವ್ಯತ್ಯಾಸವನ್ನೇ ಕಾಣಿಸ್ಕೊಡ್ತಾ ಇದ್ದಿಲ್ಲಂತೆ. ಅಷ್ಟು ಪ್ರಕಾಶ ಆಗಿ ಹೋಗಿತ್ತು, ಅಷ್ಟು ಧೂಳೆದ್ದು ಬಿಟ್ಟಿತ್ತು. ಅಂಥ ತೇಜಸ್ಸಿಂದ ಹೊರಟಿದ್ದಾರೆ ಆ ಬಲಿಚಕ್ರವರ್ತಿಗಳು. ಏನು ಸಾಮಾನ್ಯ ಪಟ್ಟಣವ ಇಂದ್ರದೇವರ ಅರಮನೆ, ಎಲ್ಲರೂ ಅಪೇಕ್ಷೆ ಪಡೋದು. ಏನು ಬೇಕು ಎಲ್ಲ ಸುಖಗಳೂ ಇವೆ. ತಿನ್ಲಿಕ್ಕೆ ಬೇಕಾ, ಉಡ್ಲಿಕ್ಕೆ ಬೇಕಾ, ವಿಹಾರ ಮಾಡಲಿಕ್ಕೆ ಬೇಕಾ. ವಿಹಾರ ಮಾಡಲಿಕ್ಕೆ ಇಂದ್ರದೇವರ ಉದ್ಯಾನವನವಿದೆ, ಅದ್ಭುತವಾಗಿರ್ತಕ್ಕಂಥ ಹೂದೋಟವಿದೆ. ಎಂಥೆಂಥ ಹೂಗಳು. ಒಂದು ಪಾರಿಜಾತ ವೃಕ್ಷವೇ ಸಾಕು ಇಂದ್ರನ ತೋಟದಲ್ಲಿರೋದು. ನಮ್ಮ ಪಾರಿಜಾತವೋ ಒಂದು ತಾಸು ಮಳೆ ಬಂದುಬಿಟ್ರೆ ಮಂಡಾಳ ಒಗ್ಗರಣೆ, ಅಷ್ಟು ಮೆತ್ತಗಾಗ್ಬಿಡ್ತದೆ. ಆ ಇಂದ್ರದೇವರ ತೋಟದ ಪಾರಿಜಾತ ಹೂ ಬಾಡೋದೇ ಇಲ್ಲ, ವಾಸನೆ ಹೋಗೋದಿಲ್ಲ, ಬಾಡೋದೇ ಇಲ್ಲ. ವರ್ಷಗಟ್ಟಲೆ ಇಟ್ಟರೂ ಬಾಡೋದಿಲ್ಲ ಅಂತ. ಹೇಗಿರಬೇಡ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ. ಇಂಥ ಅದ್ಭುತವಾಗಿ ನಾಟ್ಯವನ್ನು ಮಾಡ್ತಾ ಇರತಕ್ಕಂತಹ ದೇವತಾ ಸ್ತ್ರೀಯರಿದ್ದಾರೆ. ಏನ ಸಭಾಭವನಗಳು ಎಲ್ಲವೂ ಕೂಡ ವಜ್ರ ರತ್ನ ಎಲ್ಲದರಿಂದ ನಿರ್ಮಾಣ. ಸಿಮೆಂಟು ಇಟ್ಟಿಗೆ ಕಾಣಿಸೋದೇ ಇಲ್ಲ ಅಂತ. ಎಲ್ಲಿ ನೋಡು ಬೆಳ್ಳಿ ಬಂಗಾರ ಹವಳ ರತ್ನ. ಇಂಥ ಅದ್ಭುತವಾಗಿರ್ತಕ್ಕಂತಹ ಇಂದ್ರನ ಊರಿಗೆ ಹೊರಟಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಗಾಳಿ ರಮಣೀಯವಾಗಿ ಬೀಸ್ತಾ ಇದೆ. ಅನೇಕ ದೇವದುಂದುಬಿಗಳು ವಾದ್ಯಗಳು ಮೊಳಗ್ತಾ ಇವೆ. ಆ ವಾದ್ಯಕ್ಕೆ ಸರಿಸಮಾನವಾಗಿ ಅಪ್ಸರಾ ಸ್ತ್ರೀಯರು ನರ್ತನವನ್ನು ಮಾಡ್ತಾ ಇದ್ದಾರೆ. ಎಂಥ ಊರದು. ಯಾಮ್ನ ವ್ರಜಂತ್ಯ ಧರ್ಮಿಷ್ಠಾ ಖಲಾಭೂತದೃಹಶಟಾ ಮಾನಿನಃ ಕಾಮಿನೋ ಲುಬ್ಧ ಏಬಿರ್ಹೀನ ವ್ರಜಂತಿಯತ್. ಅಲ್ಲಿ ಮೋಸ ಮಾಡ್ತಕ್ಕಂಥವರು, ಕಾಮಿಗಳು, ಸ್ವಾರ್ಥಪರರು, ಇವರು ಯಾರು ಹೋಗಲಿಕ್ಕೇ ಸಾಧ್ಯವಿಲ್ಲ. ಯಾರಲ್ಲಿ ದೋಷ ಇಲ್ಲ ಅವರ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಅಂಥ ಪಟ್ಟಣ ಇಂದ್ರದೇವರ ಅಮರಾವತಿ. ಇಂಥ ಊರಿಗೆ ಆ ಬಲಿಚಕ್ರವರ್ತಿ ಹೊರಟಿದ್ದಾನೆ. ಆ ಊರು ಹತ್ತಿರ ಬಂದು ಕೂಡಲೇ ಅದ್ಭುತವಾಗಿರ್ತಕ್ಕಂತಹ ಶಂಖನಾದವನ್ನು ಮಾಡಿದ್ದಾನೆ. ಆ ಶಂಖನಾದ ಎಲ್ಲ ಕಡೆಯೂ ಕೂಡ ಕೇಳಿಸ್ತಾ ಇದೆ. ಈ ಶಂಖನಾದ್ಯವನ್ನು ಕೇಳಿ ಇಂದ್ರದೇವರು ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯ ಮನೆಗೆ ಹೋಗ್ತಾರೆ. ಸರ್ವದೇವ ಗಣೋಪೇತೋ ಗುರುಮೇತದುವಾಚ. ಬೃಹಸ್ಪತ್ಯಾಚಾರ್ಯ ಹತ್ರ ಹೋಗಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವನ್ಯುದ್ಯಮೋ ಭೂಯಾನ್ ಬಲೇರ್ನ ಪೂರ್ವವೈರಿಣ ಅವಿಶಕ್ಷ್ಯಂ ಮನ್ಯೆ ಕೇನಾಸಿತ್ತೇ ಚ ಸೂರ್ಜಿತಃ. ಸ್ವಾಮಿ, ಬಲಿಚಕ್ರವರ್ತಿ ಈಗ ನಾನು ಸಂಹಾರ ಮಾಡಿ ಬಂದಿದ್ದೆ, ಸತ್ತೋಗ್ಬಿಟ್ಟಿದ್ದ. ಅಂಥವನು ಮತ್ತೆ ಹುಟ್ಟಿ ಭಾರೀ ಸಿದ್ಧತೆಯನ್ನು ಮಾಡಿಕೊಂಡು ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಇಂಥ ಬಲ ಅವನಿಗೆ ಹೇಗೆ ಬಂತು ಅಂತ ತಿಳಿಲಕ್ಕಾಗ್ತಾ ಇಲ್ಲ. ಅವನು ಬರ್ತಾ ಇರತಕ್ಕಂತಹ ಸಮಯವನ್ನು ನೋಡಿ, ಅವನ ಅದ್ಭುತವಾಗಿರ್ತಕ್ಕಂಥ ಶಂಖನಾದವನ್ನು ಇವೆಲ್ಲವನ್ನೂ ಕೂಡ ಕೇಳಿ ಅವನನ್ನು ಯಾವ ರೀತಿಯಿಂದಲೂ ಕೂಡ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನನಗೆ ಭಾಸಮಾನವಾಗ್ತಾ ಇದೆ. ಇಡೀ ವಿಶ್ವವನ್ನೇ ನುಂಗಲಿಕ್ಕೆ ಬಂದಾನೇನೋ ಅಂಥೇಳಿ ಅನಿಸ್ತಾ ಇದೆ. ಆ ದಶದಿಕ್ಕುಗಳು ಕೂಡ ಅವನ ಪ್ರಭೆಯಿಂದ ತುಂಬಿ ಹೋಗಿದೆ. ಅವನನ್ನು ಹೇಗೆ ಎದುರಿಸಬೇಕು ನಾನು? ಯಾವ ಸಂದರ್ಭದಲ್ಲಿ ಯಾವ ಒಂದು ಮುಹೂರ್ತ ನೋಡಿಕೊಟ್ರೆ ಅವನ ಜೊತೆಗೆ ಯುದ್ಧವನ್ನು ಮಾಡಲಿಕ್ಕೆ ಅಂಥೇಳಿ ಗುರುಗಳಾಗಿರತಕ್ಕಂಥವಲ್ಲಿ ಪ್ರಶ್ನೆ ಮಾಡ್ತಾನೆ. ಗುರುರುವಾಚ ಜಾನಾಮಿ ಭಗವನ್ ಶತ್ರು ವೃನ್ನತೇರಸ್ಯ ಕಾರಣಂ ಶಿಷ್ಯಾಯೋಪಭೃತಂ ತೇಜೋ ಭೃಗುಭಿ ಬ್ರಹ್ಮವಾದಿಭಿ. ಏನನ್ಕೊಂಡಿದ್ದೀಯ? ಆ ಭೃಗುವಂಶೀಯ ಶುಕ್ರಾಚಾರ್ಯರು ವಿಶೇಷವಾಗಿ ಯಜ್ಞವನ್ನು ಮಾಡಿ ಅನುಗ್ರಹವನ್ನು ಮಾಡಿಸಿಬಿಟ್ಟಿದ್ದೀರಪ್ಪ ಅವರ ಮೇಲೆ. ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ಏಷ ವಿಪ್ರಬಲೋದರಕ್ಕಃ ಸಂಪ್ರದ್ಯೂರ್ಜಿತ ವಿಕ್ರಮಃ ತೇಷಾಮೇವಾಪಮಾನೇನ ಸಾನುಬಂಧೋ ವಿನಂಕ್ಷತಿ. ಅವರಂತಾರೆ, ಆ ಬ್ರಾಹ್ಮಣರ ಯಜ್ಞದಲ್ಲಿ ಮಾಡಿರ್ತಕ್ಕಂಥ ಆಶೀರ್ವಾದ ಮಂತ್ರಗಳು, ಸ್ವಸ್ತಿ ಮಂತ್ರಗಳು, ಮಾಡಿರ್ತಕ್ಕಂಥ ಅಭಿಷೇಕ
ಇವೆಲ್ಲರಿಂದ ಅವನು ಬೆಳೆದು ಹೋಗಿಬಿಟ್ಟಿದ್ದಾನೆ. ಮತ್ತು ನನಗೆ ಯುದ್ಧಕ್ಕೆ ಮುಹೂರ್ತ ಇಲ್ವಾ ಅಂತ ಕೇಳಿದ್ರು. ಪಂಚಾಂಗ ನೋಡ್ರಿ ಅಂತ. ಆವಾಗ ಬೃಹಸ್ಪತ್ಯಾಚಾರ ಅಂದರು, ದೊಡ್ಡ ವಾಕಿಲಿ ಉಂದ మీ ఇంటికి ಅಂದರು. ಹಿತ್ಲು ಬಾಗಿಲಿದೆಯಾ? ಇದೆ ಸ್ವಾಮಿ. ಯಾಕೆ ಅಂತ ಕೇಳಿದರು. ಓಡಿ ಹೋಗಿಬಿಡ್ರಿ ಅಂತಂದು. ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲಪ್ಪ, ಓಡಿ ಹೋಗ್ಬಿಡು. ಮತ್ತು ನನಗೆ ನನ್ನ ರಾಜ್ಯ ಸಿಗೋದು ಯಾವಾಗ? ಆವಾಗ ಅವರಂತಾರೆ, ನೋಡು, ಬ್ರಾಹ್ಮಣರನ್ನ ತಿರಸ್ಕಾರವನ್ನು ಮಾಡಿದಾಗ ಗುರುಗಳಿಂದಲೇ ಶಪ್ತನಾಗ್ತಾನೆ. ಆವಾಗ ಅವನು ಇವೆಲ್ಲವನ್ನು ಕೂಡ ಬಿಡ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಅಲ್ಲಿವರೆಗೂ ನೀನೇನೂ ಮಾಡಲಿಕ್ಕೆ ಆಗೋದಿಲ್ಲ, ಓಡಿ ಹೋಗಿಬಿಡು ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರ ಮಾತಿನಂತೆ ದೇವತೆಗಳು ಇಂದ್ರದೇವರ ಸಮೇತವಾಗಿ ಎಲ್ಲರೂ ಕೂಡ ಸ್ವರ್ಗವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಬಲಿಚಕ್ರವರ್ತಿ ದೇವದಾನಿ ಮದಿಷ್ಟಾಯ ವಶಂ ನಿನ್ನೆ ಜಗತ್ರಯಂ. ಆ ಇಂದ್ರದೇವರ ಸಿಂಹಾಸನದ ಮೇಲೆ ಕುಳಿತುಕೊಂಡು ಬಿಟ್ಟಿದ್ದಾರೆ. 3 ಲೋಕವೆಲ್ಲವೂ ಕೂಡ ಬಲಿಚಕ್ರವರ್ತಿಗಳ ಅಧೀನ ಆಗಿ ಹೋಯಿತು. ಇಷ್ಟಾದದ್ದು ಹೇಗೆ? ಬ್ರಾಹ್ಮಣರ ಆಶೀರ್ವಾದ, ಗುರುಗಳ ಆಶೀರ್ವಾದ. ಗುರುಗಳ ಮಾತಿನಲ್ಲಿ ವಿಶ್ವಾಸವಿಟ್ಟ, ಶ್ರದ್ಧೆ ಇಟ್ಟ, ಆ ಶ್ರದ್ಧೆಯ ಪ್ರತಿಫಲ ಅವನಿಗೆ ಇಂದ್ರ ಸಿಂಹಾಸನವೇ. ಯಾವುದನ್ನು ತನ್ನ ಬಲದಿಂದ ತನ್ನ ಸಾಮರ್ಥ್ಯದಿಂದ ಪಡೆಯಬೇಕು ಅಂಥೇಳಿ ಪ್ರಯತ್ನ ಪಟ್ಟನೋ ಅದು ಪಡಿಲಿಕ್ಕೆ ಸಾಧ್ಯವಿಲ್ಲವೋ, ಗುರುಗಳ ಆಶೀರ್ವಾದ ಬಲದಿಂದ ಸೂರ್ಯಾಸ್ತ ಆಗೋದ್ರೊಳಗೆ ಅನಾಯಾಸವೇನ ದಕ್ಕಿಬಿಡ್ತು ಅವನಿಗೆ ಬಲಿಚಕ್ರವರ್ತಿ. ಆವಾಗ ಅವನು ಸಿಂಹಾಸನಲ್ಲಿ ಮಂಡಿತನಾಗಿದ್ದನ್ನು ನೋಡಿ ಬಹಳ ಸಂತೋಷಪಟ್ಬಿಟ್ರಂತೆ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯ. ಯಾರ ಹೆಣಗಳ ರಾಶಿಯನ್ನು ಯುದ್ಧ ಭೂಮಿಯಲ್ಲಿ ನೋಡಿದರು ಅದೇ ವ್ಯಕ್ತಿ ಸಿಂಹಾಸನದ ಮೇಲೆ ಕುಳಿತಿದ್ದಕ್ಕೆ ಬಹಳ ಆನಂದ ಆಯಿತು, ಸಂತೋಷ ಆಯಿತು. ಹೇ ಬಲಿಚಕ್ರವರ್ತಿ, ನೀನೇನು ಕುಳಿತುಕೊಂಡಿದ್ದೀಯಲ್ಲಪ್ಪ ಈ ಸಿಂಹಾಸನ, ಟೆಂಪ್ರವರಿ ಕೂಡಿಸಿನೋ ಅದರ ಮೇಲೆ, ತಾತ್ಕಾಲಿಕವಾಗಿ ವ್ಯವಸ್ಥೆ, ಅದು ಪರ್ಮನೆಂಟ್ ಸಿಂಹಾಸನ ಸಿಕ್ಕಿಲ್ಲ ನಿನಗೆ. ಇವತ್ತು ಮಾಡಿದ ಯಜ್ಞದ ಫಲದಿಂದ ನನ್ನ ಆಶೀರ್ವಾದ ಬಲದಿಂದ ಕೂತ್ಕೊಂಡಿದ್ದೀಯ ಹೊರತಾಗಿ ಈ ಸೀಟ್ ಪರ್ಮನೆಂಟ್ ಅಲ್ಲ. ಮತ್ತೇನು ಮಾಡಬೇಕು? ಇದು ಪರ್ಮನೆಂಟ್ ಆಗಬೇಕಾದ್ರೆ ನಾನು ಏನು ಮಾಡಬೇಕು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ನೋಡು, ಈ ಸಿಂಹಾಸನದಲ್ಲಿ ಕೂಡಬೇಕು ಆದರೆ ಅದಕ್ಕೊಂದು ಯೋಗ್ಯತೆ, ಎಲಿಜಿಬಿಲಿಟಿ ಬೇಕು. ಏನು ಎಲಿಜಿಬಿಲಿಟಿ? ಶತಕ್ರತು ಅಂಥೇಳಿ ಕರೀತಾರಪ್ಪ. ಯಾರು 100 ಅಶ್ವಮೇಧ ಯಜ್ಞವನ್ನು ಮಾಡಿರ್ತಾರೆ ಅವರು ಮಾತ್ರ ಇಂದ್ರ ಸಿಂಹಾಸನದಲ್ಲಿ ಕುಳಿತುಕೊಳ್ತಕ್ಕಂಥ ಯೋಗ್ಯತೆ ಬೇರೆ ಯಾರಿಗೂ ಇಲ್ಲ. ಇದು ಸಾಮಾನ್ಯ ಪದವಿ ಅಲ್ಲ, 5 ವರ್ಷ ಟರ್ಮ್ ಅಲ್ಲ ಇಂದ್ರ ಪದವಿ ಅಂತಂದರೆ. 71 ಚತುರ್ಯುಗಗಳು ಬೇಕು ಇಂದ್ರದೇವರು. 71 ಯುಗಗಳವರೆಗೂ ಆಳ್ತಕ್ಕಂಥ ಸಾಮರ್ಥ್ಯ ದೇವರ ಕಾರುಣ್ಯ ಎದುರು ಸಿಗಲಿಕ್ಕೆ ಸಾಧ್ಯ. ಅದರೊಳಗೆ ಈಗಿರ್ತಕ್ಕಂಥ ಇಂದ್ರ ಏನು ಶಚೀಪತಿ ಇಂದ್ರ ಇದ್ದಾನಲ್ಲ, 6ನೇದು 7ನೇ 2 ಮನ್ವಂತರಕ್ಕೆ ಅವನೇ 71 ಚತುರ್ಯುಗಗಳ ಸರ್ಕಲ್ಲಿಗೆ ಕೊಟ್ಟಿದ್ದಾನೆ ಪರಮಾತ್ಮ. ಅಂದರೆ ಎಷ್ಟು ಪರಮಾತ್ಮಲ್ಲಿ ಅವಿಚ್ಛಿನ್ನವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ ದೇವರ ಅನುಗ್ರಹದಿಂದ ಈ ಸ್ಥಾನವನ್ನು ತಿಳ್ಕೊ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಸ್ಥಾನ ಇದು ನಿನಗೆ ಬರಬೇಕು, ನನಗೂ ಅಪೇಕ್ಷೆ ಇದೆ. ಅದಕ್ಕೋಸ್ಕರ 100 ಅಶ್ವಮೇಧ ಯಜ್ಞವನ್ನು ನೀನು ಮಾಡಬೇಕು, ನಿನ್ನ ಕೈಯಲ್ಲಿ ಮಾಡಿಸ್ತೇನೆ ಅಂಥೇಳಿ ಹೇಳ್ತಾರೆ. ಆಯಿತು ಅಂಥೇಳಿ ಗುರುಗಳ ಮಾತಿನಂತೆ ಭಾರತದ ಪ್ರತಿಯೊಂದು ತೀರ್ಥಗಳಲ್ಲಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಯಜ್ಞವನ್ನು, ಅಶ್ವಮೇಧ ಯಜ್ಞವನ್ನು ಶುಕ್ರಾಚಾರ್ಯ ಶಿಷ್ಯರಾಗಿರ್ತಕ್ಕಂತಹ ಬಲಿಚಕ್ರವರ್ತಿಯಿಂದ ಮಾಡಿಸ್ತಾ ಇದ್ದಾರೆ. ನಾವೊಂದು ಪವಮಾನ ಹೋಮ ಮಾಡಬೇಕು ಅಂದರೆ 100 ವಿಘ್ನಾರಿ. ಆಚಾರ ಸಿಗೋದಿಲ್ಲ, ಆಚಾರ ಸಿಕ್ಕರೆ ಕರೋನಾ ಅಡ್ಡ, ಜನ ಸೇರಿಸೋ ಹಾಗಿಲ್ಲ, ಏನು ಕಾರಣ, ಏನೋ ಒಂದು ಕಾರಣ ಬಂದುಬಿಡ್ತು. ಒಳ್ಳೆಯ ಕಾರ್ಯ ಮಾಡಬೇಕು, ಪುರಂದಾಸ ಆರಾಧನೆ ಮಾಡಬೇಕು, ಮಧ್ವನವಮಿ ಮಾಡಬೇಕು, ಜನ ಬರ್ತಾರೆ. ಅಶೋಕ್ ಅವರು ಪಾಂಡುರಂಗಾಚಾರ್ಯ 100 ಜನಕ್ಕೆ ಜ್ಞಾನಸತ್ರ ಜ್ಞಾನ ಯಜ್ಞ ಮಾಡಿಸ್ತಾರೆ, ಪ್ರಸಾದ ಯಜ್ಞ ಮಾಡಿಸ್ತಾರೆ. ಈಗ ಮಾಡೋ ಹಾಗಿಲ್ಲ, ಕೊರೋನಾ ಬಂದದ್ದು, ಏನು ಮಾಡಬೇಕು? ಏನು ಆರಾಧ್ಯ ಇಲ್ಲ, ಎಲ್ಲ ಏನು ಕಾರ್ಯಕ್ರಮ, ಏನು ಇಂಥ ರೋಗ ಉಲ್ಬಣ ಏನೂ ಇರೋದಿಲ್ಲ. ಏನೋ ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಇಂಥದ್ದಾಗಿಬಿಟ್ಟಿರುತ್ತೆ, ಏನು ಮಾಡಬೇಕು? ಮತ್ತು ಬಲಿಚಕ್ರವರ್ತಿ ಇಂಥ ವಿಘ್ನ ಏನೂ ಬರಲಿಲ್ವ? ಅವನಿಗೆ ಎಲ್ಲಿಂದ ಬರಬೇಕ್ರಿ ವಿಘ್ನ? ಯಜ್ಞಕ್ಕೆ ವಿಘ್ನವನ್ನು ತರೋರೇ ದೈತ್ಯರು. ಆ ದೈತ್ಯನೇ ಯಜ್ಞ ಮಾಡಬೇಕಾದ್ರೆ ಅವರಿಗೆ ವಿಘ್ನ ತರೋರು ಯಾರು? ಮತ್ತು ಹಾಗಾಗಿ ಯಾರೂ ವಿಘ್ನ ತರೋರಿಲ್ಲ. ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಅಶ್ವಮೇಧ ಯಜ್ಞವನ್ನು ನಿರ್ವಿಘ್ನವಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಆ ಗುರುಗಳ ಆಶೀರ್ವಾದದಿಂದ ವಿಶೇಷವಾಗಿ ಆ ಇಂದ್ರ ಪದವಿಯಲ್ಲಿ ಕುಳಿತುಕೊಂಡು ಆ ರಾಜ್ಯಲಕ್ಷ್ಮಿಯನ್ನು, ಆ ಇಂದ್ರನ ಪದವಿ ಎಲ್ಲ ವೈಭೋಗವನ್ನು ಅನುಭವಿಸ್ತಾ ಇದ್ದಾನೆ ಬಲಿಚಕ್ರವರ್ತಿ. ಈ ಕಡೆ ಏಕದಾ ಕಶ್ಯಪಸ್ತಸ್ಯ ಆಶ್ರಮಂ ಭಗವಾನಗಾತ್ ನಿರುತ್ಸವಂ ನಿರಾನಂದಂ ಸಮಾದೇವಿರತಶ್ಚಿರಾತ್.
ಒಮ್ಮೆ ಕಶ್ಯಪರು ಹೊರಗೆ ಹೋದವರು ಮನೆಗೆ ಬರ್ತಾರೆ, ನೋಡ್ತಾರೆ ಮನೆಯವರನ್ನು. ಅತಿದೇವೇನ ಸಪತ್ನೀಂ ದೀನವದನಾಂ ಕುತಾಸನ ಪರಿಗ್ರಹ. ಆ ಬಾಡಿದ ಮುಖ ಅತಿದೇವಿಯರದು. ಅದನ್ನು ನೋಡಿ ಯಾಕೆ ಏನಾಗಿದೆ, ಏನಾಯಿತು? ಅಪ್ಯಭದ್ರಂ ನ ವಿಪ್ರಾಣಾಂ ಭದ್ರೇ ಲೋಕೆ ದುರಾಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಶ್ಚಂದಾನುವರ್ತಿನಃ. ಹೇ ಕಲ್ಯಾಣಿ, ಏನಾಯಿತು? ಬಹಳ ಕಷ್ಟಪಡ್ತಾ ಇದ್ದೆ, ನಿನ್ನ ಮುಖ ನೋಡಿದರೆ ಬಾಡಿದೆಯಲ್ವಾ? ಏನಾಗಿದೆ? ಏನಾದರೂ ಧರ್ಮದ ಕೆಲಸ ಮಾಡಬೇಕಾದ್ರೆ ಏನಾದರೂ ಲೋಪ ಆಯಿತಾ ನಿನ್ನಿಂದ? ನಮ್ಮ ಕಡೆಯಿಂದ ಬ್ರಾಹ್ಮಣರಿಗೆ ಆಗಬೇಕಾಗಿರ್ತಕ್ಕಂಥ ಉಪಚಾರದಲ್ಲಿ ಏನಾದರೂ ವ್ಯತ್ಯಯವಾಯಿತಾ? ಅಥವಾ ಏನಾದರೂ ಮನೆಯಲ್ಲಿ ಯಾರಾದರೂ ತೀರ್ಕೊಂಡು ಹೋಗಿದ್ದಾರಾ? ಯಮದೇವರ ಸಂಬಂಧ ಏನಾದರೂ ದುಃಖ ಬಂತಾ? ಇಲ್ಲಿ ನೋಡ್ರಿ, ವೇದವ್ಯಾಸದೇವರ ಮಾತು ಮೃತ್ಯೋಹೋ ಛಂದಾನುವರ್ತಿನಃ ಅಂತೇಳಿ ಹೇಳಿಬಿಟ್ರು. ಲೋಕಸ್ಯ ಮೃತ್ಯೋಹೋ ಛಂದಾನುವರ್ತಿನಃ. ಅವರ ಮಾತಿನ ಅರ್ಥ ಏನು ನೋಡ್ರಿ, ಮನೆಯಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಅದರಿಂದ ನಾವು ಹೊರಗೆ ಬರಬೇಕು ಅಂದರೆ ವರ್ಷಾನುಗಟ್ಟಲೆ ಆಗಿಬಿಡ್ತದೆ. ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿರೋರು ಏನಾದರೂ ಹೋಗಿಬಿಟ್ರೆ, ಬಹಳ ಆಪ್ತರು, ಏನೋ 90 ವರ್ಷ ಬದುಕಿ ಬಾಳಿದ ಮೇಲೆ ಹೋದರೆ ಏನೂ ಅನಿಸೋದಿಲ್ಲ. ಇನ್ನು ಬಾಳಿ ಬದುಕೋ ವಯಸ್ಸು 30 ವರ್ಷ 40 ವರ್ಷ ಇಂಥವ್ರು, ಸಣ್ಣ ಸಣ್ಣ ಮಕ್ಕಳುಗಳು, ಇಂಥವ್ರು ಏನಾದರೂ ಹೋಗಿಬಿಟ್ರೆ ಅದರಿಂದ ನಾವು ಹೊರಗಡೆ ಬರಲಿಕ್ಕೆ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಂಡು ಬಿಡ್ತದೆ. ಅಂದರೆ ಇವರು ಏನಂತಾರೆ, ಮೃತ್ಯೋಹೋ ಛಂದಾನುವರ್ತಿನಃ. ಅಂದರೆ ಯಮದೇವರು ಏನೋ ತಾಂಡವಾಡ್ತಾ ಇದ್ದಾರೆ ಮನೆಯಲ್ಲಿ, ಮೇಲಿಂದ ಮೇಲೆ ಮೃತ್ಯುಗಳಾಗಿವೆಯಾ? ಈ ರೀತಿ ಅರ್ಥ ಅಲ್ಲ. ನೋಡಲಿಕ್ಕೆ ಅರ್ಥ ಇದೆ, ಮನೆಯಲ್ಲಿ ಬಹಳ ಮರಣಗಳಾಗಿವೆ, ಆ ಮರಣಗಳೇನಾದರೂ ಆಗಿವೆ ಅಂಥೇಳಿ ಪ್ರಶ್ನೆ. ಆದರೆ ಸತ್ಯಧರ್ಮರು ಇದಕ್ಕೆ ಮತ್ತೊಂದು ಅರ್ಥವನ್ನು ಕೊಡ್ತಾರೆ. ಏನಂತ? ಮೃತ್ಯೋಹೋ ಛಂದಾನುವರ್ತಿನ ಅಂಥೇಳಿ ಮಾತಿದೆ. ನಮ್ಮ ಮನೆಯಲ್ಲಿ ಮೃತ್ಯು ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಮೃತ್ಯು ನಮ್ಮ ಅಧೀನ. ಯಮದೇವರು ಕೂಡ ಅವರನ್ನು ಕೇಳಿಕೊಂಡು ಬರಬೇಕು. ಅಂದರೆ ಅಷ್ಟು ಧರ್ಮವನ್ನು ಮಾಡ್ತಾ ಇದ್ರು. ಇಂಥ ನಮ್ಮ ಮನೆಯಲ್ಲಿ ಏನಾದರೂ ಮೃತ್ಯು ಬಂತ ಅಂಥೇಳಿ ಅವರ ಪ್ರಶ್ನೆ. ಹೀಗೇನಾದರೂ ಆಗಿದೆಯಾ? ಅಥವಾ ಧರ್ಮಾರ್ಥ ಕಾಮಮೋಕ್ಷಗಳನ್ನು ಸಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಏನಾದರೂ ಕೂಡ ವ್ಯತ್ಯಾಸವಾಗಿ ಹೋಯ್ತಾ? ನೀನು ಮನೆಯ ಕೆಲಸದಲ್ಲಿ ಬಿದ್ದು ಮನೆಗೆ ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಸತ್ಕಾರವನ್ನು ಮಾಡದೆ ಅವರೇನಾದರೂ ಕೂಡ ದುಃಖದಿಂದ ಹೋಗಿಬಿಟ್ರ ಮನೆಯಲ್ಲಿ? ಇಷ್ಟು ಪ್ರಶ್ನೆ ಮಾಡ್ತಾರೆ ನೋಡ್ರಿ. ನೀ ಹೇಗಿದ್ಯಾ, ನಿನಗೆ ಊಟ ತಿಂಡಿ ಕಡಿಮೆ ಆಗಿದೆ ಕೇಳಲಿಲ್ಲ ಅವರು. ಮನೆಗೆ ಬಂದ ಬ್ರಾಹ್ಮಣರಿಗೆ ಏನಾದರೂ ಕಷ್ಟವಾಯಿತಾ? ಬ್ರಾಹ್ಮಣರಿಗೆ ಉಪಚಾರ ಮಾಡಲಿಲ್ವಾ? ಇಷ್ಟು ಪ್ರಶ್ನೆಯನ್ನು ಮಾಡಿದರು. ಯಾಕೆ ಅಂತಂತಂದರೆ, ಮನೆಯಲ್ಲಿ ಬಂದ ಬ್ರಾಹ್ಮಣರಿಗೆ ಅನುಕೂಲ ಮಾಡಿಕೊಟ್ರೆ ಅದು ಗೃಹ ಅಂಥೇಳಿ ಕರೆಸಿಕೊಳ್ಳುತ್ತದೆ. ಯಾವ ಮನೆ ಅದರಲ್ಲಿ ಬ್ರಾಹ್ಮಣರ ಆದರ ಆಗೋದಿಲ್ಲ, ಸತ್ಕಾರ ಆಗೋದಿಲ್ಲ, ಅತಿಥಿ ಅಭ್ಯಾಗತರ ಬ್ರಾಹ್ಮಣರ ಪೂಜೆ ಆಗೋದಿಲ್ಲ, ಅದು ಮನೆಯಲ್ಲ ಅಂದ್ಬಿಟ್ರು ಕಶ್ಯಪರು. ಗೃಹೇಶು ಯೇಷ್ವತಿತಯೋ ನಾರ್ಚಿತಾ ಸಲಿಲೈರಪಿ ಯದಿ ನಿರ್ಯಾಂತಿ ತೇನೂನಂ ಪ್ರೇತರಾಜಗೃಹೋಪಮ. ಮನೆಗೆ ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಅರ್ಚನೆ ಆಗಿಲ್ವಾ? ಕನಿಷ್ಠ ಪಕ್ಷ ನೀರು ಇಲ್ವಾ? ವಚನೇಕಾ ದರಿದ್ರತಾ ಅಂತದೆ ಶಾಸ್ತ್ರ. 1-4 ಒಳ್ಳೆ ಮಾತಾಡೋಕ್ಕೇನೋ. ಈಗ ಅದು ಆಡೋದಿಲ್ಲ ಅಲ್ಲ, ಫಸ್ಟು ಮನೆಯೊಳಗೆ ಬಂದರೆ ಮಾತಾಡೋದಿಲ್ಲ, ಮನೆಯಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಯಾಕೆ? ಗೇಟ್ ಮುಂದೆ ದೊಡ್ಡ ಬೋರ್ಡ್ ಹಾಕಿಬಿಟ್ಟಿರ್ತಾರೆ, ಬಿವೇರ್ ಆಫ್ ಡಾಗ್ಸ್. ಮನೆಯಲ್ಲಿ ಮನುಷ್ಯರು ಬರಲಿಕ್ಕೆ ಯೋಗ್ಯರಿಲ್ಲ, ಯಾಕೆ? ನಾಯಿಗಳು ಇವೆ. ಏನು ಮಾಡಬೇಕು? ಇಂತಹ ಮನೇನ ಪ್ರೇತರಾಜಗೃಹ ಅಂತ ಕರೆದು ಬಿಟ್ಟರು ಕಶ್ಯಪರು. ಅಥವಾ ಇನ್ನೂ ಒಂದು ವ್ಯತ್ಯಾಸ, ಇವಾಗ ಈ ಬಾಗಿಲಿಗೆ ಒಂದು ಸಣ್ಣ ರಂಧ್ರ ಮಾಡ್ಕೊಂಬಿಟ್ಟಿರ್ತಾರೆ, ರಂಧ್ರದಲ್ಲಿ ಇಣಿಕಿ ನೋಡ್ತಾರೆ. ತಮಗೆ ಬೇಕಾದವ್ರು ಬಂದರೆ ಬಾಗಿಲು ತೆಗೆಯೋದು, ಇಲ್ಲಾಂದ್ರೆ ಅವರು ಶಂಖವಾದ್ಯ 10 ಬಾರಿ ಕಾಲಿಂಗ್ ಬೆಲ್ ಹೊಡೆದ್ರು ಬಾಗಿಲು ತೆಗೆಯೋದೇ ಇಲ್ಲ. ಅಥವಾ ಕೆಲವು ಬಾಗಿಲು ತೆಗಿತಾರೆ, ಬಾಗಿಲು ತೆಗೆದು, ನೀವು ಬಂದ್ರೆ ನಾವು ಹೊರಗೆ ಹೋಗ್ತಾ ಇದ್ವಿ, ನೀವು ಬರಬಾರ ಟೈಮ್ ಬಂದಿರಿ, ಇನ್ನೊಂದು ಸಲ ಬರ್ರಿ, ಅಲ್ಲೇ ಬಾಗಿಲ ಹತ್ರ ಹೊಸಲು ಹೊರಗೆ ನಿಲ್ಲಿಸಿ ಮತ್ತೆ ಬಾಗಿಲು ಹಾಕಿಬಿಡೋದು. ಯಾಕೆ ಬರ್ತಾರೆ ಬ್ರಾಹ್ಮಣರ ಮನೆಗೆ? ಒಬ್ಬ ಬ್ರಾಹ್ಮಣ ಬಂದ ಅಂತಂದರೆ ಬ್ರಾಹ್ಮಣನಿಗೆ ಪಾತ್ರ ಅಂಥೇಳಿ ಕರೀತಾರೆ. ಯಾಕೆ ಪಾತ್ರ ಅಂಥೇಳಿ ಕರೀತಾರೆ? ತುಂಬಿಸಿಕೊಂಡು ಹೋಗ್ತಾನೆ.
ದಕ್ಷಿಣ ದಾನ ಅಲ್ಲ, ದಕ್ಷಿಣ ದಾನ ಇಸ್ಕೊಂಡು ಹೋಗ್ತಾನೆ, ಅದು ನಿಜವೇ. ಅದರ ಜೊತೆಗೆ ನಮಗೆ ಪುಣ್ಯವನ್ನು ತುಂಬಿಸಿ ಕೊಡ್ತಾನೆ. ಪಾತ್ರೆ ಅಂಥೇಳಿ ಯಾವಾಗ ಕರಿತೀವಿ ಗೊತ್ತಾ? ಖಾಲಿ ಇದ್ದಾಗ ಏನಾದರೂ ತುಂಬಿಸ್ಬೋದು ರೀ, ತುಂಬಿದ ಪಾತ್ರೆಯಲ್ಲಿ ಮತ್ತೇನು ತುಂಬಿಸ್ತೀರಿ ನೀವು? ಹಾಗೆ ನಮಗೆ ಪುಣ್ಯವನ್ನು ತುಂಬಿಸಿಕೊಳ್ಳಕ್ಕೆ ಬರ್ತಾನೆ ಬ್ರಾಹ್ಮಣನಾದು. ಆ ಬಂದ ಬ್ರಾಹ್ಮಣನಿಗೆ ಅವನಲ್ಲಿ 5 ಅಗ್ನಿ ಇರುತ್ತೆ, ಅದನ್ನು ತಣಿಸಬೇಕು. ಕಾಲಿನಲ್ಲಿ ಅಗ್ನಿ, ಅದಕ್ಕೆ ಮೊದಲ ಪಾದ ಪ್ರಕ್ಷಾಳನ. ಒಳ್ಳೆಯ ಮಾತು, ನಾಲಿಗೆಯಲ್ಲಿರ್ತಕ್ಕಂಥ ಅಗ್ನಿಯನ್ನು ತಣಿಸೋದು. ಜಠರಾಗ್ನಿ, ಸ್ವಲ್ಪ ಬೆಲ್ಲ ನೀರು, ಅದಕ್ಕೆ ಪ್ರಾಚೀನರು ಎಷ್ಟೇ ಬಡವರಿದ್ದರೂ ಕೂಡ ಒಂದು ಸ್ವಲ್ಪ ನೀರು ಕುಡಿತಾರೆ. ಈಗ ಕೇಳೋದೇ ಇಲ್ಲ ರೀ. ಏನೋ ಹೊಸ ಒಳ್ಳೆ ಸಾಯಂಕಾಲ ಸಮಯ ಏನೋ ತಿನ್ನಬೇಕು ಅನಿಸಿದೆ, ಒಳ್ಳೆ ಒಲಕ್ಕೊಗ್ಗರಣೆ, ಹೀರೆಕಾಯಿ ಬರಿ ಬಿಸಿ ಬಿಸಿಯೇ ಮಾಡ್ಕೊಂಡಿದ್ರು. ಇನ್ನೇನು ತಿನ್ಬೇಕು, ಯಾರೋ ಮನೆಗೆ ಬಂದರು, ಅವನೆಲ್ಲೇ ಎತ್ತಿಟ್ಬಿಡೋದೆ. ಅವನು ಯಾವಾಗ ಹೋಗ್ತಾನೋ ಹೋದ್ಮೇಲೆ ತಿನ್ನೋದು. ಮತ್ತೊಬ್ಬರಿಗೆ ಕೊಟ್ಟು ತಿಂದರೆ ಎಷ್ಟು ಪುಣ್ಯ, ನಿಮಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಅದಾದ ಮೇಲೆ ಅವನನ್ನು ಬಿಳ್ಳಕ್ಕೆ ಮನೆ ಬಾಗಿಲುವರೆಗೆ ಹೋಗಬೇಕಂತೆ, ಬೆನ್ನಿನಲ್ಲಿ ಒಂದು ಅಗ್ನಿ. ಹೀಗೆ ಬ್ರಾಹ್ಮಣನಲ್ಲಿರ್ತಕ್ಕಂಥ ಇಷ್ಟು ಅಗ್ನಿಯನ್ನು ತಣಿಸಿದಾಗ ಅನುಗ್ರಹೋನ್ಮುಖನಾಗಿ ಹೋಗ್ತಾನೆ. ಹಾಗೆ ಬ್ರಾಹ್ಮಣರಿಗೆ ಪೂಜೆ ಮಾಡಬೇಕಾದ್ರೆ ಏನಾದರೂ ವ್ಯತ್ಯಾಸ ಆಯಿತಾ, ಅಥವಾ ಅಗ್ನಿಹೋತ್ರವನ್ನು ನೀನೇನಾದರೂ ಮಾಡೋದು ಮರೆತು ಬಿಟ್ಟಿಯಾ? ಯಾಕೆ ಅಂದರೆ ಗಂಡ ಊರಿನಲ್ಲಿ ಇಲ್ಲ ಅಂತಂದರೆ ಅಗ್ನಿಯನ್ನು ಸಂರಕ್ಷಣೆ ಮಾಡೋದು ಪತಿವ್ರತ ಧರ್ಮಿಷ್ಠಿಯಾಗಿರ್ತಕ್ಕಂಥ ಹೆಂಡತಿಯ ಕರ್ತವ್ಯ. ಅಲ್ಲಿ ಏನಾದರೂ ವ್ಯತ್ಯಾಸವಾಯಿತಾ ನಿನಗೆ? ಇಷ್ಟೆಲ್ಲ ಪ್ರಶ್ನೆ ಮಾಡಿದೆ. ಇಷ್ಟೆಲ್ಲ ಪ್ರಶ್ನೆ ಯಾಕೆ ಮಾಡಿದ್ರು? ಅವಳು ಮುಖವನ್ನು ನೋಡೇ ಮಾಡಿಬಿಟ್ರಂತೆ. ಯಾಕೆ ಮುಖ ಬಾಡಿತ್ತು, ಅದನ್ನು ನೋಡಿ ಇಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ದೇವಿ ಅಂತಾಳೆ, ಭದ್ರ ದ್ವಿಜಗವಾಂ ಬ್ರಹ್ಮನ್ ಧರ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇದಿನ್ ಗೃಹಾಯುಮೇ. ಅವೆಲ್ಲ ಏನೂ ಆಗಿಲ್ಲ ಸ್ವಾಮಿ, ಬ್ರಾಹ್ಮಣರು ಹೋಗಳು ಧರ್ಮ ಯಾವುದಕ್ಕೂ ವ್ಯತ್ಯಯಬಾರದಂತೆ ನಾನು ಎಲ್ಲವನ್ನೂ ಕೂಡ ಸರಿಯಾಗಿ ನೋಡಿಕೊಂಡು ಹೋಗಿದ್ದೇನೆ, ಏನೂ ಆಗಿಲ್ಲ. ಮತ್ತು ಯಾಕೆ ಮುಖ ಬಾಡಿದೆ? ಆವಾಗ ಅವ್ರು ಹೇಳ್ತಾರೆ, ತಸ್ಮಾದೇಶ ಭಜಂತ್ಯಾಮೇ ಶ್ರೇಯಶ್ಚಿಂತಯ ಸೂರತ ಹೃತಶ್ರಯೋ ಹುತಸ್ಥಾನ ಅಪ್ಸಪತ್ನೇ ಪಾಹಿನ ಪ್ರಭೋ. ಏನಿಲ್ಲ, ನಮ್ಮ ಮಕ್ಕಳು ರಾಜ್ಯಭ್ರಷ್ಟರಾಗಿಬಿಟ್ಟಿದ್ದಾರೆ. ಬಲಿಚಕ್ರವರ್ತಿ ಆ ಅಮರಾವತಿಯನ್ನು ತನ್ನ ವಶ ಮಾಡಿಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಏನಾದರೂ ಅನುಗ್ರಹವನ್ನು ಮಾಡಿಕೊಡಬೇಕು ಅಂಥೇಳಿ ಪ್ರಶ್ನೆ ಮಾಡ್ತಾ. ಆವಾಗ ಶುಕ್ರ ಕಶ್ಯಪರಂತಾರೆ, ಅಹೋಮಾಯವನಂ ವಿಷ್ಣು ಸ್ನೇಹಬದ್ಧಮಿದಂ ಜಗತ್. ಎಂಥ ನಿನ್ನಂಥವಳು ಇಂಥ ಮಾತಾಡಿದಂಗೆ ಆಶ್ಚರ್ಯ ಆಯಿತು ಅಂತಾರೆ ಕಶ್ಯಪರು. ಯಾರ ಮಕ್ಕಳು, ಯಾರು ಹೆಂಡತಿ, ಯಾರು ಗಂಡ, ಈ ಜನ್ಮಕ್ಕೆ ಅವ್ರ ಮಕ್ಕಳು, ಮುಂದಿನ ಜನ್ಮಕ್ಕೆ ಇರ್ತಾರೋ ಇಲ್ಲ ಗೊತ್ತಿಲ್ಲ, ಅಂಥವ್ರ ಮೇಲಿನ ಆಸೆ ಪಡ್ತೀಯಲ್ಲ, ಅಪೇಕ್ಷೆ ಪಡ್ತೀಯಲ್ಲ. ಇದಕ್ಕೆಲ್ಲ ಕಾರಣ ಕಸ್ಯಕೆ ಪತಿಪುತ್ರಾದ್ಯಾಹ ಮೋಹ ಏವ ಹಿ ಕಾರಣ. ಅವರ ಮೇಲೆ ಅತಿಯಾದ ಮೋಹದಿಂದ ನೀ ಪ್ರಶ್ನೆ ಮಾಡ್ತಾ ಇದ್ದೀಯ. ಯಾಕೆ ನೀನು ಇಂಥ ಮೋಹ ಮಾಡ್ತಿ? ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ, ಇವೆಲ್ಲವನ್ನು ಬಿಟ್ಬಿಡು. ಅವ್ರಿಗೆ ರಾಜ್ಯ ಇದ್ರೇನು ಬಿಟ್ರೇನು, ದೇವರಿಗೆ ಗೊತ್ತಿದೆ. ಯಾವುದು ಕೊಡಿಸ್ಬೇಕು ಅವನು ಕೊಡ್ತಾನೆ, ಯಾವಾಗ ಕೊಡಬಾರ್ದು ಅದನ್ನು ಕಸ್ಕೊಡುತ್ತಾನೆ. ಎಲ್ಲರ ಹೃದಯ ಅಂತರ್ಗತನಾಗಿರ್ತಕ್ಕಂಥ ಸರ್ವಭೂತ ಗೃಹಾವಾಸ ಆ ಪರಮಾತ್ಮ ಇದ್ದಾನೆ, ಅವನ ಪೂರ್ಣಗೊಳಿಸ್ತಾನೆ. ನೀನು ಯಾಕೆ ಚಿಂತೆ ಮಾಡ್ತೀಯ ಅಂಥೇಳಿ ಇಷ್ಟು ಹೇಳಿದ ಮೇಲೆ ಅದಿತಿ ಅಂತಾಳೆ, ಅಷ್ಟೆಲ್ಲ ಬೇಡ, ದಯಮಾಡಿ ಹೇಳ್ರಿ. ಆದಿತತ್ವಂ ದ್ವಿಜಶ್ರೇಷ್ಠ ವಿಧಿಂ ತದುಪದಾವನಂ. ಯಾವ ರೀತಿಯಾಗಿ ಪರಮಾತ್ಮನ ಪ್ರಸನ್ನೀಕರಿಸಿಕೊಂಡು ನನ್ನ ಮಕ್ಕಳಿಗೆ ರಾಜ್ಯ ಪುನಃ ಪ್ರಾಪ್ತಿಯಾಗಬಹುದಾಗಿದೆ, ಒಂದು ಉಪಾಯವನ್ನು ತಿಳಿಸುವೆ ಅಂಥೇಳಿ ಯಾಚನೆಯನ್ನು ಮಾಡ್ತಾಳೆ. ಆವಾಗ ಕಶ್ಯಪರಂತಾರೆ, ನೀ ಇಷ್ಟ ಪ್ರಾರ್ಥನೆ ಮಾಡಿದೆಯಲ್ಲ, ಒಂದು ವ್ರತವನ್ನು ಉಪದೇಶವನ್ನು ಮಾಡ್ತೇನೆ ಕೇಳು. ಫಾಲ್ಗುನ್ನಸ್ಯ ಅಮಲೇ ಪಕ್ಷೆ ದ್ವಾದಶಾಹಂ ಪಯೋವ್ರತಃ ಅರ್ಚಯೇತ್ ಅರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಪ್ರತಿಪದಾಯಿಂದ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ದ್ವಾದಶಿಯವರೆಗೆ ಒಂದು ವ್ರತವನ್ನು ಮಾಡಬೇಕು. ಪಯೋವ್ರತ ಅಂಥೇಳಿ ಅದ್ಭುತವಾಗಿರ್ತಕ್ಕಂಥ ಒಂದು ವ್ರತವಿದೆ. ಆ ವ್ರತವನ್ನು ನೀನು ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದಾಗ ಅದರ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಸಿರಿವಾಲಿ ಅಂದರೆ ಅಮಾವಾಸ್ಯೆ ದಿವಸ ಕಾಡಿಗೆ ಹೋಗಿ ಕಾಡು ಹಂದಿ ಅದೇನು ಮಾಡಿರ್ತದೆ, ಅಗಿದಿರ್ತಕ್ಕಂಥ ಮೃತ್ತಿಕೆ ಮಣ್ಣು ಅದನ್ನು ತೆಗೆದುಕೊಂಡು ಬಂದು ಲೇಪನವನ್ನು ಮಾಡಿಕೊಂಡು ಸ್ನಾನಾದಿಗಳೆಲ್ಲವನ್ನೂ ಕೂಡವನ್ನು ಮಾಡಿ, ವಿಶೇಷವಾಗಿ ತೀರ್ಥ ಜಲದಲ್ಲಿ ಮಿಂದು ಗುರು ಹಿರಿಯರ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪುಣ್ಯಾಹವಾಚನವನ್ನು ಮಾಡಿಕೊಳ್ಳಬೇಕು.
ಪುಣ್ಯಾಹಾಸನ ಪುರಸ್ಸರವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿ ಪರಮಾತ್ಮನ ಕಳಶದಲ್ಲಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಗಂಧ ಮಾಲ್ಯಾದಿಗಳಿಂದ ಮಾಡಿ ಪರಮಾತ್ಮನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ದ್ವಾದಶ ಅಕ್ಷರ ಮಂತ್ರವಾಗಿರತಕ್ಕಂಥ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದಿಂದ ವಿಶೇಷವಾಗಿ ಪರಮಾತ್ಮನ ಪ್ರೀತಿಯಾಗುವಂತೆ ಸ್ತೋತ್ರವನ್ನು ಮಾಡಿ ಅದೇ ಗೋಕ್ಷೀರ ಕಪಿಲಾ ಗೋಕ್ಷೀರದಲ್ಲದೆ ಪಕ್ವವಾಗಿರ್ತಕ್ಕಂತಹ ಶಾಲ್ಯಾನ್ನ ಅಥವಾ ಕ್ಷೀರಾನ್ನ ಅದರಿಂದಲೇ ಹೋಮವನ್ನು ಮಾಡಬೇಕು. ಹೋಮವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಭಗವದ್ಭಕ್ತರಿಗೆಲ್ಲರಿಗೂ ಕೂಡ ಭೋಜನಾದಿಗಳನ್ನು ಮಾಡಿಸಿ ತಾಂಬೂಲ ದಕ್ಷಿಣಾದಿಗಳನ್ನು ಕೂಡ ಕೊಡಬೇಕು. ಕನಿಷ್ಠ ಪಕ್ಷ 2 ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು ಪ್ರತಿನಿತ್ಯ. ಇಷ್ಟು ಮಾಡಿಸಿ ವಿಶೇಷವಾಗಿ ಭಾಗವತಾದಿ ಕಥೆಗಳನ್ನು ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯನ್ನು ಶ್ರವಣವನ್ನು ಮಾಡುತ್ತಾ ಇರಬೇಕು. ಪ್ರತಿಪದ್ದಿನ ಆರಭ್ಯ ಯಾವಶುಕ್ಲತ್ರಯೋದಶಿ ಬ್ರಹ್ಮಚರ್ಯಮದ ಸ್ವಪ್ನಂ ಸ್ನಾನಂ ತ್ರಿಶಮಣಚ್ಚರೇತ್. ಪ್ರತಿ ದಿವಸ ಬ್ರಹ್ಮಚರ್ಯದಿಂದ ಇರಬೇಕು, ನೆಲದಲ್ಲೇ ಮಲಗಬೇಕು. ತ್ರಿಶಮಣ ಸ್ನಾನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು. ಬ್ರಾಹ್ಮಣರಿಂದ ಪೂಜೆ ಮಾಡಿಸಬೇಕು. ನೀನು ಮಾಡೋದು ನೀ ಮಾಡಬೇಕು. ಯಾವುದನ್ನು ಬ್ರಾಹ್ಮಣರೇ ಮಾಡಬೇಕು ಅದನ್ನು ಅವರ ಕೈಯಿಂದ ಮಾಡಿಸಬೇಕು. ಎಲ್ಲ ಭೋಗವನ್ನು ತ್ಯಜಿಸಬೇಕು. ಅಲಂಕಾರವನ್ನು ಮಾಡಿಕೊಳ್ಳಬಾರದು. ತಾಂಬೂಲಾದಿಗಳ ಸ್ವೀಕಾರ ಮಾಡಬಾರದು. ಇಷ್ಟೆಲ್ಲ ವಿಧಿಯನ್ನು ಕೂಡ ಅಲ್ಲಿ ಹೇಳ್ತಾರೆ. ಆ ಪರಮಾತ್ಮನ ಕಥೆಯನ್ನು ಎಲ್ಲವನ್ನೂ ಕೂಡ ಶ್ರವಣವನ್ನು ಮಾಡುತ್ತಾ ಸಾಯಂಕಾಲ ರಾತ್ರಿ ಎಲ್ಲಿಯವರೆಗೆ ಎಚ್ಚರ ಇರಲಿಕ್ಕೆ ಸಾಧ್ಯವೋ ಅಲ್ಲಿಯವರೆಗೆ ಎಚ್ಚರವಿದ್ದು ಆಮೇಲೆ ಮಲಗಬೇಕು. ಪರಮಾತ್ಮನ ಅಭಿಷಿಕ್ತವಾಗಿರ್ತಕ್ಕಂಥ ಕ್ಷೀರವನ್ನು ಸ್ವಲ್ಪ ಮಾತ್ರ ಗ್ರಹಣ ಮಾಡಬೇಕು. ಓಹೋ ಪಯೋವ್ರತ ಮಾಡಬೇಕು ಅಂಥೇಳಿ ಪಯೋವ್ರತ ಮಾಡ್ತೀವಿ ಅಂಥೇಳಿ ಅವ್ರು ಮಾಡ್ತಾ ಇರ್ತಾರೆ. ಅಯ್ಯೋ ಡೈರಿ ಮತ್ತು ಬಾಗಿಲು ಹಾಕಿಬಿಟ್ರೆ ಕಷ್ಟ, ಒಂದು 10 ಲೀಟ್ರ್ ಹಾಲು ತಂದಿಟ್ಟಿರ್ರಿ ಫ್ರಿಜ್ ಒಳಗಡೆ. ಕಡಿಮೆ ಆದರೆ ಕಷ್ಟ, ಬರೇ ಹಾಲು ತೊಗೊಂಡ್ರೆ ಆಮಶಂಕೆ ಆಗಿಬಿಡ್ತದೆ. ಮಧ್ಯೆ ಮಧ್ಯೆ ಬಾಡಿಸ್ಕೊಳ್ಳಿಕ್ಕೆ ಧಾರವಾಡ ಪೇಡ ಕುಂದ ತೊಗೊಂಬರ್ರಿ, ಬಾಸುಂದಿ ಮಾಡಿಡ್ರಿ. 12 ದಿವಸ ಇನ್ನು ಇಷ್ಟಿಷ್ಟು ಹಾಲು ಮೊಸರು ಬಾಸುಂದಿ ಧಾರವಾಡ ಪೇಡ ತಿಂದರೆ ಚತುರ್ದಶಿ ಬರೋದ್ರೆ ಟೊಣ್ಣೆ ಹಾಕಿ ಕೂತ್ಕೊಂಡ್ಬಿಡ್ತಾನೆ. ಅದೆಲ್ಲ ಅಲ್ಲ, ಅಷ್ಟೆಲ್ಲ ತೊಗೊಳ್ಳೋ ಹಾಗಿಲ್ಲ. ಸ್ವಲ್ಪ ಅಲ್ಪ ನಿಮ್ಮ ಗಂಟ್ಲು ನೆನೆಯಬೇಕಷ್ಟೇ, ಅಷ್ಟೇ ತೊಗೊಳ್ಬೇಕು. ಅದು ಪರಮಾತ್ಮನಿಗೆ ಅಭಿಷಿಕ್ತವಾಗಿರ್ತಕ್ಕಂಥ ಗೋಕ್ಷೀರ. ಹೀಗೆ ದ್ವಾದಶಿಯವರೆಗೂ ಮಾಡಿ ತ್ರಯೋದಶಿ ದಿವಸ ವಿಶೇಷವಾಗಿ ಅದರ ಉದ್ಯಾಪನೆಯನ್ನು ಮಾಡಿ ಹೋಮಿಸಿ ಆಮೇಲೆ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದುಕೊಂಡು ಭಗವತ್ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಬೇಕು. ಈ ವ್ರತವನ್ನು ಮಾಡಿದರೆ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ನಿನ್ನಲ್ಲಿ ಆಗುತ್ತೆ ಅಂಥೇಳಿ ಅದನ್ನು ಕಶ್ಯಪರು ಹೇಳುತ್ತಾರೆ. ಕಶ್ಯಪರು ಹೇಳಿದಂತೆ ಅದ್ಭುತವಾಗಿ ಈ ವ್ರತವನ್ನು ಮಾಡಿದ್ದಾಳೆ. ಇನ್ನು ಪೂರ್ಣಾಹುತಿ ಹಾಕಬೇಕು. ಪೂರ್ಣಾಹುತಿ ಹಾಕೋ ಕಾಲಕ್ಕೆ ತಸ್ಯಾ ಪ್ರಾದುರ್ಭೂತಾತ ಭಗವಾನ್ ಆದಿಪುರುಷಃ ಪೀತವಾಸಶ್ಚತುರ್ಬಾಹು ಶಂಖಚಕ್ರ ಗದಾಧರ. ಪೂರ್ಣಾಹುತಿ ಹಾಕೋ ಕಾಲಕ್ಕೆ ಸ್ವಯಂ ಅಗ್ನಿಕುಂಡದಿಂದ ಪೀತಾಂಬರವನ್ನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಶಂಖಚಕ್ರ ಗದಾಪದ್ಧಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಅಲ್ಲಿಂದ ಎದ್ದು ಬಂದುಬಿಟ್ಟು. ಏನು ಪುಣ್ಯ ಅಲ್ವಾ? ಅಂದರೆ ಕಲಿಕಾಲದಲ್ಲಿ ನಾವು ಯಜ್ಞ ಮಾಡಬೇಕಾದ್ರೆ ನಮಗೆ ಹೆಂಗೆ ಗೊತ್ತಾಗತ್ತೆ ದೇವರು ಪ್ರೀತನಾಗಿದ್ದಾನೆ? ಅವಳು ಯಜ್ಞ ಮಾಡಿದ್ದಕ್ಕೆ ಸ್ವಯಂ ಭಗವಂತ ಬಂದ, ಇವಳು ಮಾಡಿದ ಯಜ್ಞದಿಂದ ಭಗವಂತ ಪ್ರೀತನಾಗಿದ್ದಾನೆ ಅಂಥೇಳಿ ಗೊತ್ತಾಯಿತು. ನಾವು ಯಜ್ಞವೋ ದಾನವೋ ತಪಸ್ಸೋ ವ್ರತವೋ ಏನೋ ಒಂದು ಮಾಡಿರ್ತೇವೆ, ಇದು ದೇವರಿಗೆ ಮುಟ್ಟಿದೆ ಅಂಥೇಳಿ ನಮಗೆ ಹೆಂಗೆ ಗೊತ್ತಾಗತ್ತೆ? ನಮಗೇನಾದರೂ ಅಕ್ಲಾಜ್ ಲೆಟರ್ ಕೊಡ್ತಾನೆ ದೇವರು? ಏನು ಕೊಡೋದಿಲ್ಲ, ಪೋಸ್ಟ್ ಆಫೀಸ್ನವ್ರು ಕೊಡ್ತಾರಪ್ಪ ಅಷ್ಟೇ. ಮತ್ತು ದೇವರು ಪ್ರೀತನಾಗಿದ್ದಾನೆ ಅಂತೇಳಿ ಹೆಂಗೆ ಗೊತ್ತಾಯಿತು? ನೀವು ಮಾಡುವ ಹೋಮವೋ ಹವನವೋ ವ್ರತವೋ ನಿರ್ವಿಘ್ನವಾಗಿ ಮುಗೀತು ಅಂದರೆ ಅದು ದೇವರ ಪ್ರೀತನಾಗಿದ್ದಾನೆ ಅಂಥೇಳಿ ಅರ್ಥ ಕಲಿಗಾಲದಲ್ಲಿ. ಯಾಕೆಂತಂದರೆ ಕಲಿಗಾಲದಲ್ಲಿ ಅನೇಕ ವಿಘ್ನಗಳ ಪರಂಪರೆ. ಒಂದು ಏಕಾದಶಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತೇವೆ, ಮನೆಯಲ್ಲಿ ಯಾರೋ ಚಪಾತಿ ಹೊಡಿತಾ ಇದ್ರು, ಅದನ್ನು ನೋಡಿ ಇವನು ಬಿಟ್ಬಿಡ್ತಾನೆ ಏಕಾದಶಿ ಮಾಡೋದು. ಯಾಕೆ? ಮನೆಯಲ್ಲೇ ವಿಘ್ನಗಳು. ಹೇಗೆ ವಿಘ್ನ ಬರದ ಹಾಗೆ ನಿಮಗೆ ಏಕಾದಶಿ ಮುಗೀತು ಅಂತಂದರೆ ಅದು ದೇವರ ಕೊಡ್ತಕ್ಕಂಥ ದೊಡ್ಡ ಅಕ್ನಾಲೆಜ್ಮೆಂಟ್. ನಮಗೆ ದೇವರ ಪ್ರತ್ಯಕ್ಷ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ, ಅಂಥ ವ್ರತ ನಮ್ಮ ಕೈ ಮಾಡೋ ಯೋಗ್ಯತೆಯೂ ಇಲ್ಲ. ಹೀಗೆ ದೇವರು ಎದುರಿಗೆ ಬಂದದ್ದನ್ನು ನೋಡಿ ಮಾತೇ ಬರಲಿಲ್ಲ ಅವಳು. ಗದ್ಗದ ಕಂಠ, ಕಣ್ಣಿನಲ್ಲಿ ಆನಂದ ಭಾಷೆಗಳನ್ನು ಸುರಿಸ್ತಾ ಇದ್ದಾಳೆ.
ಎಂಥ ಅದ್ಭುತ! ಆ ದೇವರ ಉಡುಪಿಯಲ್ಲೋ ತಿರುಪತಿಯಲ್ಲೋ ದೇವರ ದರ್ಶನ ಮಾಡಿದರೆ ನಮಗೆ ಆನಂದ. ಸಾಕ್ಷಾತ್ ಪರಬ್ರಹ್ಮ ಸತಚಿತ ಆನಂದ ಮೂರ್ತಿ ಎದುರು ನಿಂತಿರಬೇಕಾದ್ರೆ ಅವಳಿಗೆ ಎಂಥ ಅನುಭವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ತೋತ್ರವನ್ನು ಮಾಡ್ತಾಳೆ ಅದಿತಿದೇವಿ. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕವೃಜಿನೋಪಶಮೋದಯಾದ್ಯಾ ಷಣ್ಣಕ್ರದೇಶ ಭಗವನ್ ಅಸಿ ದೀನನಾಥ ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ಥೈರಂ ಗೃಹೇತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಸ್ಥಾಯ ಶಶ್ವದುಪಬೃಂಹಿತ ಪೂರ್ಣಬೋಧ ವ್ಯಾಪಾದಿದಾತ್ಮತಮಸೆ ಹರಯೇ ನಮಸ್ತೆ. ಪರಮಾತ್ಮನ ಸ್ತೋತ್ರ ಮಾಡ್ತಾಳೆ. ಹೇ ಯಜ್ಞೇಶ, ಯಜ್ಞಪುರುಷ, ಎಂಥ ಪರಮಾತ್ಮ! ಯಜ್ಞಭೃತ್ ಯಜ್ಞಭೃತ್ ಯಜ್ಞಕೃತ್ ಯಜ್ಞವಾಹನ ಯಜ್ಞಾಂತಗೃತ್ ಯಜ್ಞಗುಕ್ಷ ಮನ್ನಾದ ಏವಚ. ಅಂಥ ಪರಮಾತ್ಮ ಯಜ್ಞದ ಒಳಗಡೆ ತಾನು ನಿಂತು ಸ್ವೀಕಾರವನ್ನು ಮಾಡ್ತಾನೆ, ನಮ್ಮಲ್ಲಿ ನಿಂತು ಯಜ್ಞವನ್ನು ಮಾಡಿಸ್ತಾನೆ, ಯಜ್ಞದ ಪರಿಕರಗಳಲ್ಲಿದ್ದಾನೆ, ಯಜ್ಞದ ಕುಂಡದಲ್ಲಿದ್ದಾನೆ, ಯಜ್ಞದ ಅಗ್ನಿಯಲ್ಲಿದ್ದಾನೆ. ಎಲ್ಲಿ ಇಲ್ಲ ಪರಮಾತ್ಮ, ಎಲ್ಲ ಕಡೆಗಳಲ್ಲೂ ನಿಂತು ಸ್ವೀಕಾರವನ್ನು ಮಾಡ್ತಾ ಇರ್ತಕ್ಕಂಥ ಪರಮಾತ್ಮ ಎಂಥ ಸ್ವಾಮಿ ಅವನು! ತೀರ್ಥಶ್ರವ, ಎಲ್ಲ ನದಿಗಳ ಸನ್ನಿಧಾನ. ಯಾವ ನದಿ ನಾವು ಮಾಡ್ತಕ್ಕಂಥ ಎಲ್ಲ ಪಾಪವನ್ನು ತೊಡೆದು ಹಾಕತ್ತೆ, ಅಂಥ ಗಂಗೆಯನ್ನೇ ಪಾದದ ಅಂಗುಷ್ಟದಲ್ಲಿ ಪೊತ್ತಮವ ಅಂಥ ಪರಮಾತ್ಮ. ಎಂಥ ಪರಮಾತ್ಮನ ಒಂದು ನಾಮವನ್ನು ಶ್ರವಣವನ್ನು ಮಾಡಿದರೆ, ನಾವು ಮಾಡಿದ ಒಂದು ಬಾರಿ ಉಚ್ಚಾರಣೆ ಮಾಡಿದರೆ ನಾವು ಮಾಡಿದ ಅನೇಕ ಜನ್ಮಾರ್ಜಿತ ಪಾಪದ ಎಲ್ಲವೂ ನಾಶವಾಗಿ ಹೋಗುತ್ತೋ ಅಂಥ ಪರಮಾತ್ಮ. ಹೇ ಸ್ವಾಮಿ, ನನಗೆ ಯಾರು ಕಾರುಣ್ಯದಿಂದ ಪರಮಾತ್ಮ ಆರಾಧನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅವರ ಎಲ್ಲರ ಕಷ್ಟಗಳನ್ನು ಕೂಡ ಹೋಗಲಾಡಿಸ್ತಕ್ಕಂಥ ದಯಾನಿಧಿ, ಕರುಣಾನಿಧಿ ಅವನು. ಅಂಥ ಪರಮಾತ್ಮ ಇಡೀ ಜಗತ್ತಿಗೆ ಮಂಗಳವನ್ನು ಮಾಡ್ತಕ್ಕಂಥ ಸ್ವಾಮಿ. ನನಗೂ ಯಾವತ್ತಿಗೂ ಹಿಂದೆ ಮುಂದೆ ಯಾವತ್ತಿಗೂ ಅನುಗ್ರಹವನ್ನು ಮಾಡ್ತಾ ಇರತಕ್ಕಂಥ ಸ್ವಾಮಿ. ನನ್ನಂಥ ಅಲ್ಪಳ ಮಾಡತಕ್ಕಂಥ ಈ ಯಜ್ಞದಲ್ಲಿ ಅನುಗ್ರಹವನ್ನು ಮಾಡಲಿಕ್ಕೆ ಬಂದಿದ್ದೀಯಲ್ಲ ಹೇ ದೀನನಾಥ. ಏನು ಖಾಲಿ ಇದ್ದಾನೆ ಅನುಗ್ರಹ ಮಾಡ್ಲಿಕ್ಕೆ ಬಂದ ಅಂದ್ಕೊಂಡೀಯ? ನಾವು ಖಾಲಿ ಇರ್ತೀವಿ. ಅಶೋಕ್ ಅವ್ರು ಫೋನ್ ಮಾಡಿದಾಗ ಸುಮ್ಮನೆ ಖಾಲಿ ಇಲ್ಲ ರೀ, ಇನ್ನೊಂದು ಕಡೆ ಉಪನ್ಯಾಸ ಒಪ್ಕೊಂಡು. ಯಾಕೆ ನಮಗೂ ಇದಿದೆ ಅಂತೇಳಿ ತೋರಿಸ್ಕೊಳ್ಬೇಕಲ್ಲ, ನಾವು ಇಷ್ಟು ಬ್ಯುಸಿ ಇರ್ತೀವಿ ಅಂಥೇಳಿ. ಹಿಂಗೆ ತೋರಿಸ್ಕೊಂಡ್ರೆ ಮುಂದಿನ ಸರಿ ಕರೀತಾರೆ ಅವರು. ಹಿಂಗಿರ್ತದೆ ನಮ್ಮ ಮನುಷ್ಯರ ಅಭಿಲಾಷೆಗಳು. ಇದು ಮನುಷ್ಯನ ಬುದ್ಧಿನೇ ಹೀಗೆ. ಅದು ಸ್ವಾಮಿ ಹಾಗಲ್ಲ, ಏನು ಖಾಲಿ ಕೂತಿಲ್ಲವ. ಎಲ್ಲ ಜಗತ್ತಿನ ಆಗು ಹೋಗುಗಳನ್ನ ಕ್ಷಣ ಕ್ಷಣದ ಆಗು ಹೋಗುಗಳನ್ನು ನೋಡ್ತಾ ಇರತಕ್ಕಂಥ ಸ್ವಾಮಿ ಅವನು. ಇಷ್ಟಾದರೂ ನನ್ನಂಥವಳು ಮಾಡಿರ್ತಕ್ಕಂಥ ಅಲ್ಪವಾದ ವ್ರತದ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕೆ ಬಂದಿದ್ದೀಯಲ್ಲ, ನಿನ್ನ ಕಾರುಣ್ಯವು ಸ್ವಾಮಿ ಅಂತ ಹೇಳಿ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಏನು ಕೇಳಬೇಕು ಎಂಬುದೇ ಮರೆತು ಬಿಟ್ಲು. ಕೇಳಲೇ ಇಲ್ಲ ಅವಳು ದೇವರನ್ನು. ನನ್ನ ಮಕ್ಕಳಿಗೆ ರಾಜ್ಯ ಬೇಕಾಗಿತ್ತು ಅಂಥೇಳಿ ಮನಸ್ಸಿನಲ್ಲಿ ಇಟ್ಟುಕೊಂಡು ತಪಸ್ಸನ್ನು ಮಾಡಿದಳು, ವ್ರತವನ್ನು ಮಾಡಿದ್ಲು, ಪಯೋವ್ರತವನ್ನು. ಅದಕ್ಕೆ ಕೇಳೋದನ್ನೇ ಮರೆತು ಬಿಟ್ಲು. ದೇವರು ಬಂದ, ದೇವರು ನೋಡ್ತಾನೆ. ಆವಾಗಂದ, ನೀನು ಕೇಳಿಲ್ಲ, ಆದರೆ ನೀನು ಏತಕ್ಕೋಸ್ಕರ ಯಜ್ಞ ಮಾಡಿದ್ದೀಯಲ್ಲ ಅದು ಸಾಧ್ಯವಿಲ್ಲ ಅಂತ ದೇವರೇ ಉತ್ತರ ಕೊಟ್ಬಿಟ್ಟು, ಇವಳು ಕೇಳೋಕ್ಕಿಂತ ಮುಂಚೆ ಉತ್ತರವನ್ನು ಕೊಟ್ಬಿಟ್ಟು. ಪ್ರಾಯೋಧೋನಾತೆ ಅಸುರಯೂಥನಾಥ ಅಪಾರಣೀಯ ಇತಿ ದೇವಿ ಮೇ ಮತಿ ಯತ್ತೇನು ಕೂಲೇಶ್ವರ ವಿಪ್ರಗುಪ್ತ ನ ವಿಕ್ರಮಸ್ತತ್ರ ಸುಖಂ ದದಾತಿ. ದೇವರಂದ, ನೋಡು, ಈ ಸಮಯದಲ್ಲಿ ನಾನು ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾನೇ ಅವನಿಗೆ ಅನುಗ್ರಹವನ್ನು ಮಾಡಿದ್ದೇನೆ, ನಾನೇ ಬ್ರಾಹ್ಮಣರಿಂದ ಅವನಿಗೆ ಅನುಗ್ರಹವನ್ನು ಮಾಡಿಸಿದ್ದೇನೆ, ನಾನೇ ಅನುಗ್ರಹವನ್ನು ಮಾಡಿ ನಾನೇ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಇದು ಸಾಧ್ಯವಿಲ್ಲ ಅಂತಂದ್ಬಿಟ್ಟ ದೇವರು. ಇಷ್ಟು ಹೇಳಿದ ಮೇಲೆ ಅವಳ ಮನಸ್ಸಲ್ಲಿ ಅಂದ್ಕೊಳ್ತಾಳೇನೋ ಅಂಥೇಳಿ ದೇವರು ಮತ್ತೆ ಉತ್ತರ ಕೊಟ್ಬಿಟ್ಟು, ನಾನು ಇಷ್ಟು ಕಷ್ಟಪಟ್ಟು ವ್ರತ ಮಾಡಿದ್ದು ಎಲ್ಲ ವ್ಯರ್ಥವ, ಇಟ್ಟು ಅಂದ್ಕೊಳ್ಳೋದ್ರಾಗೆ ದೇವರು ಉತ್ತರ ಕೊಟ್ಬಿಟ್ಟ. ಮಾಮಾರ್ಚನಂ ನಾರ್ಹತಿ ಗಂತು ಅನ್ಯಥ.
ನನ್ನ ಅರ್ಚನೆ ಮಾಡಿದ್ದು, ನನ್ನ ಉಪಾಸನೆ ಮಾಡಿದ್ದು, ನನಗೋಸ್ಕರ ವ್ರತ ಮಾಡಿದ್ದು ಯಾವುದೂ ಕೂಡ ವ್ಯರ್ಥವಾಗೋದಿಲ್ಲ ಅಂಥೇಳಿ ದೇವರೇ ಉತ್ತರ ಕೊಟ್ಟುಬಿಟ್ಟು. ಮೊದಲನೇ ಪ್ರಶ್ನೆ ಏನು? ದೇವರು ಭಿಕ್ಷೆ ಯಾಕೆ ಬೇಡಿದ? ಅದಕ್ಕೆ ಸ್ವಾಮಿ ಭಗವಂತ ಉತ್ತರ ಕೊಟ್ಟ, ನಾನೇ ಅವನಿಗೆ ಅನುಗ್ರಹವನ್ನು ಮಾಡಿದ್ದೇನೆ, ಬ್ರಾಹ್ಮಣರ ಮುಖಾಂತರ ಆಶೀರ್ವಾದವನ್ನು ಮಾಡಿದ್ದೇನೆ. ಹಾಗಾಗಿ ಬ್ರಾಹ್ಮಣರ ಆಶೀರ್ವಾದ ಯಾವತ್ತೂ ಕೂಡ ನಿಷ್ಫಲ ಆಗೋದಿಲ್ಲ. ಹಾಗಾಗಿ ನಾನೇ ಕೊಟ್ಟು ನಾನೇ ಕಸ್ಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಯುದ್ಧವನ್ನು ದೇವರು ಮಾಡಲಿಲ್ಲ, ಅದಕ್ಕೆ ಭಿಕ್ಷೆ ಬೇಡಿದ್ದು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ದೇವರಂದ ಸ್ವಾಂಶೇನ ಪುತ್ರತ್ವಮುಪೇತ್ಯತೆ ಸುತಾನ್ ಗೋಪ್ತಾಸ್ವಿ ಮಾರೀಚ ತಪಸ್ಯ ದಿಷ್ಟಿತ. ನೀನು ಚಿಂತೆ ಮಾಡಬೇಡ, ನಾನು ಯುದ್ಧ ಮಾಡಿ ಗೆಲ್ಲಿಸಿಕೊಡೋದಿಲ್ಲ ಅಂತ ಹೇಳಿದೆ. ಮತ್ತೇನು ಮಾಡ್ತೀವಿ ಸ್ವಾಮಿ? ನಿನಗೋಸ್ಕರ ಭಿಕ್ಷಾ ಬೇಡ್ತೀನಿ ಅಂದ ಸ್ವಾಮಿ. ಕೊಡ್ತೇನೆ. ಏನಾಗಿತ್ತು ಅಂತಂದರೆ, ನರಸಿಂಹ ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಪರಮಾತ್ಮ ನರಸಿಂಹ ರೂಪವನ್ನು ಸ್ವೀಕಾರವನ್ನು ಮಾಡಿ, ಪ್ರಾಕಟ್ಯವನ್ನು ಮಾಡಿ, ಹಿರಣ್ಯಕಶಿಪನ ಸಂಹಾರವೆಲ್ಲವಾದ ಮೇಲೆ ಏನು ವರ ಬೇಕು ಕೇಳ್ಕೊ ಅಂತ ಹೇಳಿದ್ರು ಪ್ರಹ್ಲಾದರಾದರೆ. ಅದೆಲ್ಲ ಮುಗಿದ ಮೇಲೆ ಹೋಗಬೇಕಾದ್ರೆ, ಸ್ವಾಮಿ ಏನು ಪ್ರಹ್ಲಾದ? ಏನಿಲ್ಲ, ಮುಂದೆ ನನ್ನ ಮೊಮ್ಮಗನನ್ನು ನಿಗ್ರಹ ಮಾಡತಕ್ಕಂತಹ ಕಾಲ ಬರ್ತದೆ. ಆವಾಗ ನನ್ನ ಮೊಮ್ಮಗನ್ನು ಹೊಡೆಯೋದು ಬಡಿಯೋದು ಮಾಡಬೇಡಪ್ಪ. ಅಲ್ಲೋ ಹೊಡಿಬೇಡ ಬಡಿಬೇಡ ಅಂತಂದರೆ ಅವನು ನನ್ನ ಅಣ್ಣನ ಆಸ್ತಿಯನ್ನು, ಅವನ ಸಿಂಹಾಸನವನ್ನೇ ಕಸ್ಕೊಂಡಿರ್ತಾನೋ. ಮತ್ತು ಹೊಡಿಬೇಡ ಕಡಿಬೇಡ ಅಂತಂದ್ರೆ ಏನು ಮಾಡಬೇಕು? ಹಾಗೆಲ್ಲ ಮಾಡಿ ಸ್ವಲ್ಪ ಏನು ಮಾಡ್ತೀವೋ ಮಾಡೋ, ನಂಗೆ ಅದು ಗೊತ್ತಿಲ್ಲ. ಸ್ವಲ್ಪ ಅವನಿಗೆ ನಿಗ್ರಹ ಮಾತ್ರ ಮಾಡಬೇಡ. ಹೊಡಿಬಾರ್ದು ಅಂದರೆ ಉಳಿದಿರೋದು ಒಂದೇ ಆಪ್ಷನ್ನು. ಏನು ಸ್ವಾಮಿ ಅಂತಂದ್ರೆ ಪ್ರಹ್ಲಾದರಾದರು, ಭಿಕ್ಷಾ ಬೇಡಬೇಕು. ಆಗ್ಬೋದು ಅಂತಂದ್ಬಿಟ್ರು. ನೋಡ್ರಿ, ತನ್ನ ಭಕ್ತರಿಗೆ ಕೊಟ್ಟ ಮಾತನ್ನು ಸತ್ಯವನ್ನು ಮಾಡಿಸಲಿಕ್ಕೆ ಸ್ವಾಮಿ ಭಿಕ್ಷಾ ಬೇಡಿ. ನಿನ್ನ ಮೊಮ್ಮಗ ಹೊಡೆಯೋದಿಲ್ಲೋ ಬಡಿಯೋದಿಲ್ಲೋ ಅವನ ಹತ್ರ ಕಸ್ಕೊಳ್ಳೋದಿಲ್ಲೋ, ಇಷ್ಟು ಕೊಟ್ಟ ಮಾತನ್ನು ಸತ್ಯ ಮಾಡಿಸಲಿಕ್ಕೆ ಜಗತ್ಪತಿ, 14 ಲೋಕದ ಒಡೆಯ ಲಕ್ಷ್ಮೀಪತಿ ತಾನು ಭಿಕ್ಷಾ ಬೇಡಿದ. ಇದು ಒಂದು ಕಾರಣವನ್ನು ಹೇಳ್ತಾರೆ, ಭಿಕ್ಷಾ ಬೇಡಲಿಕ್ಕೆ ಕಾರಣ. ಅಥವಾ ಬೃಹಸ್ಪತ್ಯಾಚಾರ್ಯರು, ಅವರ ಗುರುಗಳು ಭಾರದ್ವಾಜರು, ಅವರು ಯಜ್ಞ ಮಾಡಬೇಕು. ಅವರು ಪರರ ಸ್ಥಳದಲ್ಲಿ ಯಜ್ಞವನ್ನು ಮಾಡೋದಿಲ್ಲ. ಇಡೀ 3 ಲೋಕಗಳು ಕೂಡ ಆ ಬಲಿಚಕ್ರವರ್ತಿ ಅಧೀನವಾಗಿ ಹೋಗಾಗಿದೆ. ಹಾಗಾಗಿ ಅವರಿಗೆ ಯಜ್ಞ ಮಾಡಲಿಕ್ಕೆ ಸ್ಥಳವಿರಲಿಲ್ಲ. ಆ ಗುರುಗಳಿಗೆ ಗುರುದಕ್ಷಿಣೆ ಕೊಡಬೇಕು ಅಂಥೇಳಿ ಸ್ವಾಮಿ ಭಿಕ್ಷಾ ಬೇಡಿದಂತೆ. ಇಷ್ಟೆಲ್ಲ ಕಾರಣವನ್ನು ಆಚಾರ್ಯ ತಾತ್ಪರ್ಯದಲ್ಲಿ ಪುರಾಣಾಂತಗಳಲ್ಲಿ ತಿಳಿಸಿಕೊಡುತ್ತಾರೆ. ಹಾಗಾಗಿ ದೇವರಂತ, ನೋಡು, ಯಾರಿಗೂ ಹೇಳಬೇಡ, ನೀನು ಮಾಡಿರ್ತಕ್ಕಂಥ ಅತ್ಯಂತ ಸಂತುಷ್ಟನಾಗಿದ್ದೇನೆ. ನಿನ್ನ ಗರ್ಭದಲ್ಲಿ ಅಂಶರೂಪದಿಂದ ನಾನು ಅವತಾರವನ್ನು ಮಾಡಿ ಬರ್ತಾ ಇದ್ದೇನೆ, ಯಾರಿಗೂ ಹೇಳಬೇಡ. ಯಾಕೆ ಹೆಣ್ಣು ಮಕ್ಕಳಲ್ಲಿ ನಿಲ್ಲೋದಿಲ್ಲ, ಮಾತು ಪಟಕ್ಕನ ಹೊರಗೆ ಬಂದುಬಿಡ್ತದೆ. ಅದಕ್ಕೆ ದೇವರು ಹೇಳಿದೆ ಯಾರಿಗೂ ಹೇಳಬೇಡ. ಯಾಕೆ? ಸರ್ವಂ ಸಂಪದ್ಯತೆ ದೇವಿ ದೇವಗುಖ್ಯಂ ಸುಸಂವೃತಂ. ಅಕಸ್ಮಾತ್ ಬಲಿಚಕ್ರವರ್ತಿಗೆ ನಾನು ಹುಟ್ಟಿ ಬರ್ತಿದ್ದೇನೆ ಅಂಥೇಳಿ ಗೊತ್ತಾಗ್ಬಿಟ್ರೆ ಅವನು ಎಚ್ಚೆತ್ತುಕೊಂಡು ಬಿಡ್ತಾನೆ, ದಾನ ಕೊಡೋದಿಲ್ಲ. ಇದು ದೇವರ ಮಾತು. ಆಯ್ತು ಸ್ವಾಮಿ, ಇಷ್ಟೆಲ್ಲ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಮಾಡಿ ಪೂರ್ಣೇ ವರ್ಷ ಸಹಸ್ರೇತು ಪಸೂತ ಗರ್ಭಮುತ್ತಮಂ. ಮಹಾಭಾರತ ಹೇಳ್ತದೆ, 1000 ವರ್ಷ ಪರಮಾತ್ಮ ಅಂಶರೂಪದಿಂದ ಅತಿದೇವಿಯ ಗರ್ಭದಲ್ಲಿದ್ದಂತೆ. ಏನು ಪುಣ್ಯವಂತೆ ಅಲ್ವಾ? ಆ ಪರಮಾತ್ಮನ ಉದರದಲ್ಲಿ ಇಟ್ಕೊಳ್ಬೇಕಂದ್ರೆ ಪರಮಾತ್ಮನೇ ಗರ್ಭವಾಸಾದಿ ದುಃಖಗಳು ಇಲ್ಲ. ಅದೇ ಹೇಳುತ್ತೆ ಇಲ್ಲಿ. ಈ ಅಷ್ಟಮಸ್ಕಂದದಲ್ಲಿ ಗರ್ಭಸ್ತುತಿ ಇದೆ, ಅದು ಅಲ್ಪವಾದ, ಬಹಳ ಸಣ್ಣದು. ದಶಮಸ್ಕಂದಲ್ಲಿ ವಿಸ್ತಾರವಾಗಿ ಗರ್ಭಸ್ತುತಿಯನ್ನು ಹೇಳಿದ್ದಾರೆ. ಮತ್ತು ಗರ್ಭದಲ್ಲಿ ಇದ್ದಾನೆ ಅಂತಂದು ಅನುಗ್ರಹ ಎಲ್ಲಿಲ್ಲ ರೀ. ಪರಮಾತ್ಮ ಹೊರಗಿದ್ದು ಒಳಗಿದ್ದಿಲ್ಲ ಅಂತಂದರೆ ಹೊಸದಾಗಿ ಪೂರ್ಣ ಮಾಡಿದ ಹಾಗೆ. ಅವನು ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ, ಒಳಗಿದ್ದಾನೆ ಹೊರಗಡೆ ಇದ್ದಾನೆ. ಇಂಥ ಪರಮಾತ್ಮ ಎಲ್ಲಿಲ್ಲ. ಹಾಗಾಗಿ ಎಲ್ಲ ಕಡೆ ಇರ್ತಕ್ಕಂಥ ಪರಮಾತ್ಮ ಗರ್ಭದಲ್ಲೂ ಇದ್ದ. ಅದ್ಭುತವಾಗಿರ್ತಕ್ಕಂಥ ಆ ಪರಮಾತ್ಮ ಅವತಾರವನ್ನು ಮಾಡತಕ್ಕಂಥ ಸಮಯ ಬಂದಾಗ, ಶ್ರೋಣಾಯಾಮ್ ಶ್ರವಣದ್ವಾದಶ್ಯಾಂ ಮುಹೂರ್ತೆ ಅಭಿಜಿತೆ ಪ್ರಭು ಸರ್ವೇ ನಕ್ಷತ್ರ ತಾರಾದ್ಯಾಹ ಶಕ್ರುಸ್ತಜ್ಜನ್ಮ ದಕ್ಷಿಣಂ. ಭಾದ್ರಪದ ಮಾಸ ಶುಕ್ಲಪಕ್ಷ ದ್ವಾದಶಿ ಶ್ರವಣ ನಕ್ಷತ್ರ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಮುಹೂರ್ತದಲ್ಲಿ ಪರಮಸುಂದರ ಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮ ಅವತಾರವನ್ನು ಮಾಡಿ ಬರ್ತಾ ಇದ್ದಾನೆ. ಧ್ಯಾನಾರ್ಕ ವಾಮನತ ನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ
ದಾನಾಯ ಯಾಚನಿಕಲೀನಾರ್ಥವಾಗ್ವಶಿತ ನಾನಾ ಸದಸ್ಯ ಧನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸಮಾನಾತ್ಮಮೌಂಜಿ ಗುಣಕೋ ಪೀನಾಚ್ಚ ಸೂತ್ರಪದ ಯಾನಾಥ ಪತ್ರಕರ ಕಾನಮ್ಯ ದಂಡವರ ಭೃತ. ಹೀಗೆ ಪರಮಾತ್ಮ ಎಂಥ ರೂಪ ಪರಮಾತ್ಮನದು. ನಿಶಾನಾಥ ಕೋಟಿ ಲಸಮ. ನಮಗೆ ಒಬ್ಬ ಸೂರ್ಯನ ಬಿಸಿಲನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ. ವೈಶಾಖ ಮಾಸದಲ್ಲಿ ಬಳ್ಳಾರಿಯಲ್ಲಿ 7 ಗಂಟೆ ಮೇಲೆ ಕಣ್ಣನ್ನು ಆಕಾಶಕ್ಕೆ ಎತ್ತಿ ನೋಡಲಿಕ್ಕಾಗೋದಿಲ್ಲ, ಒಬ್ಬ ಸೂರ್ಯನ ಪ್ರಕಾಶ. ಇನ್ನು ನರಕದಲ್ಲಿ 12 ಆದಿತ್ಯರು ಏಕಪ್ರಕಾರವಾಗಿ ಬಿಸಿಲು ಕೊಡ್ತಾರಂತೆ ಪಾಪಿಗಳ ಮೇಲೆ. ನಮಗೆ ಒಬ್ಬ ಸೂರ್ಯನ ತಾಪ, ನರಕದಲ್ಲಿ 12 ಸೂರ್ಯನ ತಾಪ ತಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಇದೆಲ್ಲವನ್ನೂ ಕೂಡ ಮೀರಿಸಿರ್ತಕ್ಕಂತಹ ಕಾಂತಿ ಪರಮಾತ್ಮನದು. ನಿಶಾನಾಥ ಕೋಟಿ, ಕೋಟಿ ಸೂರ್ಯ ಪ್ರಕಾಶ ಅಂತ. ಆದರೆ ಈ ಪ್ರಕಾಶದಿಂದ ತಾಪ ಆಗೋದಿಲ್ಲ, ಆನಂದ ಆಗತ್ತೆ. ಪರಮಾತ್ಮನ ಪ್ರಕಾಶ ಅದು ಆನಂದಕ್ಕೆ ಕಾರಣೀಭೂತವಾಗುತ್ತೆ. ಕೋಟಿ ಸೂರ್ಯಚಂದ್ರನ ದೇವರ ಮುಂದೆ ನಿವಾಳಿಸಿ ಒಗಿಬೇಕು, ಅಂಥ ರೂಪ, ಅಂಥ ಪ್ರಕಾಶ ಪರಮಾತ್ಮನದು. ಇಂಥ ರೂಪವನ್ನು ಸ್ವೀಕಾರವನ್ನು ಮಾಡಿಕೊಂಡು ಪರಮಾತ್ಮ ಅಲ್ಲಿ ಅವತಾರವನ್ನು ಮಾಡಿ ಬಂದಿದ್ದಾನೆ. ಅದ್ಭುತವಾಗಿರ್ತಕ್ಕಂಥ ರೂಪ. ಆನಂದ ಆಗೋಯಿತು ಕಶ್ಯಪರಿಗೆ, ಅತಿದೇವಿಯರಿಗೆ. ದೇವರು ಹೇಗೆ ಬಂದ? ಡೈರೆಕ್ಟ್ 5 ವರ್ಷದ ಪುಟ್ಟ ಬಾಲಕನಾಗಿ ಬಂದ. ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ರೂಪ. ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಬಭೂವ ಪ್ರಾಕೃತ ಶಿಶು, ಪ್ರಾಕೃತ ಶಿಶುವಾಗಿ ಬಂದ. ವಾಮನಾವತಾರದಲ್ಲಿ ದೇವ್ರು ಹಂಗೆ ಬರಲಿಲ್ಲ, 5 ವರ್ಷದ ಹುಡುಗನಾಗಿಯೇ ದೇವರು ಬಂದುಬಿಟ್ಟು. ಬಂದ ದಿವಸನೇ ಉಪನಯನವೇ. ನೋಡ್ರಿ, ದ್ವಾದಶಿ ಹೆಂಗೆ ಉಪನಯನ ಮಾಡಿದರು ದೇವರಿಗೆ ಏನ್ರಿ. ತಿರುಪತಿಯಲ್ಲಿ ಏಕಾದಶಿ ಕೂಡ ಕಲ್ಯಾಣೋತ್ಸವ ಮಾಡ್ತಾರೆ. ಆತಗೇನು ನಿತ್ಯ ಕಲ್ಯಾಣೋತ್ಸವ ಆತಗೆ. ಅವ್ರಿಗೆ ಎಲ್ಲವೂ ಕೂಡ ಮೀರಿದ್ದು. ಹಾಗೆ ಪರಮಾತ್ಮನ ಉಪನಯನವನ್ನು ಮಾಡಿದ್ದಾರೆ. ಆ ಉಪನಯನವನ್ನು ಮಾಡಿ ಎಲ್ಲರೂ ಅನೇಕ ವಿಧವಾಗಿರ್ತಕ್ಕಂಥ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಬೃಹಸ್ಪತಿರ ಬ್ರಹ್ಮಸೂತ್ರಂ ಮೇಖಲಾಂ ಕಶ್ಯಪೋದದಾತ್. ಯಾರ್ಯಾರು ಏನೇನು ಕೊಟ್ಟರು ಎಲ್ಲ ಲಿಸ್ಟ್ ಮಾಡ್ತಾರೆ ವೇದವ್ಯಾಸ ದೇವರು. ಸವಿತೃವೇ ವಿಶೇಷವಾಗಿ ಗಾಯತ್ರಿನ ಉಪದೇಶವನ್ನು ಮಾಡ್ತಾನೆ. ಬೃಹಸ್ಪತ್ಯಾಚಾರ್ಯ ಯಜ್ಞೋಪವೀತವನ್ನು ಕೊಡ್ತಾರೆ. ಕಶ್ಯಪರು ಮೌಂಜಿಯನ್ನು ಕೊಡ್ತಾರೆ. ಮೌಂಜಿ ಅಂತಂದರೆ ಉಡುದಾರ ಇದ್ದ ಹಾಗೆ ದರ್ಭೆದಿರ್ತದೆ, ಅದಕ್ಕೆ ಮೌಂಜಿ ಅಂತ ಹೇಳಿ ಕರೀತಾರೆ. ಭೂದೇವಿ ಕೃಷ್ಣಾಯನವನ್ನು ಕೊಡ್ತಾಳೆ. ಚಂದ್ರ ದಂಡವನ್ನು ಕೊಡ್ತಾನೆ. ಅತಿದೇವಿ ಕೌಪೀನ ಹಾಕ್ತಾಳೆ. ಕಟಿವಸ್ತ್ರ ಕೊಡ್ತಾಳೆ ಕಟ್ಟಿಕೊಳ್ಳಿಕ್ಕೆ. 5 ವರ್ಷದ ಬಾಲಕನಿಗೆ ತಾಯಿಯಾದವಳು ಕೌಪೀನ ಹಾಕ್ಬೋದಪ್ಪ. 21 ವರ್ಷದ ಹುಡುಗ ಮುಜ್ಜಿ ಮಾಡಿಕೊಂಡ್ರೆ ಹೆಂಗೆ ಹಾಸ್ಕೊಂತಾನೆ ಕೌಪೀನ? ತಲೆ ತಿರುಗಿ ಬಿದ್ದೋಗ್ಬಿಡ್ತಾಳೆ ಅಟ್ಟೆ ತಾಯಿ. ಎಲ್ಲ ಸಕಾಲಕ್ಕೆ ಉಪನಯನ ಆದರೆ ಇವೆಲ್ಲ ನೋಡಲಿಕ್ಕೆ ಚಂದ. ಹೀಗೆ ತಾಯಿ ಕೌಪೀನವನ್ನು ಹಾಕ್ತಾಳೆ. ಬ್ರಹ್ಮದೇವರು ಕಮಂಡಲವನ್ನು ಕೊಡ್ತಾರೆ. ಸಪ್ತಋಷಿಗಳು ಕುಶಗಳನ್ನು ಕೊಡ್ತಾರೆ. ಸರಸ್ವತೀ ದೇವಿ ತುಳಸಿ ಮಣಿಯನ್ನು ಕೊಡ್ತಾಳಂತೆ. ಕುಬೇರ ಭಿಕ್ಷಾ ಪಾತ್ರ ಕೊಡ್ತಾನೆ. ಯಾರಿಗೆ? ಸ್ವಯಂ ಪರಮಾತ್ಮನಿಗೆ, ಸರ್ವೋತ್ತಮನಾದ ಪರಮಾತ್ಮನಿಗೆ. ಉಮಾದೇವಿ ಭಿಕ್ಷಾ ಹಾಕ್ತಾಳೆ. ಎಂಥ ಉಪನಯನ ಅಲ್ವ. ಅಜಿನದಂಡ ಕಮಂಡಲು ಮೇಖಲ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ರಿತ ಯಾಜಿತಾರೇ ನಿಗಮ ವಾಕ್ಪಟವೇ ಬಟವೇ ನಮಃ. ಅದ್ಭುತವಾದ ರೂಪ. ಎಲ್ಲರೂ ಆನಂದವನ್ನು ಪಡ್ತಾರೆ. ಇಷ್ಟೆಲ್ಲ ಪಟ್ಟ ಮೇಲೆ ಸ್ವಾಮಿ ಅಂದ, ನಾನು ಹೊರಡಬೇಕು. ಎಲ್ಲಿಗೆ? ನರ್ಮದಾ ನದಿ ತೀರಕ್ಕೆ. ಯಾಕೆ ಸ್ವಾಮಿ? 100ನೇ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ದವನು ಅವನು, ಬಲಿಚಕ್ರವರ್ತಿ. ಪೂರ್ಣಾಹುತಿ ಆಗೋ ಸಮಯ. ಪೂರ್ಣಾಹುತಿ ಆಗಿಬಿಟ್ಟರೆ ಪರ್ಮನೆಂಟಾಗಿ ಇಂದ್ರ ಪದವಿಯಲ್ಲಿ ಕೂಡಿಸಲೇಬೇಕು. ಪೂರ್ಣಾಹುತಿ ಆಗಬಾರದು, ಅದಕ್ಕೆ ನಾನು ಹೊರಟೆ ಅಂತ ಹೇಳಿ ಪರಮಾತ್ಮ ಅಲ್ಲಿಗೆ ಹೊರಟಿದ್ದಾನೆ. ತಮ್ಮ ನರ್ಮದಾಯಾಸ್ತತೆ ಉತ್ತರೇ ಬಲೆ ಋತ್ವಿಜಸ್ತೆ ಭೃಗಚ್ಚ ಸನ್ನಿಕೆ ಭೃಗಕಚ್. ಅದೇ ಅಪಭ್ರಂಶವಾಗಿ ಈಗ ಬರೂಚ್ ಅಂತೇಳಿ ಆಗಿದೆ. ನರ್ಮದಾ ನದಿ ತೀರ ಹೌಶಂಗ ಅಲ್ಲಿ ಬರ್ತಾ ಇದೆ. ಅಲ್ಲಿ ಹೋಗಿದ್ದಾನೆ ಸ್ವಾಮಿ. ಆ ಯಜ್ಞ ಮಂಟಪ ಬರ್ತಾ ಇದೆ. ಏನು ಆ ಪರಮಾತ್ಮ ಬರಬೇಕಾದರೆ ದಂಡ ಕಮಂಡಲು ಧಾರಣೆ ಮಾಡಿಕೊಂಡಿದ್ದಾನೆ. ಕೌಪೀನ ಹಾಕ್ಕೊಂಡಿದ್ದಾನೆ. ಕೋಟಿ ಸೂರ್ಯ ಪ್ರಕಾಶ. ಒಂದೊಂದು ಹೆಜ್ಜೆನ ಇಟ್ಕೊಂಡು ಬಂದರೆ ಭೂಮಿ ಆ ಕಡೆಯಿಂದ ಈ ಕಡೆ ಹಿಂಗೆ ಅಲ್ಲಾಡ್ತಾ ಇತ್ತಂತ ಆ ಪರಮಾತ್ಮನ ಪುಟ್ಟ ಪುಚ್ಚ ಹೆಜ್ಜೆಗಳಿಗೆ. ಆ ಯಜ್ಞ ಮಂಟಪಕ್ಕೆ ಬಂದ ಕೂಡಲೇ ಎಲ್ಲರೂ ಕೂಡ ಸ್ವಾಗತವನ್ನು ಮಾಡುತ್ತಾರೆ.
ಒಳ್ಳೆ ಆಸನವನ್ನು ಕೊಡ್ತಾರೆ. ಅವನಿಗೆ ವಿಶೇಷವಾಗಿ ಪಾದ ಪ್ರಕ್ಷಾಳನೆ ಮಾಡ್ತಾನೆ ಬಲಿಚಕ್ರವರ್ತಿ. ತತ್ಪಾದ ಶೌಚಂ ಜನಕಲ್ಮಷಾಪಹಂ ಸಧರ್ಮ ವಿನ್ಮೂರ್ತ ದದಾತ್ಸು ಮಂಗಲಂ ಯದ್ದೇವ ದೇವೋ ಗಿರಿಚಂದ್ರ ಮೌಲಿ ದದಾರ ಮೂರ್ತ್ಯಾ ಪರಯಾ ಚ ಭಕ್ತ್ಯಾ. ರುದ್ರದೇವರ ಅಮಂಗಲ. ಯಾಕೆ ರುದ್ರದೇವರ ಅಮಂಗಲ? ಅವ್ರ ಕೇರ್ ಆಫ್ ಅಡ್ರೆಸ್ ಏನು? ಸ್ಮಶಾನ. ನಾವು ಸ್ಮಶಾನಕ್ಕೆ ಹೋಗಿ ಬಂದು ಸ್ನಾನ ಮಾಡ್ತೀವಲ್ರಿ, ಮತ್ತು ರುದ್ರದೇವ ಅಲ್ಲೇ ಇರ್ತಾರಲ್ಲ, ಮತ್ತು ಅದಕ್ಕೆ ಅವರ ಅಮಂಗಲ. ಮತ್ತು ಕಪಿಲನಾಗ ಪರಮಾತ್ಮ ತೃತೀಯ ಸ್ಕಂದ ಭಾಗದಲ್ಲಿ ಹೇಳ್ತಾನೆ ಏನಂತ? ಶಿವಶಿವೋಭೂತ್. ರುದ್ರದೇವರಿಗೆ ಶಿವ ಅಂತ ಹೆಸರು. ಈ ಶಿವೋಭೂತ್ ಮಂಗಲನಾದ ಅಂತ. ಶಿವ ಅಂತಂದರೆ ರುದ್ರದೇವರ ಹೆಸರು ಒಂದು, ಶಿವ ಅಂತಂದರೆ ಮಂಗಲ ಅಂಥೇಳಿ ಮತ್ತೊಂದು. ಈ ರುದ್ರದೇವರು ಮಂಗಲರಾದ್ರಂತ. ಹೇಗೆ ಮಂಗಲ ಆದರು ಅಂತಂದರೆ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ತಿ. ಆ ಪರಮಾತ್ಮನ ಪಾದೋದಕವಾಗಿರ್ತಕ್ಕಂಥ ಗಂಗೆಯನ್ನು ತಲೆಯ ಮೇಲೆ ಧಾರಣೆ ಮಾಡಿಕೊಂಡಿದ್ದಕ್ಕೆ ಯಾವಾಗಲೂ ಸ್ಮಶಾನದಲ್ಲಿ ವಾಸ ಮಾಡಿದರೂ ಕೂಡ ಅದಕ್ಕೆ ಅಂತಾರೆ ಕಾಶಿಯಲ್ಲಿ ಮಹಾಸ್ಮಶಾನೇ. ಸಂಕಲ್ಪ ನೀವು ಅಲ್ಲಿ ಸಂಧ್ಯಾನ ಸಂಕಲ್ಪ ನೀವೆಲ್ಲ ಮಾಡ್ತಾ ಇದ್ದೀರಿ, ಮಹಾಸ್ಮಶಾನದಲ್ಲೇ ಸಂಕಲ್ಪ ಮಾಡ್ತಾ ಇದ್ದೀರಿ. ಇಡೀ ಕಾಶಿ ಪಟ್ಟಣ ಮಹಾಸ್ಮಶಾನ. ಆದರೆ ಆ ರುದ್ರದೇವರಿಗೆ ಮಂಗಲತ್ವ ತಂದು ಕೊಟ್ಟದ್ದು ಪರಮಾತ್ಮನ ಪಾದೋದಕ. ಅಂಥ ರುದ್ರದೇವರಿಗೆ ಮಂಗಲತ್ವವನ್ನು ತಂದು ಕೊಟ್ಟಿರ್ತಕ್ಕಂಥ ಪಾದೋದಕವನ್ನು ಬಲಿಚಕ್ರವರ್ತಿ ತನ್ನ ತಲೆಯ ಮೇಲೆ ಭಕ್ತಿಯಿಂದ ಧಾರಣೆ ಮಾಡಿದ. ಇಷ್ಟು ಮಾಡಿ ಬಲಿಚಕ್ರವರ್ತಿ ಅಂತಾನೆ ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾ ಮನ್ನೇ ತ್ವಾರ್ಯ ವಪುರ್ಧರಂ. ಏನು ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲಪ್ಪ. ಎಲ್ಲ ಜ್ಞಾನಿಗಳು, ತಪಸ್ವಿಗಳು, ಋಷಿಗಳು ಎಲ್ಲರೂ ಕೂಡ ತಪಸ್ಸನ್ನು ಮಾಡಿದರೆ ಆ ತಪಸ್ಸನ್ನು ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿದರೆ ಅದರ ಫಲವೇ ಇದ್ದಾಗಿದೆಯಲ್ಲ ಸ್ವಾಮಿ. ನೀನು ಬಹಳ ಸಂತೋಷ ಆಯಿತು. ಅದ್ಯನಪ್ಪಿತರ ತೃಪ್ತ ಅದ್ಯನಪ್ಪಾವಿತಂ ಕುಲಂ ಮಧ್ಯ ಸುಟ್ಟ ಕತುರಯಂ ಯದ್ಭವಾನ್ ಆಗತೋ ಗೃಹ. ನೀನು ಬಂದದ್ದರಿಂದ ನಮ್ಮ ಕುಲವೇ ಪವಿತ್ರವಾಗಿ ಹೋಯ್ತು. ನಾನು ಮಾಡಿದ ಯಜ್ಞ ಸಫಲವಾಗಿ ಹೋಯ್ತು. ಪೂರ್ಣಾಹುತಿ ಮಾಡೋದೇ ಬೇಡ, ಯಾಕೆ ನೀನು ಬಂದಿದ್ದೀಯಲ್ಲ. ನಿಮ್ಮಂಥವರು ಬಂದಿದ್ದಕ್ಕೆ ಯಜ್ಞದ ಪೂರ್ಣಾಹುತಿ ಅನಾಯಾಸವಾಗಿ ಆಗಿ ಹೋಗಿದೆ. ಹಾಗೆ ಬಹಳ ಸಂತೋಷವಾಗಿ ನನ್ನ ಕುಲ ತೃಪ್ತಿ ಆಯಿತು, ನಮ್ಮ ಪಿತೃಗಳು ತೃಪ್ತರಾಗಿ ಹೋಗಿದ್ದಾರೆ. ಹಾಗಾಗಿ ನೀನು ಬಂದಿದ್ದೀಯಲ್ಲ ಸ್ವಾಮಿ, ಏನು ಬೇಕು ಕೇಳಿಕೊಡ್ತೇನೆ. ಯದ್ಯದ್ವಟೋ ವಾಂಛಸಿ ತತ್ಪದ ಇಚ್ಛಮೇ. ನೀನು ಕೇಳಿದ್ದನ್ನು ಕೊಡ್ತೇನೆ, ಇಲ್ಲ ಅಂತ ಅನ್ನೋದಿಲ್ಲ. ಪಾಮರ್ಥಿನಂ ಹಣ ಬೇಕೇನೋ? ವಿಪ್ರಸುತಾನು ತರ್ಕಯೇ. ಒಳ್ಳೆ ಪುಟಾಚಿ ಕನ್ಯಾ ಬೇಕೇನೋ, 4 ವರ್ಷದ್ದು, ಒಳ್ಳೆ ಸತ್ಕುಲ ಪ್ರಸೂತಳು ಹುಡುಕೊಳ್ಳ ನಿಮಗೆ. ಅವಾಗೇನು ಅಭಾವ ಇದ್ದಿಲ್ಲ ಕನ್ಯಾ ಅಂತ, ಈಗ ಅಭಾವ ಅಷ್ಟೆ. ಗಾಮ್ ಆಕಳ ಬೇಕಾ? ಕಾಂಚನಂ ಹಣ ಬೇಕಾ? ಗುಣವದ್ದಾಮ ಮೃಷ್ಟಂ ಒಳ್ಳೆ ಮೊಟ್ಟನ್ನ ಬೇಕೇನೋ? ನೀನು ಏನು ಬೇಕು ಹೇಳು? ಕಡುವು ಬೇಕಾ? ಹುಡುಗಿ ಬೇಕಾ? ವಂಡಿಗೆ ಬೇಕಾ? ಸೋಂಪಪ್ಪಡಿ ಬೇಕಾ ಹೇಳು, ಮಾಡಿಸಾಕ್ತೀನಿ. ಇವೆಲ್ಲ ಮನೆ ಮಾಡೋ ಕಟ್ರಿ. ಏನು ಬೇಕು ಹೇಳು? ಗ್ರಾಮಾನ್ ಸಮುದ್ರಾನ್ ಸ್ಥುರಗಾನ್ ಗಜಾನ್ಮ ರಥಾನ್ಸ್ತಥಾರ್ಹತ್ತಮ ಸಂಪ್ರತೀಚ್ಛ. ಏನು ಬೇಕಾ? ಆನೆ ಬೇಕಾ? ಕುದುರೆ ಬೇಕಾ? ಊರು ಬೇಕಾ? ಕೇಳಿದ್ದೆಲ್ಲ ಕೊಡ್ತೇನೆ. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗಲೇ ಕೊಡ್ತೇನೆ ನಾನು ಅಂತಂದದು ಬಲಿಚಕ್ರವರ್ತಿ. ಕೆಲವರು ಅಂತ ಇರ್ತಾರೆ. ಆಚಾರ್ಯ ಮನೆಗೆ ಬಂದರು. ಆಚಾರ್ಯ ನಿಮ್ಮದೇ ಮನೆ ಇದು, ನಟರ ರಿಜಿಸ್ಟ್ರೇಷನ್ ಆಫೀಸಿಗೆ ಆಚಾರ್ಯ ಮನೆ ಬಿಟ್ಟು ಹೋಗ್ತೀರಲ್ಲ ನೀವು? ನಾವು ಅಂತೀವಿ ಅಷ್ಟೇ ಬಾಯಿಂದ, ಅಷ್ಟೇ. ರಿಜಿಸ್ಟ್ರೇಷನ್ ಮಾಡಿಸಿಕೊಡಿಸೋದಿಲ್ಲ. ಹಾಗೆ ತಿಳ್ಕೋಬೇಡ. ರಾಜ್ಯವನ್ನೇ ಬೇಕಾದ್ರೆ ಬಿಟ್ಕೊಡ್ತೇನೆ ಅಂತಂದು. ನೀನು ಕೊಳ್ಳಕ್ಕೆ ಯೋಗ್ಯತೆ ಇದೆಯೋ? ಇಸ್ಕೊಳ್ಳೋ ಯೋಗ್ಯತೆ ನನಗಿರಬೇಕಲ್ಲ. ಕೊಡೋದಾದರೆ ಇಷ್ಟು ಕೊಡು. ಪದಾನಿತ್ರೇಣಿ ದೈತ್ಯೇಂದ್ರ ಸಂಹಿತಾನಿ ಪದಾಭವ. ನನಗೇನು ಬೇಕು? ಬ್ರಹ್ಮಚಾರಿ ಕೂತ್ಕೊಂಡು ಅಗ್ನಿ ಕಾರ್ಯ ಮಾಡಲಿಕ್ಕೆ, ಸಂಧ್ಯಾನ ಮಾಡಲಿಕ್ಕೆ 3 ಪಾದ ಭೂಮಿ ಅಂತ ಕೊಡಿ, ಇನ್ನೇನು ಬೇಡ ಅಂತಂದು. ಆವಾಗ ಬಲಿಯಂದ, ಏನು ಇಡೀ ರಾಜ್ಯವನ್ನೇ ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ರೆ 3 ಪಾದ ಭೂಮಿ ಕೇಳ್ತೀಯಲ್ಲೋ ನೀನು? ಅಹೋ ಬ್ರಾಹ್ಮಣದಾಯಾದ ವಾಚಸ್ತೆ ವೃದ್ಧ ಸಮ್ಮತ ತ್ವಂಬಾಲೋ ಬಾಲಿಷಮತಿ ಸ್ವಾರ್ಥಂ ಪ್ರತ್ಯಬುಧಾಯತೋ ಬುಧೋ ಯಥ.
ತ್ವಂ ಬಾಲಃ ಬಾಲಿಶಮತಿ. ಏನು ಕೇಳಬೇಕು ಗೊತ್ತಿಲ್ಲ ನಿನಗೆ. ಇವತ್ತು ನನ್ನಲ್ಲಿ ಯಾಚನೆ ಮಾಡಿದರೆ ಜೀವನದಲ್ಲಿ ಮತ್ತೊಬ್ಬರಲ್ಲಿ ಯಾವತ್ತಿಗೂ ಏನನ್ನೂ ಯಾಚನೆ ಮಾಡಬಾರ್ದು, ಅಷ್ಟನ್ನು ಕೊಡ್ತೇನೆ ನಾನು. ಅಂಥ ನನ್ನ ಹತ್ರ ಬಂದು 3 ಪಾದ ಭೂಮಿ ಕೇಳ್ತೀಯಲ್ಲ ನೀನು, ಬಾಲಿಶಮತಿ, ಹುಡುಗ ಬುದ್ಧಿ ನಿನಗೆ. ದೇವರು ಚೈಲ್ಡಿಶ್ ಅಲ್ಲ. ನಾವು 80 ವರ್ಷ ವಯಸ್ಸಾದರೂ ಚೈಲ್ಡ್ ಲೈಕ್ ಅಲ್ಲ. ಇಷ್ಟೇ ವ್ಯತ್ಯಾಸ ನಮಗೂ ದೇವರಿಗೆ. ಮಗುವಿನಂತೆ ಕಂಡ, ಮಗುವಿನ ಬುದ್ಧಿ ದೇವರಿಗಿಲ್ಲ. ಅಂದರೆ ಬುದ್ಧಿ ಇದೆ, ಅಂಥ ಬುದ್ಧಿ ಅಲ್ಲ, ಸಾಮಾನ್ಯ ಪ್ರಾಕೃತ ಮಕ್ಕಳ ಬುದ್ಧಿ ಅಲ್ಲ ಅಂತ ಮಾತಿನ ಅರ್ಥ. ಇವನು ಹಾಗೆ ತಿಳ್ಕೊಂಡ ದೇವರನ್ನು. ಇಡೀ ಒಂದು ದ್ವೀಪವನ್ನೇ ಕೊಡಲಿಕ್ಕೆ ಸಾಮರ್ಥ್ಯ ಇದ್ದ ನನ್ನ ಹತ್ರ ಬಂದು 3 ಪಾದ ಭೂಮಿ ಕೇಳ್ತಿಲ್ಲ. ನಿನಗೆ ಗೊತ್ತಿಲ್ಲ, ಮನೇಲಿ ಹೋಗಿ ಅಪ್ಪ ಅಮ್ಮನ ಕೇಳ್ಕೊಂಡು ಬಾ, ಏನು ಬೇಕು ಕೇಳಿ, ಸರಿಯಾದನ್ನು ಕೇಳ್ಕೊಂಬ, ನೀನು ಕೊಡ್ತೇನೆ ಅಂತ ಹೇಳಿದಾಗ ಆವಾಗ ದೇವರಂತಾನೆ, ಭಗವಾನುವಾಚ ಯದೃಚ್ಛ ಲಾಭತುಷ್ಟ್ಯಸ್ಯ ತೇಜೋ ವಿಪ್ರಸ್ಯ ವರ್ತತೆ ತತ್ಪಶ್ಯಾಮ್ಯತ ಸಂತೋಷ ದಂಭಸೇವಾ ಶುಕ್ಷಣಿ. ನೋಡು, ಬ್ರಾಹ್ಮಣರ ದೊಡ್ಡ ಗುಣ ಏನು ಗೊತ್ತಾ? ಭಗವಂತ ತಾನಾಗೆ ಕೊಟ್ಟಿದ್ದ ಅಲ್ಲಿ ಅವನು ಸಂತೋಷ ಪಡಬೇಕು. ಅವನು ಸಂತೋಷ ಪಟ್ಟಿಲ್ಲ, ಅತೃಪ್ತನಾದ ಬ್ರಾಹ್ಮಣ ಅಂತಂದರೆ ಏನಾಗತ್ತೆ ಗೊತ್ತಾ? ಅವನು ಮಾಡಿದ ಎಲ್ಲ ತಪಸ್ಸು ವ್ಯರ್ಥವಾಗಿ ಹೋಗುತ್ತೆ. ನೀರಿನಲ್ಲಿರೋ ಅಗ್ನಿ ಏನು ಉಪಯೋಗಕ್ಕೆ ಬರೋದಿಲ್ಲ, ಹಾಗಾಗಿ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನೀನು ಕೊಡೋ ಯೋಗ್ಯತೆ ಏನಾಗಿದೆಯೋ ಇಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ. ಹೀಗೆ ಒಬ್ಬ ಆಚಾರ್ಯ ಇದ್ದರು, ಪಾಪ ಊರಾಗ ಸರ್ಕಸ್ ಬಂದಿತ್ತು, ದಿವಸ ಪೂಜೆ ಮಾಡಿಸಕ್ಕೆ ಹೋಗ್ತಾ ಇದ್ರು. 1 ವರ್ಷ ಸರ್ಕಸ್ ಇತ್ತು ಊರೊಳಗೆ, ದಿವಸ ಶುಕ್ರವಾರ ಹೋಗೋದು. ಆನೆ, ಕುದುರೆ ಎಲ್ಲ ಇರ್ತವೆ, ನಾಯಿನೂ ಇರ್ತದೆ, ಹುಲಿನೂ ಇರ್ತದೆ, ಸಿಂಹನೂ ಇರ್ತದೆ, ಆನೆನೂ ಇರ್ತದೆ, ಕುದುರೆನೂ ಇರ್ತದೆ, ಎಲ್ಲ ಪ್ರಾಣಿಗಳು ಇರ್ತದೆ ಸರ್ಕಸ್ ಅಂದರೆ. ಆ ಸರ್ಕಸ್ ಯಜಮಾನ ಪ್ರತಿ ಶುಕ್ರವಾರ ಬಂದು ಸ್ವಲ್ಪ ಆಕಳ ಪೂಜೆ, ಆನೆ ಪೂಜೆ, ಅಶ್ವದ ಪೂಜೆ ಮಾಡಿ ಹೋಗ್ರಿ ಅಂತ ಹೇಳ್ತಾ ಇದ್ದೆ. ನಾವು ಎಷ್ಟು ಕೊಡ್ತಾ ಇದ್ದ. 1 ವರ್ಷ ಆಯಿತು. ಯಥಾ ಪ್ರಕಾರ ಶುಕ್ರವಾರ ಪೂಜೆಗೆ ಬಂದ, ಎಲ್ಲ ಟೆಂಟ್ ಎಲ್ಲ ಬಿಸ್ತಾ ಇದ್ರು. ಅಯ್ಯೋ, ಇನ್ನು ಊರಿಗೆ ಹೋಗ್ಬಿಡ್ತಾರೆ ಪಾಪ ಆಚಾರ ಅಂದ್ಕೊಂಡ. ಇನ್ನು ನನಗೆ ಬರೋ ಶುಕ್ರವಾರ ದಕ್ಷಿಣೆ ಹೋಯಿತು. ಅವ ಯಜಮಾನ ಕರೆದ, ಆಚಾರ್ಯ ಇವತ್ತು ನಾವಿನ್ನು ಸರ್ಕಸ್ ಮುಚ್ತಾ ಇದ್ದೀವಿ, ನೀವೊಂದು ದಾನ ಕೊಡ್ತೀವಿ ಅಂದ್ಕೊಂಡು ಭಾಳ ಸಂತೋಷಪ್ಪ. ನಾ ದಕ್ಷಿಣನೇ ಹೋಯಿತು ಅಂದರೆ ಇವರು ದಾನನೇ ಕೊಡ್ತಾ ಇದ್ದಾರೆ. ಆಚಾರ್ಯ ಸರ್ಕಸ್ ಮುಚ್ತಾ ಇದ್ದೀವಿ, ಆನೇನೇ ನಿಮಗೆ ದಾನ ಕೊಡ್ತೀನಿ, ಸ್ವೀಕಾರ ಮಾಡ್ತೀನಿ. ಅವನ ಹೊಟ್ಟೆಗೆ ಗತಿ ಇಲ್ಲ, ಆನೆ ತೊಗೊಂಡು ಏನು ಮಾಡಬೇಕ್ರಿ ಅವನು ಅಲ್ವಾ? ಹಿಂಗಾಗಿಬಿಟ್ರೆ ಹಾಗೆ ನೀನು ಕೊಡೋ ಯೋಗ್ಯತೆ ಏನಿದೆಯೋ ಇಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ, ಅವೆಲ್ಲ ಬೇಡ. ತಸ್ಮಾತ್ರೇಣಿ ಪದಾನ್ಯವ ಋಣೇ ವರದರ್ಶಭ. ಕೊಡೋದಾಗಿದ್ದರೆ 3 ಪಾದ ಭೂಮಿ ಕೊಡು ಅಷ್ಟೇ, ಹೆಚ್ಚಾದನ್ನು ಸಂಗ್ರಹವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಅವೆಲ್ಲ ಬೇಡ. ಇಷ್ಟು ಹೇಳಿದ ಮೇಲೆ ಆಯ್ತು, ನಿನ್ನಿಷ್ಟ ಕೊಡ್ತೇನೆ ಅಂಥೇಳಿ ವಿಂಧ್ಯಾವಳಿ ಇಷ್ಟು ಕೂಗೋದ್ರೊಳಗೆ ಬಂದುಬಿಟ್ಟು ಗುರುಗಳು ಶುಕ್ರಾಚಾರ್ಯರು. ಏಷ ವೈರೋಚ್ಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾದಿರ್ಜಾತೋ ದೇವಾನಾಂ ಕಾರ್ಯಸಾಧಕ. ಹೇ ಬಲಿಚಕ್ರವರ್ತಿ, ಏನಂದ್ಕೊಂಡಿದ್ದೀಯ ಅವನನ್ನು? ಏಷ ವೈರೋಚನೆ ಸಾಕ್ಷಾತ್, ಹೇತಗರ್ಭ ವಿಶೇಷಣ ಅಂತಂದು ಸತ್ಯಧರ್ಮರು. ಯಾಕೆ ಹೀಗಂದರು? ಇವರ ತಂದೆ ವಿರೋಚನ, ಅವನು ಮಹಾಧಾರ್ಮಿಕ, ತನ್ನ ದೇಹವನ್ನೇ ತ್ಯಾಗ ಮಾಡಿದ, ದಾನ ಕೊಟ್ಟ ಅಂಥವನು. ಹಾಗೆಯೇ ನಿಮ್ಮ ಇಡೀ ಕುಟುಂಬ ದಾನಕ್ಕೆ ಎತ್ತಿದ ಕೈ ನಂಗೆ ಗೊತ್ತಪ್ಪ. ಆದರೆ ಬಂದವನು ಯಾರು ಅಂದ್ಕೊಂಡಿದ್ದೀಯ? ಸಾಕ್ಷಾತ್ ಭಗವಂತ, ಸಾಕ್ಷಾತ್ ನಾರಾಯಣ ಬಂದಿದ್ದಾನೆ. ಕಶ್ಯಪ ಅದಿತಿಯಲ್ಲಿ ಹುಟ್ಟಿ ಬಂದಿದ್ದಾನವನು. ದೇವಾನಾಂ ಕಾರ್ಯಸಾಧಕ, ದೇವತೆಗಳ ಕಾರ್ಯವನ್ನು ಏನಾಗಬೇಕಾಗಿದೆ, ಅವರೇ ಅಮರಾವತಿ ಹೋಗಿದೆ, ಸ್ವರ್ಗ ಹೋಗಿದೆ, ಸ್ವರ್ಗಲೋಕವನ್ನು ಕೊಡಿಸ್ಲಿಕ್ಕೋಸ್ಕರ ಬಂದಿದ್ದಾನೆ ಅವನು. ಕೊಡಬೇಡ. ಎಂಥವನು ಅಂದ್ಕೊಂಡಿದ್ದೀಯ? ದಾಸಸ್ಯಾಚಿತ್ಯ ಶಕ್ರಾಯ ಮಾಯಾ ಮಾಣವಕೋ ಹರಿ. ಸಾಮಾನ್ಯ ಅಲ್ಲ, ಮೋಸಗಾರ ಚಕ್ರವರ್ತಿ ಇದ್ದಾನವನು, ಅವನಿಗೆ ಕೊಡಬೇಡ ದಾನವನ್ನು. ಇಷ್ಟು ಹೇಳಿ ಎಲ್ಲವನ್ನ ಕಸ್ಕೊಂಡು ಬಿಡ್ತಾನ ಅವನು. ನೀನೇನು ಕೊಡಬೇಡ. ಅವಾಗೆಲ್ಲ ನೀವೇ ಹೇಳಿರಿ ದಾನ ಕೊಡಬೇಕು ಅಂಥೇಳಿ, ಕೊಡಬೇಡ ಅಂತೀರಲ್ಲ. ಹೌದು, ನಾನು ಹೇಳಿದ್ದೇನೆ, ಆದರೆ ಎಲ್ಲವನ್ನೂ ಕೊಡಬಾರ್ದು ಶಾಸ್ತ್ರ ಹೇಳುತ್ತೆ. ಧರ್ಮಯಾಯ ಯಶಸೇರ್ಥಾಯ ಕಾಮಾಯ ಸುಜನಾಯ ಚ ಪಂಚದಾ ವಿಭಜನ್ವಿತ್ತ ಮಿಹಾಮುತ್ತ ಚ ಮೋದತೆ. ಧರ್ಮಕ್ಕೋಸ್ಕರ, ಯಶಕ್ಕೋಸ್ಕರ, ಕಾಮಸ್ಕೋರ, ಎಮರ್ಜೆನ್ಸಿಗೋಸ್ಕರ, ರೋಗಕ್ಕೋಸ್ಕರ ಎಲ್ಲವನ್ನು ಭಾಗಿಸಿಡಬೇಕು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಎಲ್ಲವನ್ನು ದಾನ ಕೊಡಬಾರ್ದು. ಬೇರೆ ಇದ್ದರೆ ನೀರು ಹಾಕ್ತಾ ಇದ್ರೆ ಬೆಳೆಯುತ್ತೆ, ಬೇರೆ ಕಟ್ ಮಾಡಿಕೊಂಡು ಹೋಗ್ಬಿಟ್ರೆ ಗಿಡ ಹೆಂಗೆ ಬೆಳೆಯುತ್ತೆ?
ಹಾಗೆ ಈ ದೇಹದ ಬೇರಿಗೆ ಸುಳ್ಳೇ ಬೇರು ಅಂತ ಅಂದ್ಬಿಟ್ರು ಶುಕ್ರಾಚಾರ್ಯ. ಸುಳ್ಳು ಹೇಳು ತಪ್ಪಿಲ್ಲ, ನೀನು ಬದುಕಬೇಕು ಅಂದರೆ ಸುಳ್ಳು ಹೇಳಬೇಕು. ಇಷ್ಟೆಲ್ಲವನ್ನು ಕೂಡ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಅವನು ಕನ್ವಿನ್ಸ್ ಆಗಲಿಲ್ಲ. ನನಗೇನೋ ಬರ್ತಾ ಇಲ್ಲ, ಸುಳ್ಳು ಹೇಳಕ್ಕೆ ಮನಸ್ಸು ಬರ್ತಾ ಇಲ್ಲ, ನಾನು ಕೊಟ್ಬಿಡ್ತೇನೆ. ಆವಾಗ ಶುಕ್ರಾಚಾರ್ಯ ಅಂತ ನೋಡು, ಕೆಲವು ಕಡೆ ಸುಳ್ಳು ಹೇಳ್ಬೋದು ಅಂತಿದೆಯೋ ಶಾಸ್ತ್ರ. ಯಾವಾಗ? ಸ್ತ್ರೀಷು ನರ್ಮ ವಿವಾಹೇ ಚ ವತ್ಯರ್ಥೆ ಪ್ರಾಣಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಾಂ ನಾನೃತಂ ಸಾಜ್ಯುಗುಪ್ಸಿತಂ. ಅವರಂತ ನೋಡು, ಒಬ್ಬ ಹೆಣ್ಣನ್ನು ಸಂತೋಷಪಡಿಸ್ಬೇಕಾ? ಸುಳ್ಳು ಹೇಳುತ್ತೆ. ಏನಾಚಾರ್ಯ, ನಮ್ಮ ಹೆಂಡತಿ ದಿವಸ ಮಂಡಿಗೆ ಮಾಡಿ ಹಾಕ್ತಾಳೆ, ಒಂದು ಚಪಾತಿ ಮಾಡಲಿಕ್ಕೆ ಬರೋದಿಲ್ಲ. ಆ ಮಾಡಿರೋ ಚಪಾತಿನೋ ಆಸ್ಟ್ರೇಲಿಯಾ ಅಮೀಬಿಯಾ ಆಗಿರ್ತದೆ ಅಂಥ ಆಕಾರ. ಅವಳು ದಿವಸ ಮಂಡಿಗೆ ಮಾಡ್ತಾಳೆ. ಸುಳ್ಳು ಇಂಥ ಸುಳ್ಳುಗಳು ಹೇಳಬಾರ್ದು. ಒಂದು ಮದುವೆ ಆಗ್ತಾ ಇರಬೇಕಾದ್ರೆ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸ್ಬೇಕಂತ, ಅಂಥಲ್ಲಿ ಮದುವೆ ಏನಿಲ್ವ ಆವಾಗ ಸುಳ್ಳು ಹೇಳಿ. ವೃತ್ಯರ್ಥ, ಒಬ್ಬ ಬ್ರಾಹ್ಮಣನ ಕೆಲಸ ನಿಲ್ಲತ್ತೆ ಆವಾಗ ಸುಳ್ಳು ಹೇಳಿ. ಪ್ರಾಣ ಸಂಕಟ, ಇನ್ನು ಪ್ರಾಣ ಇನ್ನೊಂದು ಕ್ಷಣಕ್ಕೆ ಹೋಗುತ್ತೆ ಅಂತ ಒಂದು ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಗೋಬ್ರಾಹ್ಮಣಾರ್ಥೆ ಹಿಂಸಾ, 2 ಆಕಳುಗಳು ಜಗಳ ಮಾಡ್ತಾ ಇದ್ರೆ, 2 ಬ್ರಾಹ್ಮಣರು ಜಗಳ ಮಾಡ್ತಾ ಇದ್ದರೆ ಆವಾಗ ಸುಳ್ಳು ಹೇಳಿ ಜಗಳವನ್ನು ಬಿಡಿಸ್ಬೇಕಂತ. ಆವಾಗ ಅದು ಸುಳ್ಳು ಅಂತ ಹೇಳಿ ಅನಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಾರೆ. ಸುಳ್ಳು ಹೇಳು. ಈಗ ಪ್ರಾಣ ಸಂಕಟ ಬಂದಿದೆ ಆವಾಗ ಸುಳ್ಳು ಹೇಳಿದ ದೋಷಾವಹ ಅಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ಅವಂದ, ನೀವೆಲ್ಲ ಏನೋ ಹೇಳಿದ್ರಿ, ಅದು ನನಗೆ ಮನಸ್ಸು ಬರ್ತಾ ಇಲ್ಲ, ಯಾಕೆ? ಅವನಂತಾನೆ, ನೋಡ್ರಿ ಸ್ವಾಮಿ, ನೀವೇನಂತೀರಿ? ದಾನ ಕೊಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿ ವಾಚಾದತ್ತಂ ಮನೋದತ್ತ ಧಾರಾದತ್ತಂ ನ ದೀಯತೆ 60 ವರ್ಷ ಸಹಸ್ರಾಣಿ ವಿಷ್ಟಾಯಾಮ್ ಜಾಯತೆ ಕ್ರಿಮಿ. ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ಕೊಡ್ತೇನೆ ಅಂಥೇಳಿ ಮಾತು ಕೊಟ್ಟು ದಾನವನ್ನು ಕೊಡದೇ ಹೋದರೆ 60,000 ವರ್ಷ ಮರದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾನೆ ಅಂಥೇಳಿ ನೀವೇ ಹೇಳಿದ್ದೀರಿ. ಇಲ್ಲ, ಪಾಠ ಹೇಳಬೇಕಾದ್ರೆ ಅಂತ ನಾನು ಹೇಗೆ ಬೇಡ ಅಂಥೇಳಿ. ಹೌದಪ್ಪ, ನೀನು ಅಂತೀಯ, ಪರಟಿ ಕೈಯಾಗಿ ಹಿಡಿಸ್ಬಿಡ್ತಾನೋ, ಎಲ್ಲ ಕಸ್ಕೊಂಡು ಬಿಡ್ತಾನೋನೋ, ನಿನಗೆ ಏನೂ ಇರೋದಿಲ್ಲ, ಭಿಕ್ಷಾ ಪಾತ್ರೆನೂ ಕೂಡ ಇರೋದಿಲ್ಲ, ಅದಕ್ಕೆ ನಾನು ದಾನ ಕೊಡಬೇಡ ಅಂತ ಹೇಳ್ತಾ ಇದ್ದೇನೆ. ನಾವು ಸ್ವಾಮಿ, ನೀವೆಲ್ಲ ಸರಿ, ಭಿಕ್ಷಾ ಬೇಡಿಸ್ತಾನೆ ಅದು ಕೂಡ ಸರಿ, ಆದರೆ ಅವರಂತಾನೆ, ದಾನಂ ಧ್ರುವಂ ಪಾತ್ರ ಗುಣಾನುಕೂಲ್ಯಾತ್. ಇಂಥ ಪಾತ್ರ, ದಾನ ಇಸ್ಕೊಳ್ತಕ್ಕಂಥ ಪಾತ್ರ ನನಗೆ ಸಿಗ್ತಾನೇನಪ್ಪ ಜನ್ಮಾಂತರದಲ್ಲಿ. ಆದರೂ ಕೂಡ ದಾನ ಇಸ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ಸ್ವಾಮಿ ಅಂಥವನು. ಲಕ್ಷ್ಮೀ ಇದೆ, ಆ ಪರಮಾತ್ಮ ಭಿಕ್ಷಾ ಬೇಡ್ತಾ ಇದ್ದ ಅಂದರೆ ಅವನ ಕೈ ಕೆಳಗಿದೆ, ನನ್ನ ಕೈ ಮೇಲಿದೆ. ಎಂಥ ಕೈ! ಪರಮಾತ್ಮನ ಸಾಮಾನ್ಯವಾದ ಕೈ ಅಲ್ಲ. ಲಕ್ಷ್ಮೀದೇವಿಯ ಪಾಣಿಗ್ರಹಣ ಮಾಡಿದ ಕೈ, ಪ್ರಹ್ಲಾದರಾಜರನ್ನು ಬಾಚಿ ತಪ್ಪಿದ ಕೈ, ಗಜರಾಜನ ತಲೆಯ ಮೇಲೆ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಕೈ, ದ್ರೌಪದಿಗೆ ಅಕ್ಷಯಾಂಬರವನ್ನು ಇತ್ತ ಕೈ, ವಿದುರನ ಮನೆಯಲ್ಲಿ ಪಾಲುಂಡ ಕೈ, ಅರ್ಜುನ ರಥದ ಸಾರಥ್ಯವನ್ನು ಮಾಡಿದ ಕೈ. ಇಂಥ ಪಾತ್ರ ಸಿಗ್ತಾನೇನೋ? ಹೋದರೆ ನಾನು ಭಿಕ್ಷಾ ಬೇಡಿದ್ರೂ ಪರವಾಗಿಲ್ಲ, ಇಂಥವನಿಗೆ ದಾನವನ್ನು ಕೊಡ್ತೇನೆ ಅಂಥೇಳಿ ಗುರುಗಳ ಮಾತನ್ನು ಕೂಡ ಮೀರಿ ನಡೆದು ಬಿಟ್ಟು ಸಿಟ್ಟು ಬಂದು ಹೋಯಿತು ಗುರುಗಳಿಗೆ. ಆವಾಗ ಅಂತಾರೆ ಅವರು, ಏನೋ ನನ್ನ ಮಾತನ್ನೇ ಮೇರ್ತಿಯ, ದೃಢಂ ಪಂಡಿತ ಮಾನ್ಯಜ್ಞ ಸ್ತಬ್ಧೋ ಅಸ್ಮದ್ ಉಪೇಕ್ಷೆ, ನನ್ನ ಮಾತನ್ನು ಉಪೇಕ್ಷೆ ಮಾಡ್ತೀಯ ನೀನು? ಅಚಿರಾತ್ ದೃಶ್ಯಸೇ ಶ್ರಿಯ, ನಿನ್ನ ಎಲ್ಲ ಲಕ್ಷ್ಮೀ ನಾಶವಾಗಿ ಹೋಗಲಿ, ಏನು ಐಶ್ವರ್ಯ ಬಂದಿತ್ತು, ಸ್ವರ್ಗಾಧಿಪತ್ಯ ಬಂದಿತ್ತು, ಅದೆಲ್ಲ ಹೋಗ್ಬಿಡಲಿ ಅಂಥೇಳಿ ಗುರುಗಳೇ ಶಾಪವನ್ನು ಕೊಟ್ಬಿಡ. ಇಷ್ಟಾದರೂ ಮತ್ತೊಂದು ಆಲೋಚನೆ ಮಾಡಲಿಲ್ಲ. ಆಯ್ತು, ವಿಂಧ್ಯಾವಳಿ ಅಂಥೇಳಿ ಕರೆದು. ಆವಾಗ ಆನಿನ್ಯೆ ಕಲಶಂ ಹೈಮಂ ಮವೇನೆ ಜನ್ಯಪಾಮೃತಂ ಇಷ್ಟು ಹೇಳಿದ ಕೂಡಲೇ ವಿಂಧ್ಯಾವಳಿ ಬಂಗಾರದ ಗಿಂಡಿಯಲ್ಲಿ ನೀರು ತೊಗೊಂಬಂದಂತ ಕೃಷ್ಣನ ಬಿಡಲಿಕ್ಕೆ. ಅದಕ್ಕೆ ಸತ್ಯಧರ್ಮ ತಕ್ಷಣ ವ್ಯಾಖ್ಯಾನ ಬರೆದ್ಬಿಟ್ರು. ದಾನ ಕೊಡೋದು ವಿಂಧ್ಯಾವಳಿಗೆ ಇಷ್ಟ ಇತ್ತು ಅಂಥೇಳಿ. ಅಲ್ರಿ, ಸತ್ಯಧರ್ಮರಿಗೆ ಹೆಂಗೆ ಗೊತ್ತಾಯಿತು ವಿಂಧ್ಯಾವಳಿಗೆ ಇಷ್ಟ ಇರೋದು? ಅವಳೇನಾದ್ರು ಬಂದು ಹೇಳಿದ್ದೇನು? ಮತ್ತೆ ಇವರು ಆ ಕಾಲದಾಗ ಇದ್ದವರಲ್ಲ, ಅದು ನಡೆದದ್ದು ಕೃತಯುಗದಲ್ಲಿ, ವಾಮನಾವತಾರ ನಡೆದದ್ದು. ಮತ್ತು ಹೇಗೆ ಗೊತ್ತಾಯ್ತು ಸತ್ಯಧರ್ಮರಿಗೆ ವಿಂಧ್ಯಾವಳಿ ದಾನ ಕೊಡೋದು ಇಷ್ಟ ಇತ್ತು ಅಂತ ಹೇಳಿ? ಸತ್ಯಧರ್ಮರಂದರು ಹೆಂಡತಿಗೆ ದಾನ ಕೊಡೋದು ಇಷ್ಟ ಇದ್ದಿಲ್ಲ ಅಂದರೆ ಪ್ಲಾಸ್ಟಿಕ್ ತಂಬಿಗೋ ಇಲ್ಲ ತಾಮ್ರದ ತಂಬಿಗೆ, 1000 ವರ್ಷದಿಂದ ಹುಣಸೆ ಹಣ್ಣೆ ಕಂಡಿರಬಾರ್ದು ಅಂಥ ತಂಬಿಗೆ, ಅಂಥ ಕಮಟು ತಂಬಿಗೆ ತೊಗೊಂಬರ್ತಾ ಇದ್ಲು. ಆದರೆ ಇವಳು ತೊಗೊಂಬಂದಿರೋದು ಬಂಗಾರದ ತಂಬಿಗೆಯಲ್ಲಿ ನೀರು ತೊಗೊಂಬಂದಿದ್ದಾಳೆ. ಹಾಗಾಗಿ ಇವಳಿಗೆ ದಾನ ಕೊಡೋದು ಇಷ್ಟ ಇದೆ ಅಂಥೇಳಿ ಅಂದ್ಬಿಟ್ಟು ಸತ್ಯಧರ್ಮರು ಅವ್ರು ತೊಗೊಂಬಂದ್ಲು. ಆಯಿತು, ನೀರು ಹಾಕಿ
ನೀರು ಹಾಕಿದ ಕೃಷ್ಣಾರ್ಪಣ ಅಂಥೇಳಿ ಬಿಟ್ಟ. ಒಂದು ಬೆಳೆದ ನೋಡ್ರಿ, ದಾನ ಸ್ವೀಕಾರ ಮಾಡಿದ ಮೇಲೆ ಪರಮಾತ್ಮ ತದ್ವಾಬಲಂ ರೂಪಮವರ್ತತಾದ್ಭುತಂ ಹರೇರನತ್ಯಸ್ಯ ಗುಣತ್ರಯಾತ್ಮಕಂ ಭೂಕಂ ದಿಶೋ ದೌರ್ಮಿವರಾಪಯೋದಯ ಶ್ರಿಯಜ್ಞದೇವ ಋಷಯೋ ಯದಾ ಸತ. ಯಾವಾಗ ದಾನ ಸ್ವೀಕಾರವನ್ನು ಮಾಡಿದ, ಒಂದು ಬೆಳೆದ 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 ಸ್ವಾಮಿ ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕದವರೆಗೂ ದೇವರು ಬೆಳೆದ್ಬಿಟ್ಟ. 14 ಲೋಕವನ್ನು ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ಶರೀರ ಆವರಿಸಿಕೊಂಡು ಬಿಡ್ತು. ಏನು ರೂಪ! ಹೌದು, ದೇವರು ಎಷ್ಟು ಎತ್ತರ ಬೆಳೆದ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ತ್ರಿವಿಕ್ರಮನಾಗಿ ಬೆಳೆದ ಅಂತ ಹೇಳ್ತೇವೆ, ಆದರೆ ದೇವರ ಬೆಳೆದದ್ದು ಎಷ್ಟು ಬೆಳೆದಿದ್ದಾನೆ ನಮ್ಮ ಊಹೆಗೆ ನಿಲುಕೋದೇ ಇಲ್ಲ. ಮತ್ತು ನಾವು ಹೆಂಗೆ ಅರ್ಥ ಮಾಡಿಕೊಡಬೇಕು? ಸೂರ್ಯನನ್ನು ಅಳತೆಗೋಲನ್ನಾಗಿ ಮಾಡಿಕೊಂಡ್ರೆ ದೇವರು ಎಷ್ಟು ಬೆಳೆದ ಅಂಥೇಳಿ ಗೊತ್ತಾಗುತ್ತೆ. ಸೂರ್ಯ ಕೆಳಗಡೆ ಇದ್ದ, ಸೂರ್ಯ ಮೇಲಿದ್ದ, ದೇವರು ವಾಮನ ರೂಪ ಇದ್ದ. ದೇವರ ಬೆಳೆದ, ದೇವರು ಬೆಳೀತಾ 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 ಹೋದ. ದೇವರು ಬೆಳೆದ, ದೇವರು ಹಣೆ ಬೈತ್ಲು ಅಂತೀರಿ ನೋಡ್ರಿ, ಇಲ್ಲಿ ರಾಗಟಿ ಅಂತ ಹಾಕ್ಕೊಂತಾರೆ ನೋಡ್ರಿ. ಆವಾಗ ದೇವರು ವಾಮನ ದೇವರು ಬೆಳೀತಾ ಇದ್ದಾರೆ. ಆ ಸೂರ್ಯ ಹೆಂಗೆ ಕಾಣಿಸ್ತಾ ಅಂತ ಹೇಳ್ತಾರೆ. ದೇವರು ಬೆಳೀತಾ ಹೋದಂಗೆಲ್ಲ ದೇವ್ರ ಹಣೆಗೆ ರಾಗಟೆ ಆದನಂತೆ ಸೂರ್ಯ. ಸೂರ್ಯ ಅಷ್ಟು ಸಣ್ಣವನಾದ, ದೇವರು ಬೆಳೆದ. ಮತ್ತೆ ದೇವರು ಮತ್ತೆ ಬೆಳೆದನಂತೆ. ಕಂಠಾಭರಣಮೈ, ದೇವರಿಗೆ ಕಂಠಾಭರಣ ಆಯ್ತಂತೆ. ಮತ್ತೆ ದೇವರು ಬೆಳೆದ, ಸೂರ್ಯ ಕೆಳಗಡೆ ಬಂದ, ಕಂಠದಿಂದ ನಾಗಾಭರಣಮೈ, ನಾಗಾಭರಣ ಆದಂತೆ ಸೂರ್ಯ ಅಷ್ಟು ಸಣ್ಣವನಾಗಿಬಿಟ್ಟ. ಮತ್ತೆ ದೇವರು ಬೆಳೆದ, ದೇವರು ಉಡದಾರ ಆಗಿಬಿಟ್ಟಂತೆ. ಉಡದಾರ ಮಧ್ಯದಲ್ಲಿ ಗಂಟೆ ಕಟ್ಟಿರ್ತಾರಲ್ಲ ಅಷ್ಟೇ ಸೂರ್ಯ ನೋಡ್ರಿ, ಅಷ್ಟು ಎತ್ತರದಲ್ಲಿರ್ತಕ್ಕಂಥ ಸೂರ್ಯ ದೇವರು ಉಡದಾರದ ಕೆಳಗಡೆ ಬಂದ. ದೇವರು ಮತ್ತೆ ಬೆಳೆದ, ದೇವರ ಪಾದಪೀಠ ಆಗೋದ, ಪಾಣಿಪೀಠ ಆಗೋದ ನೋಡಿ. ಅಂಥ ದೊಡ್ಡ ಎಲ್ಲ ಲೋಕಗಳಿಗೂ ಬೆಳಕನ್ನು ಕೊಡ್ತಾ ಇರತಕ್ಕಂಥ ಸೂರ್ಯ ಪರಮಾತ್ಮನ ಪಾಣಿಪೀಠ ಆಗಿಬಿಟ್ಟ. ಅಂದರೆ ಇಷ್ಟು ಎತ್ತರಕ್ಕೆ ವಾಮನ ದೇವರು ಬೆಳೆದು ಹೋದ. ಹೀಗೆ ದೇವರ ಬೆಳೆದಾಗ ಆ ಪರಮಾತ್ಮ ದಿವ್ಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸುಂದರ ಮೂರ್ತಿಯನ್ನು ಜಾಂಬವಂತ ನೋಡಿ ಬಹಳ ಸಂತೋಷಪಟ್ಟು ನಗಾರಿ ಬಾರಿಸ್ತಾ ದೇವರ ವಾರ್ತೆಯನ್ನು, ದೇವರ ಕೀರ್ತಿಯನ್ನು, ದೇವರ ಮಂಗಳ ಘೋಷವನ್ನು ಎಲ್ಲ ಕಡೆ ಡಂಗೂರ ಸಾರಲಿಕ್ಕೆ ಹೋದಾಗ ಮೇರು ಪರ್ವತ ಜಾಂಬವಂತನ ಮೊಣಕಾಲಿಗೆ ತಗುಲಿ, ಆವಾಗ ತಗಲ್ತಂತೆ ಮೊಣಕಾಲಿ. ಸ್ವಲ್ಪ ಮೊಣಕಾಲು ಸೂಲಿ ಪ್ರಾರಂಭ ಆಯಿತು. ಮೊಣಕಾಲು ಸೂಲಿ ಕಲಿಯುಗದವರಿಗೆ ಅಷ್ಟೇ ಅಲ್ಲ, ಕೃತಯುಗದಿಂದಲೇ ಇದು ಮೊಣಕಾಲು ಸೂಲಿ. ಆಚಾರ್ಯ ಕಾಲು ಸೂಲಿ ಏನು ಮಾಡಬೇಕು? ಕಲಿಗಾಲದಲ್ಲಿ ಎಲ್ಲರೂ ಚೇರ್ಮನ್ಗಳೇ, ಏನು ಮಾಡಬೇಕು ಅಲ್ವಾ? ಅದು ಸೂಲಿ ಶುರುವಾಗಿದ್ದು ಜಾಂಬವಂತನಿಂದ, ಅವನಿಂದನೇ ಪ್ರಾರಂಭ ಆದದ್ದು. ಹೀಗೆ ಜಾಂಬವಂತ ಅದ್ಭುತವಾಗಿ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಮಂಗಳವನ್ನು ಎಲ್ಲ ಕಡೆ ಡಂಗೂರವನ್ನು ಸಾರಿಸಿಕೊಂಡು ಬರ್ತಾ ಇದ್ದಾನೆ. ಪರಮಾತ್ಮ ಬೆಳೆದು 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 ಆ ತ್ರಿವಿಕ್ರಮನಾಗಿ ಬೆಳೆದಾಗ ಪರಮಾತ್ಮನ ಪಾದದ, ಕಾಲಿನ, ಅಂಗುಷ್ಟ 50 ಕೋಟಿ ತಿಕ್ನೆಸ್ ಇರ್ತಕ್ಕಂಥ ಬ್ರಹ್ಮಾಂಡದ ಕರ್ಪರಕ್ಕೆ ತಗುಲಿ, ಪ್ರಯತ್ನ ಮಾಡಿ ಅಲ್ಲ, ಶಕ್ತಿ ಪ್ರಯೋಗ ಮಾಡಿದ್ದಲ್ಲ, ಸುಮ್ಮನೆ ಹೀಗೆ ಬ್ರಹ್ಮಾಂಡದ ಕಟಾಹಕ್ಕೆ ಇಷ್ಟು ಟಚ್ ಆಗಿದ್ದಕ್ಕೆ 50 ಕೋಟಿ ತಿಕ್ನೆಸ್ ಇರ್ತಕ್ಕಂಥ ಬ್ರಹ್ಮಾಂಡದ ಕರ್ಪರ ಸ್ಫೋಟವಾಗಿ ಅದರಿಂದ ಗಂಗೆ ಹೊರಗಡೆ ಬಂದ್ಬಿಟ್ರು. ಆ ಬಂದ ಗಂಗೆಯನ್ನು ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ಧಾರಣೆ ಮಾಡಿಕೊಂಡು ಆ ಪರಮಾತ್ಮನ ಪಾದಕ್ಕೆ ಅಭಿಷೇಕವನ್ನು ಮಾಡಿದರೆ ಪರಮಾತ್ಮನ ಅಂಗುಷ್ಟ ತೊಯ್ಲಿಲ್ಲಂತಾರೆ. ಎಂಥ ಗಂಗೆ! ಗಂಗೋತ್ರಿಯಿಂದ ಪ್ರಾರಂಭವನ್ನು ಮಾಡಿಕೊಂಡು ಗಂಗಾಸಾಗರದ ಸಂಗಮದವರೆಗೆ 4000 ಕಿಲೋಮೀಟ್ರು 7 ರಾಜ್ಯವನ್ನು ವರ್ಷ ಪೂರ್ತಿ ಬರ್ತದೆ 24x7 365 ಡೇಸ್ ಸರಿತಾಳೆ. ಇಂಥ ಗಂಗೆ ಇಷ್ಟು ನೀರಿಂದ ಪರಮಾತ್ಮನ ಪಾದಕ್ಕೆ ಅಭಿಷೇಕವನ್ನು ಮಾಡಿದರೆ ಪರಮಾತ್ಮನ ಪಾದದ ಅಂಗುಷ್ಟವೇ ತೊಯ್ಲಿಲ್ಲಂತೆ. ಆ ಪರಮಾತ್ಮನ ಆಕಾರ ಎಷ್ಟಿದೆ ಅದನ್ನೇ ಅಂತಾರೆ. ಅದನ್ನು ಆ ಬ್ರಹ್ಮದೇವರು ಅಭಿಷೇಕ ಮಾಡಿದ ನೀರನ್ನು ರುದ್ರದೇವರು ತಮ್ಮ ಜಟೆಯಲ್ಲಿ ಧಾರಣೆ ಮಾಡಿಕೊಂಡು ಪರಮಾತ್ಮನ ಪಾದೋದಕ ಅಂಥೇಳಿ ಸ್ವೀಕಾರವನ್ನು ಮಾಡಿದರು ಅಂಥೇಳಿ ತ್ರಿವಿಕ್ರಮನ ಅವತಾರವನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಇಷ್ಟಾದ ಮೇಲೆ ಪರಮಾತ್ಮ ಒಂದು ಪಾದದಿಂದ ಮೇಲಿನ 7 ಲೋಕಗಳನ್ನೆಲ್ಲವನ್ನು ಕೂಡ ಆವರಿಸಿಬಿಟ್ಟ, ಮತ್ತೊಂದು ಪಾದದಿಂದ ಕೆಳಗಿನ ಎಲ್ಲ ಲೋಕವನ್ನು ಆವರಿಸಿಬಿಟ್ಟ. ಇಷ್ಟು ಆವರಿಸಿವೆ. ಪರಮಾತ್ಮ ಹೇಳ್ತಾನೆ, ಏನೋ
ತ್ವಂ ಬಾಲಃ ಬಾಲಿಶಮತಿ ಅಂತೀಯ ನನಗೆ. ಎರಡನೇ ಪ್ರಶ್ನೆ ಏನು? ಬಲಿಚಕ್ರವರ್ತಿ ನಿರ್ವ್ಯಾಜವಾಗಿ ದಾನ ಮಾಡಿದರೂ ಕೂಡ ಪರಮಾತ್ಮ ಯಾಕೆ ಕಟ್ಟಿ ಹಾಕಿದ? ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ತ್ವಂ ಬಾಲಃ ಬಾಲಿಶಮತಿ ಅಂತ ಹೇಳಿ ದೇವರನ್ನು ಕರೆದಿದ್ದಕ್ಕೆ ದೇವರು ಕಟ್ಟಿ ಹಾಕಿ. 3 ಪಾದ ಭೂಮಿ ಕೊಡ್ತಿ ಅಂಥೇಳಿ 2 ಪಾದ ಕೊಟ್ಟು ಮತ್ತೊಂದು ಪಾದವನ್ನು ಎಲ್ಲಿಡಲಿ? ಅಧಿಕಾರಯುತವಾಗಿ ಪರಮಾತ್ಮ ಪ್ರಶ್ನೆ ಮಾಡಿದ. ಆವಾಗ ಬಲಿಚಕ್ರವರ್ತಿ ಅಂದ, ಗೊತ್ತಾಯ್ತು ಸ್ವಾಮಿ, ನೀನು ಅನುಗ್ರಹ ಮಾಡಲಿಕ್ಕೆ ಆತ್ಮಾರ್ಪಣೆಯನ್ನು ಮಾಡಿಕೊಳ್ತಾನೆ. ಯದ್ಯುತ್ತಮಶ್ಲೋಕ ಭವಾನ್ಮಮೇರಿತಂ ವಚೋ ವ್ಯನೀಕಂ ಸುರವರ್ಯ ಮನ್ಯತೆ ಕರೋಮೃತಂ ತನ್ನ ಭವೇತ್ ಪ್ರಲಂಬನಂ ಪದಂ ತೃತೀಯಂ ಕುರು ಶೀರ್ಷ್ಣಿ ಮೇ ನಿಜಂ. ಸ್ವಾಮಿ, ನನ್ನ ತಲೆ ಮೇಲೆ ಇಡೋ ನಿನ್ನ ಪಾದವನ್ನು, 3ನೇ ಪಾದವನ್ನು. ಯಾಕಂದರೆ ದಾನ ಕೊಡಬೇಕಾದ್ರೆ ತಮ್ಮನ್ನು ಬಿಟ್ಟುಕೊಂಡು ದಾನ ಕೊಟ್ಟಿರ್ತಾರೆ, ತಮ್ಮನ್ನು ಸೇರಿಸಿ ದಾನ ಕೊಡೋದಿಲ್ಲ. ಆಚಾರ್ಯ ನಮ್ಮ ಮನೆಗೆ ಬರೀ ದಾನ ಕೊಡ್ತೇವೆ, ಶಾಲಿಗ್ರಾಮ ದಾನ. ಶಾಲಿಗ್ರಾಮ ದಾನ ಕೊಡಬೇಕಾದ್ರೆ ನನ್ನ ಸಮೇತವಾಗಿರ್ತಕ್ಕಂಥ ಶಾಲಿಗ್ರಾಮ ಕೊಡ್ತೇವೆ, ನೀವು ಬೇಡ, ನೀವು ಶಾಲಿಗ್ರಾಮ ಬಿಡ್ಬಿಟ್ಟು. ಅವು ಶಾಲಿಗ್ರಾಮ ಕೊಟ್ಟು ತೊಗೊಂಡು ಹೋಗ್ತಾರಪ್ಪ. ನನ್ನ ಸಮೇತ ಅಂದರೆ ನೀನು ಸಾಕು, ಯಾರು ಸಾಕ್ತಾರೆ ರೀ ಇವ್ರನ್ನ? ಹಾಗಾಗಿ ದಾನ ಕೊಡರು ತಮ್ಮನ್ನು ಬಿಟ್ಟುಕೊಂಡು ದಾನ ಕೊಟ್ಟಿರ್ತಾರೆ. ಹಾಗಾಗಿ ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನಿಡು ಅಂತ ಹೇಳ್ತಾನೆ. ಅವಾಗ ಏನು ಮಾಡಬೇಕು? ದೇವರಂದ, ನನಗೆ ಬಾಲಿಶಮತಿ ಅಂತೀಯ, ಕಟ್ಟು ಹಾಕ್ರಿ ಇವನ್ನ. ಮಾತು ಕೊಡ್ತೇನೆ, ದಾನ ಕೊಡ್ತೇನೆ ಅಂತ ಹೇಳಿ ದಾನ ಕೊಟ್ಟಿಲ್ಲ, ಇವನ್ನ ಕಟ್ಟು ಹಾಕ್ರಿ ಅಂದ ದೇವರು. ಹೆಂಗೆ ಕಟ್ಟು ಹಾಕಬೇಕು? ಇವನ ಕಾಲಪಾಶ ಹಾಕೋಣ ಅಂದರೆ ಚಿರಂಜೀವಿ, ಅಶ್ವತ್ಥಾಮ, ಬದಿರ್ವ್ಯಾಸ, ಹನುವಾಂಶ, ವಿಭೀಷಣ. ಬಲಿಚಕ್ರವರ್ತಿ ಚಿರಂಜೀವಿ. ಕಾಲಪಾಶ, ಯಮಪಾಶ ಇವನ ಮೇಲೆ ವ್ಯಾಲಿಡ್ ಆಗೋದಿಲ್ಲ. ಇನ್ನು ನಾಗಪಾಶ ಹಾಕೋಣ, ಗರುಡ ದೇವರಿದ್ದಾರೆ ದೇವರ ಜೊತೆಗೆ. ಗರುಡ ದೇವರಿದ್ದಲ್ಲಿ ನಾಗಪಾಶ ವರ್ಕ್ ಆಗೋದಿಲ್ಲ. ಈ ರಾಮಾನಂದ ಸಾಗರ್ ಸೀರಿಯಲ್ ನೋಡಿಬಿಟ್ರೆ ಅದರೊಳಗೆ ಪೌರಾಣಿಕ ಕಥೆಗಳನ್ನು, ಪೌರಾಣಿಕ ಸೀರೆಗಳನ್ನು ಮೊದಲು ನೋಡಬಾರ್ದು. ಮಾಮೂಲು ಸೀರಿಯಲ್ ನೋಡಿದರೂ ಏನೂ ನೋಡಬಾರ್ದು, ಎಲ್ಲವೂ ಪಾಪವೇ. ಅದರಲ್ಲಿ ಪೌರಾಣಿಕ ಧಾರಾವಾಹಿಗಳನ್ನು, ಸಿನಿಮಾಗಳನ್ನು ಮಾತ್ರ ಮೊದಲು ನೋಡಬಾರ್ದು. ಯಾಕಂದರೆ ಡಬಲ್ ಪಾಪ. ಯಾಕೆ? ಅವ್ರಿಗೆ ಶಾಸ್ತ್ರಜ್ಞಾನ ಗೊತ್ತಿಲ್ಲ, ಏನೇನೋ ತೋರಿಸ್ಬಿಡ್ತಾರೆ. ಈ ರಾಮಾನಂದ ಸಾಗರ್ ರಾಮಾಯಣ ನೋಡ್ರಿ ನೀವು ಬೇಕಿದ್ರೆ. ಆ ರಾಮ ಲಕ್ಷ್ಮಣರ ಮೇಲೆ ನಾಗಪಾಶ ಪ್ರಯೋಗ ಮಾಡಿದ ಇಂದ್ರಜಿತ್. ಆ ನಾಗಪಾಶ ಸುತ್ತಕೊಂಡು ರಾಮ ಲಕ್ಷ್ಮಣರು ಇಬ್ಬರು ಬಿದ್ದಿದ್ದ. ಆ ಗರುಡ ದೇವರನ್ನ ಕರ್ಕೊಂಬರ್ಲಿಕ್ಕೆ ಒಂದು ದಿವಸ ಡಡನ್ 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 ಅಲ್ಲಿಂದ ಗರುಡ ದೇವರು. ಆ ಗರುಡ ದೇವರು ಬಂದ ಮೇಲೆ ಗರುಡ ದೇವರು ರಾಮ ಲಕ್ಷ್ಮಣರನ್ನು ನೋಡ್ಲಿಕ್ಕೆ ಒಂದು ದಿವಸ. ಅದಾದಮೇಲೆ ತಮ್ಮ ಕೊಕ್ಕಿಂದ ಹಿಂಗೆ ಕೊಚ್ಚಿ 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 ನಾಗಪಾಶ ಬಿಡಿಸಿ ಹಿಂಗೆ ಮಾಡ್ಯ ರಾಮಾಯಣ ಹೇಳ್ತದೆ. ಭಾರತ, ಭಾಗವತ, ರಾಮಾಯಣ. ಗರುಡ ದೇವರು ಬಂದು ನೋಡೋದಲ್ಲ, ಗರುಡ ದೇವರು ಎಷ್ಟೋ ಮೇಲಿನ ಲೋಕದಿಂದ ಹಾರಿ ಬರಬೇಕಾದರೆ ಗರುಡ ದೇವರು ತಮ್ಮ ರೆಕ್ಕೆಯನ್ನು ಒಂದು ಬಾರಿ ಹಿಂಗೆ ಅಪ್ಪಳಿಸಿದರೆ ನಾಗಗಳು, ಸರ್ಪಗಳು ಓಡಿ ಹೋಗಿಬಿಡ್ತವೆ. ಎಷ್ಟೋ ದೂರದಿಂದ ಗರುಡ ದೇವರು ತಮ್ಮ ರೆಕ್ಕೆಯನ್ನು ಒಂದು ಬಾರಿ ಅಲಗಾಡಿಸಿದರೆ ನಾಗಪಾಶ ಹೋಗುತ್ತೆ. ಹಿಂಗೆ ತೋರಿಸ್ತಾರೆ. ಹಾಗಾಗಿ ನೋಡಬಾರದು ಇವೆಲ್ಲ. ಹಾಗಾಗಿ ಗರುಡ ದೇವರಿರೋದ್ರಿಂದ ನಾಗಪಾಶ ವರ್ಕ್ ಆಗೋದಿಲ್ಲ. ಚಿರಂಜೀವಿ ಆಗಿರೋದ್ರಿಂದ ವರ್ಣಪಾಶ ಯಮಪಾಶ ವರ್ಕ್ ಆಗೋದಿಲ್ಲ. ಅದಕ್ಕೆ ಸತ್ಯಧರ್ಮರು ಅಂದರು, ಬಬಂದ ವಾರುಣೀ ಪಾಶಿ. ವರ್ಣಪಾಶದಿಂದ ಯಾಕೆ ಕಟ್ಟ ಹಾಕಿದ್ರು ಅಂತಂದರೆ, ಇವನು ದಾನ ಕೊಡಬೇಕಾದ ಕಟ್ಟಾರ್ಪಣ ಅಂತಂದಿದ್ದು ಇದರಿಂದ, ನೀರಿನಿಂದ. ಅದಕ್ಕೆ ಕಟ್ಟು ಹಾಕಿ ವರ್ಣಪಾಶದಿಂದ ಅಂಥೇಳಿ ಕಟ್ಟು ಹಾಕ್ಸಿದಂಥ ದೇವರು. ಅಷ್ಟರ ಪ್ರಹ್ಲಾದರಾಜರು ಬಂದರು. ಏನಂತೆ ಪ್ರಹ್ಲಾದ, ಏನು ಮಾಡಬೇಕು ನಿನ್ನ ಮೊಮ್ಮಗನ್ನ ಅಂತ ಕೇಳಿದ ದೇವರು. ಅವ ಪ್ರಹ್ಲಾದರಾಜರು ಅಂತಾರೆ, ತ್ವಯೈವ ದತ್ತಂ ಪದಮೈಂದ್ರ ಮೂರ್ಜಿತಂ ಹೃತಂ ತದೇವಾದ್ಯ ತದೈವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋ ಹ್ಯನುಗ್ರಹೋ ವಿಭ್ರಂಶಿತೋ ಯಶ್ರಿಯ ಆತ್ಮಮೋಹನಾತ್. ಪ್ರಹ್ಲಾದರಾಜರು ಸ್ವಾಮಿ, ನೀನೇ ಕೊಟ್ಟುಕೊಂಡಿದ್ದು, ನೀನೇ ಕಸ್ಕೊಂಡಿದ್ದು, ನೀನೇ ಇಂದ್ರ ಪದವಿ ಕೊಟ್ಟು ನೀನೇ ಕಸ್ಕೊತಾ ಇದ್ದಿ. ಹಾಗಾಗಿ ಎ ಬಿ ಅಚ್ಚಾ ಹೇ ಓ ಬಿ ಅಚ್ಚಾ ಹೇ ಅಂದ್ಬಿಟ್ರು ಪ್ರಹ್ಲಾದರಾಜ. ನನಗೇನು ಕಂಪ್ಲೇಂಟ್ಸ್ ಇಲ್ಲಪ್ಪ, ನಿನ್ನ ಇಚ್ಛಾ ಅಂದ್ಬಿಟ್ರು. ಬ್ರಹ್ಮದೇವರು ನೋಡ್ತಾ ಇದ್ರು, ಏನೋ ಮಾರೇ ಕಂಪ್ಲೇಂಟ್ ಹೇಳ್ತಾನೆ ಪ್ರಹ್ಲಾದ. ಅಂದರೆ ನೀನು ಮಾಡಿದ್ದೇ ಸರಿ ಅಂತ ಅಲ್ಲ ಇವನು. ವಿಂಧ್ಯಾವಳಿ ಬಂದು, ವಿಂಧ್ಯಾವಳಿ ನೀನೇನಂತೆ? ವಿಂಧ್ಯಾವಳಿ ಅಂತ ಕೈ ಮುಕ್ಕೊಂಡು ದೇವರ ಮುಂದೆ, ಸ್ವಾಮಿ
ನಮ್ಮ ಯಜಮಾನರು ಮಾಡಿರೋ ತಪ್ಪನ್ನು ಕ್ಷಮಾ ಮಾಡಪ್ಪ. ಏನು ತಪ್ಪು ಮಾಡಿದ್ದಾರೆ ನಿಮ್ಮ ಯಜಮಾನರು ಅಂದ ದೇವರು. ಕ್ರೀಡಾರ್ಥಮಾತ್ಮನಮಿದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುದಿಯೋ ಅಪರೈಷ ಕುರ್ಯುಃ ಕರ್ತುಪ್ರಭೋಸ್ತವ ಕಿಮಸ್ಯತಾವಹಂತೆ ತ್ವಕ್ತಕ್ರಿಯಸ್ವದವರೋ ಪಿತಕರ್ತೃವಾದಾಃ. ಏನು ವಿಂಧ್ಯಾವಳಿ ಮಾತು ಸ್ವಾಮಿ. ಇಡೀ ಜಗತ್ತು ನಿನ್ನ ಕ್ರೀಡಾ ಆಡಂಬೋಲ ಪ್ಲೇ ಗ್ರೌಂಡು. ಇಂಥ ನಿನ್ನದಾದ ಜಗತ್ತನ್ನು ನಿನಗೆ ದಾನ ಕೊಟ್ಟು ನನ್ನದು ಅಂಥೇಳಿ ಕೊಟ್ಟಿದ್ದೇನೆ ಅಂತ ನನ್ನ ಗಂಡ ಸಂಕಲ್ಪ ಮಾಡಿ ಕೊಟ್ಟಲ್ಲ. ನಿನ್ನದಾದದ್ದನ್ನು ನನ್ನದು ಅಂಥೇಳಿ ನನ್ನ ಗಂಡ ಕೊಟ್ಟಲ್ಲ. ಇದು ನನ್ನ ಗಂಡ ಮಾಡೋ ದೊಡ್ಡ ತಪ್ಪು, ಇದನ್ನು ಕ್ಷಮಾ ಮಾಡು ಸ್ವಾಮಿ. ಈ ಮಾತು ಹೇಳೋ ಕಾಲಕ್ಕೆ ಪಕ್ಕಿಗೆ ನಿಂತಿದ್ದ ಬ್ರಹ್ಮದೇವರ ಕಣ್ಣಲ್ಲಿ ಗಳ 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 ಕಣ್ಣೀರು ಆನಂದ ಬಾಷ್ಪ ಸುರಿಸ್ತಾರೆ. ಏನು ಸ್ವಾಮಿ ನೀನು ಭೂತಭಾವನ ಭೂತೇಶ ದೇವದೇವ ಜಗನ್ಮಯ ಮುಂಚೈನ ಮೃತ ಸರ್ವಸ್ವಂ ನಾಯಮರ್ಹತೆ ನಿಗ್ರಹಂ ಎಲ್ಲ ಕೊಟ್ಬಿಟ್ಟಲ್ಲೋ. ಗುರುಗಳು ಪರಿಟಿ ಹಿಡಿತಿ ನಿನ್ನ ಎಲ್ಲ ಬೃಂದದವರು ನಿನ್ನನ್ನು ಬಿಟ್ಟು ಹೋಗ್ತಾರೆ, ಲಕ್ಷ್ಮೀ ನಾಶವಾಗಿ ಹೋಗುತ್ತೆ, ಸ್ವರ್ಗಾಧಿಪತ್ಯ ಹೋಗುತ್ತೆ ಅಂಥೇಳಿ ಗುರುಗಳ ಶಾಪ ಕೊಟ್ಟರೂ ಕೂಡ ಗುರುಗಳ ಮಾತನ್ನು ಲೆಕ್ಕ ಮಾಡದೆ ಸರ್ವಸ್ವವನ್ನು ನಿರ್ವ್ಯಾಜವಾಗಿ ದಾನ ಮಾಡಿದ್ನಲ್ಲ, ಅವನು ಕಟ್ಟಾಗ್ತೀಯಲ್ಲೋ ಸ್ವಾಮಿ, ಬಿಟ್ಬಿಡಪ್ಪ ಅವನನ್ನು. ನೀನೇ ಅಂದಿ ಯತ್ಪಾದಯೋರಶಧೀ ಸಲಿಲಂ ಪ್ರದಾಯ ದುರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅಪ್ಯುತ್ತಮಾಂ ಗತಿಮಸೋ ಭಜತೆ ತ್ರಿಲೋಕಿಂ ದ್ವಾಶಾನ ವಿಕ್ಲವಮನಾ ಕಥಮಾರ್ತಿಮೈಚ್ಛುತ್ ಕಥಮಾರ್ತಿಂ ರಚ್ಚೆ. ಒಂದು ಉದ್ಧರಣೆಯ ನೀರಿಂದ, ಒಂದು ತುಳಸಿ ದಳದಿಂದ ನಿನ್ನ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಉತ್ತಮವಾದ ಗತಿಯನ್ನು ಅನುಗ್ರಹ ಮಾಡ್ತೀನಿ ಅಂತೇಳಿ ನೀನೇ ಹೇಳಿದ್ದೀಯ. ಸರ್ವಸ್ವ ದಾನ ಮಾಡಿದ್ದಾನಲ್ಲ ಇವನು. ಇಂಥ ಕಷ್ಟ ಯಾಕೆ, ಇಂಥ ದುಃಖ ಯಾಕೆ ಕೊಡ್ತಾ ಇದ್ದೀಯಪ್ಪ ಸ್ವಾಮಿ ಅಂತೇಳಿ ಬ್ರಹ್ಮದೇವನನ್ನು ಕೇಳಿದಾಗ ಬ್ರಹ್ಮದೇವರಂತಾರೆ, ಹಾಗೆಲ್ಲ ತಿಳಿಬೇಡ ಬ್ರಹ್ಮ. ನೋಡು, ಬ್ರಹ್ಮಣ್ಯಮನು ಗೃಹಾಮಿ ತ್ವದಿಶೋ ವಿದುನೋಮ್ಯಹಂ ಯನ್ಮದ ಪುರುಷೋ ಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ನೋಡು ಬ್ರಹ್ಮ, ನಾನು ಯಾರಿಗೆ ಅನುಗ್ರಹವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ, ಯಸ್ಯಾನುಗ್ರಹ ಮಿಚ್ಚಾಮಿ ತಸ್ಸ ವಿತ್ತಂ ಅರಾಮ್ಯಹಂ. ಯಾರಿಗೆ ಅನುಗ್ರಹವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ ಅವರ ಹಣವನ್ನು ಕಸ್ಕೊಳ್ತೇನೆ. ನೀನು ದುಃಖ ಪಡಬೇಡ. ಅನುಗ್ರಹ ಮಾಡಲಿಕ್ಕೋಸ್ಕರವೇ ಗುರುಗಳಿಂದ ಶಾಪ ಕೊಡಿಸಿದೆ, ಬಂಧು ಬಾಂಧವರು ದೂರ ಆಗಿ ಹೋದರು, ನಾನು ಅವನನ್ನು ಕಟ್ಟು ಹಾಕಿದೆ, ಇಷ್ಟಾದರೂ ಕೂಡ ಒಂದು ದಾನ ಕೊಟ್ಟಲ್ಲ, ಅವನಿಗೆ ಅನುಗ್ರಹ ಮಾಡ್ತೇನೆ ಅಂಥೇಳಿ ದೇವರಂತಾನೆ. ಬರೀ ಚಕ್ರವರ್ತಿ ಈಗ ಬೇಡ, ಅರ್ಧ ಮನ್ವಂತರ 28ನೇ ಕೃತಯುಗ ಬಂದು ಹೋಗಿದೆಯೋ, ಇನ್ನು ಅಲ್ಪ ಕಾಲಕ್ಕೆ ನೀನು ಇಂದ್ರ ಪದವಿ ಆಡೋದು ಬೇಡ. 71 ಮಹಾಯುಗ, 71 ಚತುರ್ಯುಗಗಳನ್ನು ನೀನೇ ಬರೀ ಚಕ್ರವರ್ತಿಯ, ನೀನೇ ಇಂದ್ರ ಪದವಿಯನ್ನು ಪೂರ್ಣವಾಗಿ ಆಡುವಂತೆ. ಹಾಗೆ ಇದು ಬೇಡ, ವೈವಸ್ವತ ಮನ್ವಂತರ ಬೇಡ. ಮುಂದೆ ಸಾವರ್ಣೇ ಅಂತರಸ್ಯಾಯ ಭವಿತೇಂದ್ರೋ ಮದಾಶ್ರಯ, ಸಾವರ್ಣೀಯ ಮಂತ್ರದಲ್ಲಿ ಪರಿಪೂರ್ಣವಾಗಿ ನೀನು ಇಂದ್ರ ಪದವಿಯನ್ನು ಆಡು ಸ್ವಾಮಿ. ಅಲ್ಲಿಯವರೆಗೆ ನಾ ಇಲ್ಲಿರಬೇಕು, ಸುತ್ತಳೋಕಕ್ಕೆ ಹೋಗು. ಯಾರಾದರೂ ಒಂದು ಯುದ್ಧಕ್ಕೆ ಬಂದರೆ ನನ್ನನ್ನು ಕೊಂದು ಹಾಕಿಬಿಟ್ರೆ ನೋಡಿ ಬರೀ ಚಕ್ರವರ್ತಿ ಹೇಳ್ತಕ್ಕಂಥ ಮಾತು. ನಿನಗೆ ಯಾರೂ ಏನೂ ಮಾಡೋದಿಲ್ಲ. ಅದು ಹೇಗೆ ಗದಾಪಾಣಿಯಾಗಿ ನಿನ್ನ ಮನೆ ಬಾಗಿಲು ಕಾಯ್ತೀನೋ ನಾನು. ನೋಡ್ರಿ, ದೇವರು ಅನುಗ್ರಹ ಮಾಡ್ತಾನೆ. ಇಷ್ಟು ಅನುಗ್ರಹ ಬ್ರಹ್ಮದೇವರ ಮನೆ ಬಾಗಿಲು ಕಾಯ್ದಿಲ್ಲ ರೀ, ವಾಯುದೇವರ ಮನೆ ಬಾಗಿಲು ಕಾದಿಲ್ಲ ದೇವರು, ವೃದ್ಧದೇವರ ಮನೆ ಬಾಗಿಲು ಕಾದಿಲ್ಲ, ಬಲಿಚಕ್ರವರ್ತಿಯ ಮನೆ ಬಾಗಿಲು ಕಾಯ್ತಾ ಇದ್ದ ನಾನು ವಾಚ್ಮೆನ್ನಾಗಿ. ದೇವರ ಅತೀ ಪ್ರೀತಿ ಬಂತು ಅಂದರೆ ಒಂದೋ ಡ್ರೈವರ್ ಆಗ್ತಾನೆ, ಇಲ್ಲೋ ವಾಚ್ಮನ್ ಆಗ್ತಾನೆ ದೇವರು. ನಾವಾಗಲಿಕ್ಕೆ ಸಾಧ್ಯವಿಲ್ಲ. ಇದು ದೇವರ ಕಾರಣ. ನಾವು ದೇವರನ್ನು ನೋಡಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಎಷ್ಟು ಪುಣ್ಯ ಬಲಿಚಕ್ರವರ್ತಿದು. ತಾನು ದೇವರನ್ನು ನೋಡಬೇಕು ಅಂದರೆ ಹಾಸಿಗೆಯಿಂದ ಎದ್ದರೆ ಮನೆ ಬಾಗಲು ಕಾಯ್ತಾ ದೇವರು ನಿಂತಾನ್ರಿ. ಇದು ಪುಣ್ಯ ಅನ್ವೇನ್ರಿ. ನಿರ್ವ್ಯಾಜವಾಗಿ ಆತ್ಮಾರ್ಪಣೆ ಮಾಡಿಕೊಂಡು ದಾನ ಕೊಟ್ಟಿದ್ದಕ್ಕೆ ಯಾವ ಬ್ರಹ್ಮಾದಿ ದೇವತೆಗಳು ಋಷಿಮುನಿಗಳು ಅನಂತ ಜನ್ಮದಲ್ಲಿ ತಪಸ್ಸನ್ನು ಮಾಡಿದರೆ ಒಂದು ಕ್ಷಣ ದೇವರ ರೂಪವನ್ನು ದರ್ಶನ ಮಾಡಲಿಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂಥದ್ದು ಬಲಿಚಕ್ರವರ್ತಿ ಪ್ರತಿನಿತ್ಯ ಪ್ರತಿ ಕ್ಷಣ ಅನುಕ್ಷಣ ದೇವರ ದರ್ಶನ ಮಾಡ್ತಾನೆ ಅಂತಂದರೆ ಇದಕ್ಕಿನ್ನ ಭಾಗ್ಯ ಬೇಕಾ? ಭಾಗ್ಯ ಅಂದರೆ ಬಲಿಚಕ್ರವರ್ತಿಯ ಭಾಗ್ಯ. ಇಷ್ಟು ಹೇಳಿ ಅನುಗ್ರಹವನ್ನು ಮಾಡಿ ಶುಕ್ರಾಚಾರ್ಯನ ಕರೆದು
ಶುಕ್ರಾಚಾರ್ಯ ಪೂರ್ಣಾಹುತಿ ಹಾಕ್ರಿ. ಸ್ವಾಮಿ ನೀ ಬಂದಮೇಲೆ ಮತ್ತೇನು ಪೂರ್ಣಾಹುತಿಯೋ, ಯಜ್ಞ ಪರಿಪೂರ್ಣವಾಗಿದೆ, ಹಾಗೆಲ್ಲ ಬಿಡಬಾರ್ದಪ್ಪ, ಯಜ್ಞಕ್ಕೆ ಪೂರ್ಣಾಹುತಿ ಹಾಕು ಅಂಥೇಳಿ ಪೂರ್ಣಾಹುತಿಯನ್ನು ಶುಕ್ರಾಚಾರ್ಯ ಕೈಯಿಂದ ಹಾಕಿಸಿ ಆ ಬ್ರಹ್ಮದೇವರು ಬಹಳ ಆನಂದಪಟ್ಬಿಟ್ರು, ಬಹಳ ಸಂತೋಷಪಟ್ಟರು. ಎಂಥ ಅನುಗ್ರಹ ಸ್ವಾಮಿ, ಬಹಳ ಸಂತೋಷ ಆಯಿತು ಅಂಥೇಳಿ ಇಷ್ಟೆಲ್ಲ ಹೇಳಿದ ಮೇಲೆ ಯೈರಂ ದೇವದೇವಸ್ಯ ಹರೇರದ್ಭುತ ಕರ್ಮಣಃ ಅವತಾರಾನುಚರಿತಂ ಶೃಣ್ವನ್ಯಾನಿ ಪರಾಂಗತಿಂ. ಇಂಥ ಪರಮಾದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ವಾಮನ ಚರಿತ್ರೆಯನ್ನು ಯಾರು ಕೇಳ್ತಾರೆ ಏನಾಗತ್ತೆ? ಏನಲ್ಲ, ಪರಮಾಂಗತಿ ಮೋಕ್ಷವೇ ಸಿಕ್ಕೋಗುತ್ತೆ. ಇನ್ನೇನು ಬೇಕಾದ್ರೆ ದೇವರ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವೇ ಸಿಕ್ಕೋಗುತ್ತೆ. ಕ್ರಿಯಮಾಣೆ ಕರ್ಮಣೀತಂ ದೈವೇ ಪಿತ್ರೇತ ಮಾನುಷೇ. ಇಂಥ ಪರಮಾತ್ಮವಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಚರಿತ್ರೆಯನ್ನು ಯಾವಾಗ ಕೇಳಬೇಕು? ನಿತ್ಯವೂ ಕೇಳಬೇಕು. ಅದರಲ್ಲೂ ವಿಶೇಷವಾಗಿ ದೈವೇ ಪಿತ್ರೇ ಮಾನುಷೇಚ. ದೇವತಾ ಕಾರ್ಯ, ಪಿತೃಕಾರ್ಯ ಅಂದರೆ ಶ್ರಾದ್ದಾದಿಗಳಲ್ಲಿ, ದೇವ ಸಮಾರಾಧನೆ, ಮದುವೆ ಮುಂತಾದ ಶುಭ ಸಮಾರಂಭಗಳಲ್ಲಿ ಪರಮಾತ್ಮ ಇವಾಗಿರ್ತಕ್ಕಂಥ ವಾಮನಾವತಾರ ಚರಿತ್ರೆಯನ್ನು ಕೇಳಬೇಕು ಅಂಥೇಳಿ ಶುಕಾಚಾರ್ಯರು ಆ ಪರಮಮಂಗಳವಾಗಿರ್ತಕ್ಕಂಥ ವಾಮನಾವತಾರದ ಚರಿತ್ರೆಯನ್ನು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶವನ್ನು ಮಾಡಿಕೊಡ್ತಿದ್ದಾರೆ. ಭಾಗವತವನ್ನು ನಿತ್ಯವೂ ಕೇಳಬೇಕು, ಎಲ್ಲವನ್ನೂ ಕೇಳಲಿಕ್ಕಾಗೋದಿಲ್ಲ. ಅದು 1-1.5 ತಾಸಲ್ಲಿ. ಅದರಲ್ಲೂ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ವೈಕುಂಠ ಏಕಾದಶಿ, ಪುತ್ರದ ಏಕಾದಶಿ. ಯಾರಿಗೆ ಸಂತಾನ ಇಲ್ಲ ಈ ಏಕಾದಶಿ ಉಪವಾಸ ಮಾಡಿದರೆ ಅತ್ಯುತ್ತಮವಾದ ಸಂತಾನವಾಗುತ್ತಂತೆ. ಅಥವಾ ಸಂತಾನ ಇದ್ದರೆ ಆ ಮಕ್ಕಳ ಸತ್ಪುತ್ರರಾಗ್ತಾರೆ. ಅಂಥದ್ದು ಇವಾಗಿರ್ತಕ್ಕಂಥ ಏಕಾದಶಿ ದಿವಸ ಆ ವೈಕುಂಠ ದ್ವಾರದಲ್ಲಿ ಆ ಪರಮಾತ್ಮನ ಸಂದರ್ಶನವನ್ನು ಯಾರು ಮಾಡ್ತಾರೆ ಅವರಿಗೆ ಮೋಕ್ಷ ಅಂತೇಳಿ ಹೇಳಿದ್ದಾರೆ. ನಾವು ಅಲ್ಲಿಗೆ ಹೋಗಿಲ್ಲ ಅಂತೇಳಿ ಚಿಂತೆ ಮಾಡೋದು ಬೇಡ. ಎಲ್ಲಿ ಪರಮಾತ್ಮನ ಜ್ಞಾನ ಕಾರ್ಯ ನಡೆಯುತ್ತೆ ಅದೇ ವೈಕುಂಠ, ಅಲ್ಲೇ ವೈಕುಂಠ ದ್ವಾರ ಇದೆ. ನೀವು ಮನೆಯಿಂದ ಇಲ್ಲಿ ನಡ್ಕೊಂಡು ಬಂದಿದ್ದೀರಾ ಅಂದರೆ ಉತ್ತರ ಬಾಗಿಲ ಒಳಗೆ ನೀವು ಬಂದಿದ್ದೀರಾ. ನೀವು ತಿರುಪತಿಯಲ್ಲಿರ್ತಕ್ಕಂಥ ಉತ್ತರ ಬಾಗಿಲಲ್ಲಿ ಹೋದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಪುಣ್ಯ ಭಾಗವತನಲ್ಲಿ ಶ್ರವಣ ಮಾಡಿದ್ದಕ್ಕೆ ಬಂದೇ ಬರ್ತದೆ. ಇದನ್ನು ಸಂಶಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆ? ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ಸ್ವಯಂ ಭಗವಂತನೇ ಹೇಳಿದ್ದಾನೆ. ಎಲ್ಲಿ ಜ್ಞಾನ ಕಾರ್ಯ ನಡೆಯುತ್ತೆ ಅಲ್ಲಿ ನಾನಿರ್ತೇನೆ ಅಂತ ಹೇಳಿದ್ದಾನೆ. ಅಂತಹ ದಿವ್ಯವಾಗಿರ್ತಕ್ಕಂತಹ ಈ ಚರಿತ್ರೆಯನ್ನು ಯಥಾಮತಿಯಾಗಿ ಈ 1.5 ಗಂಟೆಗಳ ಕಾಲ, ಶುರುವಾಗೋ ಸ್ವಲ್ಪ ತಡ ಆಯಿತು, 5ರಿಂದ 6:30 ಶುರು ಮಾಡಿದ್ದು 5:30, ಆದ್ದರಿಂದ 7 ಗಂಟೆ, 6 ತಾಸು ಸ್ವಲ್ಪ ಹೆಚ್ಚಾದ ಸಮಯವನ್ನು ಕೂಡ ತೆಗೆದುಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ ಮಹಾನುಭಾವರಾದ ಪಥಸ್ಮರಣೀಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆಯ ಪರ್ವಕಾಲ. ಎಂಥ ಮಹಾನುಭಾವರು, ನಿತ್ಯ ನೆನೆಸಬೇಕು. 8 ವರ್ಷಕ್ಕೆ ಆಶ್ರಮ, ತಾಯಿಯ ಹಾಲನ್ನು ಕೊಡೋದೇ ಗೊತ್ತಿಲ್ಲ. ಗುರುಗಳಾಗಿರ್ತಕ್ಕಂಥ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ಕೂರ್ಮ ಶಾಲಿಗ್ರಾಮಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅಭಿಷಿಕ್ತವಾಗಿರ್ತಕ್ಕಂಥ ಹಾಲನ್ನು ಕುಡಿದು ಮಠದಲ್ಲೇ ಬೆಳೆದವರು. 8ನೇ ವರ್ಷಕ್ಕೆ ಆಶ್ರಮ ಆದ ಕೂಡಲೇ ಗುರುಗಳ ನಿರ್ಯಾಣ ಆಗ್ತಕ್ಕಂಥ ಪರಿಸ್ಥಿತಿ ಬಂದೋಯ್ತು. ಏನು ಮಾಡಬೇಕು? ಯಾರು ಪಾಠ ಹೇಳ್ಕೊಡ್ತಾರೆ? ಇಂಥ ಪರಿಸ್ಥಿತಿ. ಆದ್ಯಮನತರ ಆಚಾರ್ಯ ನೇಮಕ ಮಾಡಿದರು, ನಿತ್ಯವರು ಬಂದು ಪಾಠ ಹೇಳಬೇಕು. ಹೀಗೆ ದ್ವಾದಶಿ ಬಂದಿತ್ತು, ಗುರುಗಳು ಪಾಲನೆಗೆ ಕೊಡಬೇಕು. ಇವರು ಬರೋದು ಸ್ವಲ್ಪ ತಡ ಆಯಿತು, ಸಣ್ಣ ವಯಸ್ಸು, ಪೂಜಾ ಎಲ್ಲ ಮುಗಿಸೋದು ಇನ್ನೂ ಅಷ್ಟು ಅಭ್ಯಾಸ ಇದ್ದಿಲ್ಲ. ಸ್ವಲ್ಪ ಬರೋದು ತಡ ಆಯಿತು, ಪಾಲನೆ ಹೊತ್ತಾಗತ್ತೆ ಅಂತೇಳಿ ವರದಾಚಾರ್ಯ ಊಟಕ್ಕೆ ಕೂತ್ಕೊಂಡ್ಬಿಟ್ರು. ಬಂದು ನೋಡ್ತಾರೆ, ಗುರುಗಳು ವಿದ್ಯಾ ಕೊಡ್ತಾರೆ ಸರಿ, ಊಟಕ್ಕೆ ಕೂತಿದ್ದು ದೋಷಾವಹಲ ಬ್ರಾಹ್ಮಣ ಊಟಕ್ಕೆ ಕೊಡಬೇಕು. ನನಗೆ ಮರ್ಯಾದೆ ಹೋಯ್ತಲ್ಲ, ಪೀಠಕ್ಕೆ ಅವಮರ್ಯಾದೆ ಆಯಿತು ಅಂತೇಳಿ ದುಃಖವನ್ನು ಪಡ್ತಾರೆ. ಅವತ್ತಿನ ರಾತ್ರಿಯೇ ಗುರುಗಳು ಅನುಗ್ರಹ ಮುಖವಾಗ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಆದ್ಯಮನತನದ ಆಚಾರ್ಯ ಇನ್ನೇನು ಪಾಠಕ್ಕೆ ಬರಬೇಕು, ಬಂದು ನೋಡ್ತಾರೆ 10-11 ವರ್ಷದ ಪುಟ್ಟ ಬಾಲಕ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ವ್ಯಾಸಪೀಠದಲ್ಲಿ ಕುಳಿತುಕೊಂಡು ಅವತ್ತಿಂದ ಸುಧಾ ಪಾಠವನ್ನೇ ಪ್ರಾರಂಭ ಮಾಡಿಬಿಟ್ರು. ಗುರುಗಳ ಅನುಗ್ರಹ ಪಾತ್ರ ಆಗಿದ್ದಕ್ಕೆ ಎಷ್ಟು ಅನುಗ್ರಹ, ಇಂಥ ವೈಭವ, ಮಠದಲ್ಲಿ ವೈಭವವನ್ನು ತಂದುಕೊಟ್ಟ ಮಹಾನುಭಾವರು. ಎಂಥ ಪೂಜೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂಜೆ. ರಘುತ್ತಮರ ಕಾಲಕ್ಕೆ ಪೂಜೆ ಅಂತಂದರೆ ಮಂಗಳಾರತಿಗೆ ಮಾತ್ರ ಡೈರೆಕ್ಟಾಗಿ ಕರ್ಟನ್ ತೆಗಿತಾ ಇದ್ರು. ಮಂಗಳಾರತಿವರೆಗೂ ದೇವರ ದರ್ಶನ, ವ್ಯಾಸಮುಷ್ಟಿ ದರ್ಶನ ಏನೂ ಇಲ್ಲವೇ ಇಲ್ಲ. ಸೀದಾ ನೈವೇದ್ಯ ಆಗಿ ಮಂಗಳಾರತಿ ಆದಮೇಲೆ ದೇವರ ದರ್ಶನ. ಅವ್ರ ತಾಯಿ ಅಂದ್ರಂತ, ನಾನು ಪೂಜಾ ನೋಡ್ತೀನೋ? ಬೇಡಮ್ಮ, ನೋಡಬೇಡ್ರಿ, ಆಗೋದಿಲ್ಲ, ನಾನು ನೋಡ್ತೀನಿ ಅಂತೇಳಿ ಹಠ ಮಾಡಿ ಪೂಜಾಗೆ ಬಂದು ಕೂತ್ಕೊಂಡ್ರಂತೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಾತೃಶ್ರೀಯವರು. ಇನ್ನು ತಾಯಿ ಗೌರವ ಕೊಡಬೇಕು ಅಂತೇಳಿ ಪೂಜೆ ಕೂಡಿಸಿಕೊಂಡಿದ್ದಾರೆ. ಇನ್ನೇನು ದೇವರ ಅಭಿಷೇಕ ಆಗಬೇಕಂತ ಮಂಟ ಪೂಜೆ ಆಗಬೇಕು, ತತ್ವನ್ಯಾಸ ಮಾತೃಕನ್ಯಾಸ ಆಗಬೇಕು, ದೇವರ ಆವಾಹನೆ ಆಗಬೇಕು. ಹೀಗಾಗಬೇಕಾದ್ರೆ ಆ ಮಂಟ ಪೂಜೆ ಮಾಡಬೇಕಾದ್ರೆ ಆಯಾ ದಿಕ್ಕ ದೇವತೆಗಳನ್ನು ಆವಾಹನೆ ಮಾಡಬೇಕಲ್ಲ.
ಇಂದ್ರಾಯ ಸ್ವಾಹ, ಅಗ್ನೇ ಇದನ್ನಮ, ಯಮಾಯ ನಮಃ. ಹೀಗೆ ಆಯಾ ಸ್ಥಳಕ್ಕೆ ಒಂದೊಂದು ತುಳಸಿ ಹಾಕ್ತಾ ಇದ್ದರೆ ಆಯಾ ದೇವತೆಗಳು ಬಂದು ನಿಲ್ತಾ ಇದ್ರು. ಯಮಾಯ ನಮಃ ಅಂತೇಳಿ ದಕ್ಷಿಣ ದಿಕ್ಕಿಗೆ ತುಳಸಿ ಹಾಕಿದರೆ ಸಾಕ್ಷಾತ್ ಯಮದೇವರೇ ಬಂದು ನಿಂತುಬಿಟ್ರು. ಆ ನೋಡ್ತಾ ಇರತಕ್ಕಂಥ ತಾಯಿ ಆ ಯಮದೇವರ ಭಯಂಕರ ರೂಪವನ್ನು ನೋಡಿ ಮೂರ್ಛೆ ಹೋಗ್ಬಿಟ್ರು. ಆಮೇಲೆ ಅವರಿಗೆಲ್ಲ ಶೈತ್ಯೋಪಚಾರ ಎಲ್ಲವನ್ನು ಮಾಡಿದ ಮೇಲೆ ಅಂತ ನಾನು ಅದಕ್ಕೆ ಪೂಜೆ ನೋಡೋದು ಬೇಡ ಅಂತೇಳಿ ಹೇಳಿದ್ದು. ನೋಡಿ, ಇಂಥ ಮಾನಸ ಪೂಜಾ ದುರಂಧರು ಅವರು ಪೂಜಾ ಮಾಡ್ತಾ ಇದ್ದರೆ ಸ್ವಯಂ ಆಯಾ ಸ್ಥಳದಲ್ಲಿ ಆಯಾ ದೇವತೆಗಳು ಬಂದು ನಿಲ್ತಾ ಇತ್ತು ಇದ್ರು ಅಂತಂದರೆ ಅವರ ಸಾಮರ್ಥ್ಯ ಎಷ್ಟು, ಅವರ ತಪಶಕ್ತಿ ಎಷ್ಟು, ದೇವರಲ್ಲಿ ಮಾಡಿದ ಭಕ್ತಿ ಎಷ್ಟು, ಇವರ ಉಪಾಸನೆ ದೇವರು ಹೇಗೆ ಸ್ವೀಕಾರ ಮಾಡಿದೆ ಅಂತ ನಾವು ನೋಡಬೇಕು. ಇಂಥ ಮಹಾನುಭಾವರು ಅನೇಕ ಪಂಚಭಾವಬೋಧಗಳನ್ನು ಜಗತ್ತಿಗೆ ಕೊಟ್ಟು ಮಹಾ ಉಪಕಾರವನ್ನು ಮಾಡಿದ ಅಂಥ ಗುರುವರೆಣ್ಯರ ಮಧ್ಯಾರಾಧನೆಯ ಪರ್ವಕಾಲ. ಅಂಥವರ ಸ್ತೋತ್ರವನ್ನೂ ಮಾಡೋದು ನಮ್ಮೆಲ್ಲ ಆದ್ಯ ಕರ್ತವ್ಯ. ಹಾಗಾಗಿ ಅವರ ಆರಾಧನೆಯ ದಿವಸ ಅವರ ಬಗ್ಗೆಯೂ ಎರಡು ಮಾತುಗಳನ್ನು ಇವಾಗಿರ್ತಕ್ಕಂತಹ ಈ ಪಂಚವೃಂದಾವನಗಳ ಸನ್ನಿಧಾನದಲ್ಲಿ ಹೇಳ್ತಕ್ಕಂಥ ಯೋಗ ನಮಗೂ ಒದಗಿ ಬಂದಿದೆ ಅಂತೇಳಿ ಹೇಳ್ತಾ, ಏನು ವಾಕ್ಕೋಸಗಳನ್ನು ಈ 1.5 ಗಂಟೆ ಆಡಿದ್ದೇವೆ ಅವೆಲ್ಲವೂ ಕೂಡ ಸನ್ನಿಹಿತರಾಗಿರ್ತಕ್ಕಂಥ ಎಲ್ಲ ವೃಂದಾವನ ಸ್ಥಿತಿಗಳಲ್ಲಿ ಆರಾಧನಾ ನಾಯಕರಾಗಿರ್ತಕ್ಕಂಥ ರಘುತ್ತಮ ತೀರ್ಥಗುರು ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಗ್ರಂಥ ಪ್ರತಿಪಾದ್ಯ ಮಣಿಪತಿ ವೇದವ್ಯಾಸರಿಂದ ಭಿನ್ನರಾಗಿರ್ತಕ್ಕಂತಹ ಕುಲಸ್ವಾಮಿ ಗಂಡಿ ಲಕ್ಷ್ಮೀ ನರಸಿಂಹದೇವರಲ್ಲಿ ಅರ್ಪಣೆಯನ್ನು ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಿಪ್ರಿಯತಾಂ.